ಎಲ್ರಿಗೂ ನಮಸ್ತೆ. ನಾವಿವತ್ತು ಶಾಬಾರ ಮಂತ್ರ ಅನ್ನುವಂತ ತರಗತಿಯನ್ನ ಮಾಡ್ತಾ ಇದೀವಿ. ಅದರ ಬದಲಾಗಿ ಇವತ್ತು ಅದರ ಒಂದು ಡೆಮೋ ಸೆಷನ್ ನಾವು ಮಾಡ್ತಾ ಇದೀವಿ. ಅಂದ್ರೆ ಈ ಶಾಬರ ಮಂತ್ರ ಅಂದ್ರೆ ಏನು? ಕೆಲವ್ರಿಗೆ ಇದೊಂದು ಡೌಟ್. ಈ ಶಾಬರ ಮಂತ್ರ ಕ್ಲಾಸ್ ಅಲ್ಲಿ ಇವ್ರು ಏನ್ ಕಲಿಸ್ತಾರೆ ಅನ್ನೋದು ಒಂದು ಡೌಟ್. ಈ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡೋದೇ ಈ ಡೆಮೋ ತರಗತಿ ಆಗಿದೆ. ಈ ಶಾಬರ ಮಂತ್ರ ತರಗತಿ ಸುಮಾರು ಆಗಸ್ಟ್ 2022 ಮತ್ತೆ ಅಕ್ಟೋಬರ್ 2022 ಎರಡು ತರಗತಿಗಳು ನಡೆದಿದ್ದು. ಆಕ್ಚುಲಿ 3 ತರಗತಿ ನಡೆದಿದೆ. ಬಟ್ ಇವಾಗ ಆಗಿ 2 ತರಗತಿಗಳನ್ನ ನಾವು ತಗೋತಾ ಇದೀವಿ. 2 ತರಗತಿಗಳನ್ನ ನಾವು ಇವಾಗ ತಗೋತಾ ಇದೀವಿ. ಆ 2 ತರಗತಿಗಳನ್ನ ನಾವು ಇವಾಗ ಮಾಡ್ತಾ ಇದೀವಿ. ಸೊ ಈ 2 ತರಗತಿಗಳು ಎಷ್ಟು ದಿನ ನಡೀತಾ ಇದಾವೆ, ಇದರ ಫೀಸ್ ಏನಿರುತ್ತೆ, ಯಾವ ದಿನ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವು ಶಾಬಾರ ಮಂತ್ರದ ಕೆಲವೊಂದು ಪರಿಚಯವನ್ನ ಇವತ್ತು ನಾವು ಮಾಡ್ಕೊಳ್ಳೋಣ. ಏನಿದು ಶಾಬಾರ ಮಂತ್ರ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನೋಡಿ, ಈಸಿಯಾಗಿ ಸಿದ್ಧಿ ಆಗುವಂತ ಮಂತ್ರ ಶಾಬಾರ ಮಂತ್ರ. ಈಸಿಯಾಗಿ ಅಂದ್ರೆ ಇವಾಗ ನಮ್ಮ ಹತ್ರ ಇರುವಂತ ಈ ವೈದಿಕ ಮಂತ್ರ ಅಥವಾ ಸಂಸ್ಕೃತ್ ಮಂತ್ರ ಏನಿದೆಯೋ ಇದಕ್ಕೂ ಮತ್ತೆ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಹತ್ರ ಇರುವಂತ ವೈದಿಕ ಮಂತ್ರ ಒಂಥರ PhD ಇದ್ದಂಗೆ. ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತೆ ಅದನ್ನ ಪಠಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನಿಯಮಗಳು ಜಾಸ್ತಿ ಇದೆ. ಲಕ್ಷಾಂತರ ತನಕ ನೀವು ಜಪ ಇತ್ಯಾದಿಗಳನ್ನ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಈ ಶಾಬರ ಮಂತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಾಬರ ಮಂತ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಅಷ್ಟೊಂದು ಕೌಂಟಿಂಗ್ ಇರಲ್ಲ, ಲಕ್ಷಾಂತರ ಕೌಂಟಿಂಗ್ ಇರಲ್ಲ. ನಾರ್ಮಲ್ ಆಗಿ ಇದು ನ್ಯಾಚುರಲ್ ಆಗಿ ಹಿಂದಿ ಅಥವಾ ಬೆಂಗಾಲಿ ಅಥವಾ ನಮ್ಮ ಅರಬ್ಬಿ ಈ ಭಾಷೆಗಳಲ್ಲಿ ಜಾಸ್ತಿ ಈ ಶಾಬಾರ ಮಂತ್ರಗಳು ಇರ್ತವೆ, ಕನ್ನಡದಲ್ಲಿ ಇರಲ್ಲ. ಸೊ ಬೆಂಗಾಲಿ ಆಗಿರ್ಬೋದು ಅಥವಾ ಪಂಜಾಬಿ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಅಥವಾ ಅರಬಿಕ್ ಭಾಷೆಗಳನ್ನ ಜಾಸ್ತಿ ಬಳಸ್ತಾರೆ. ಆಡು ಭಾಷೆಯ ಪದಗಳನ್ನ ಬಳಸಿ ಒಂದು ಮಂತ್ರ ಇತ್ಯಾದಿಗಳನ್ನ ಮಾಡಿರ್ತಾರೆ. ಈ ಮಂತ್ರಕ್ಕೆ ಜಾಸ್ತಿ ದಿನ ಕಾಯ್ಬೇಕಂದ್ರೆ ಏನು ಕಾಯುವಂತ ಅವಶ್ಯಕತೆ ಇಲ್ಲ. 3 ರಿಂದ 5 ದಿನದಲ್ಲಿ ಈ ಮಂತ್ರ ತನ್ನ ಪ್ರಭಾವವನ್ನ ಪ್ರಾರಂಭ ಮಾಡುತ್ತೆ. ಏನ್ ಸರ್ ಪ್ರಭಾವ ಅಂತ ಹೇಳಿದ್ರೆ, ಈ ಮಂತ್ರ ಸಿದ್ಧಿ ಆಗುತ್ತೋ ಆಗಲ್ವೋ ಅನ್ನೋದನ್ನ ನಿಮ್ಗೆ ತಿಳಿಸುತ್ತೆ. ರೈಟಾ? ಅಂದ್ರೆ ನಾವು 45 ದಿನ 48 ದಿನಗಳ ಕಾಲ ಕಾಯ್ಬೇಕಾ? ಯಾವ್ದೋ ಒಂದು ಮಂತ್ರ ಸಾಧನೆ ಇತ್ಯಾದಿಗಳನ್ನ ನಾವು ಮಾಡಿರ್ತೀವಿ, ಲಕ್ಷಾಂತರ ಜಪ ಇತ್ಯಾದಿಗಳನ್ನ ಮಾಡಿರ್ತೀವಿ. ಬಟ್ ಆದ್ರೂ ಸಹಿತ ಇವತ್ತಿನವರೆಗೂ ಅದರ ಒಂದು ನಮ್ಗೆ ಅದು ಸಾಧನೆ ಆಯ್ತಾ ಇಲ್ವಾ ಅನ್ನುವಂತ ಒಂದು ಅನುಭವ ಕೂಡ ಆಗಿರಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಒಂದು 3-4 ದಿನ ಅಥವಾ 5 ದಿನದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್, ಕೆಲಸ ಪ್ರಾರಂಭ ಮಾಡುತ್ತೆ. ಇದನ್ನ ನಾವು ಶಾಬಾರ ಮಂತ್ರಗಳು ಅಂತೀವಿ. ಈ ಶಾಬಾರ ಮಂತ್ರ ಮೂಲತಃ ಶ್ರೀ ನಮ್ಮ ಶಿವ ಭಗವಂತ ಏನಿದಾರೋ ಅವರಿಂದ ಕೊಟ್ಟಿಲ್ಪಟ್ಟಂಥದ್ದು. ಇಲ್ಲಿಂದ ಬಂದಿರುವಂತದ್ದು ಸ್ವಾಮಿ ದತ್ತಾತ್ರೇಯರ ಹತ್ರ, ಅಲ್ಲಿಂದ ನವನಾಥರ ಹತ್ರ, ಅಲ್ಲಿಂದ 84 ಸಿದ್ಧರ ಹತ್ರ, ಅಲ್ಲಿಂದ ನಮಗೆ. ಸೊ ಇದು ಎಲ್ಲಿಂದ ಬಂತು, ಹೇಗ್ ಬಂತು, ದ್ವಾಪರ ಯುಗದ ಕಥೆ ಏನು, ಇದನ್ನೆಲ್ಲ ನಾವು ಕ್ಲಾಸ್ ಅಲ್ಲಿ ನೋಡೋಣ. ಯಾಕಂದ್ರೆ ಆ ಕಥೆನೆಲ್ಲ ಹೇಳ್ಕೊಂಡು ಕೂತ್ರೆ ನನಗೆ ನಿಮ್ ಜೊತೆ ಮಾತಾಡುವಂತ ವಿಷಯಗಳೆಲ್ಲ ಹಂಗೆ ಹೋಗ್ಬಿಡುತ್ತೆ ಅಷ್ಟೇ. ಸೊ ಒಂದೊಂದು ನಾಥ ಪಂಥದಲ್ಲಿ ಒಬ್ಬೊಬ್ಬ ನಾಥರು, ಇವಾಗ ಮತ್ಸ್ಯೇಂದ್ರ ನಾಥರು ನೀವು ಹೆಸರು ಕೇಳಿರ್ಬೋದು, ಆ ಗೋರಖನಾಥರ ಹೆಸರನ್ನ ನೀವು ಬಹಳಷ್ಟು ಕೇಳಿರ್ಬೋದು. ಗೋರಖನಾಥರ ಹೆಸರು ಎಲ್ಲಾ ಕಡೆನೂ ಹೋಗ್ತಾ ಇರ್ತದೆ. ಸೊ ಒಬ್ಬೊಬ್ಬರು ಬಂದ್ಬಿಟ್ಟು ಬಹಳಷ್ಟು ಮಂತ್ರಗಳನ್ನ ಮಾಡಿದ್ದಾರೆ, ಕೋಟ್ಯಾಂತರ ಮಂತ್ರಗಳನ್ನ, ಶಾಬಾರ ಮಂತ್ರಗಳನ್ನ ರಚಿಸಿದ್ದಾರೆ. ಅಂದ್ರೆ ಶಾಬಾರ ಮಂತ್ರಗಳು ಇಷ್ಟೇ ಇರುತ್ತಾ ಸಾರ ಅಂತ ಹೇಳಿದ್ರೆ ಇಲ್ಲ, ಕೋಟ್ಯಾಂತರ ಇದೆ. ಹಂಗಂದ್ರೆ ಎಲ್ಲಾ ದೇವರಿಗೂ ಶಾಬಾರ ಮಂತ್ರ ಇದೆಯಾ ಅಂದ್ರೆ ಇದೆ. ಇದೊಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ, ಎಲ್ಲಾ ದೇವರಿಗೂ ಶಾಬಾರ ಮಂತ್ರ ಇದೆಯಾ? ಹೌದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮಹಾಲಕ್ಷ್ಮಿ ಸಾಧನೆಯನ್ನ ನಾವು ಮಾಡ್ತಾ ಇದೀವಿ. ತಾಯಿ ಮಹಾಲಕ್ಷ್ಮಿ ಸಾಧನೆ ಇತ್ಯಾದಿಗಳನ್ನ ಮಾಡುವಾಗ ಮಹಾಲಕ್ಷ್ಮಿ ಎಲ್ರಿಗೂ ಬೇಕಲ್ವಾ, ಧನಲಕ್ಷ್ಮಿ ಇತ್ಯಾದಿಗಳು ನಮಗೆ ಬೇಕು. ಸೊ ಮಾಡ್ತಾ ಇದೀವಿ, ವಾರ ವಾರ ಮಾಡ್ತಾ ಇದೀವಿ, ತಿಂಗಳು ತಿಂಗಳು ಮಾಡ್ತಾ ಇದೀವಿ, ವರ್ಷ ವರ್ಷ ಮಾಡ್ತಾ ಇದೀವಿ. ಎಫೆಕ್ಟ್ ಏನಿದೆಯೋ ಶಾಬಾರ ಮಂತ್ರ ಸಾಧನೆಯಲ್ಲಿ ಮಹಾಲಕ್ಷ್ಮಿ ಸಾಧನೆಯನ್ನ ನಾವು ಮಾಡಿದಾಗ 3 ದಿನ 5 ದಿನದಲ್ಲಿ ಎಫೆಕ್ಟ್ ಸಿಗುತ್ತೆ. ಯಾಕಂದ್ರೆ ಇವಾಗ ನಮ್ಗೆ ಎಮರ್ಜೆನ್ಸಿ ಇದೆ, ನಾವು ಯಾವುದೇ ರೀತಿಯ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ಮಾಡೋದಕ್ಕೆ ನಮ್ಗೆ ಸಮಯ ಇಲ್ಲ. ಇವಾಗ ಇರುವಂತ ಜನರೇಷನ್ ಎಲ್ಲ ಹಾಗೆ ಇದೆ. ಇಮಿಡಿಯೇಟ್ ಇನ್ಸ್ಟಂಟ್ ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಕೇಳೋದ್ರಲ್ಲೇ ತುಂಬಾ ಜನ ಕಾಲ ಗಳಿತಾರೆ. 48 ದಿನ, ಒಬ್ಬೊಬ್ಬೊಬ್ಬ 3 ತಿಂಗಳು, ಅಯ್ಯೋ 6 ತಿಂಗಳು, ಅಪ್ಪಪ್ಪ ಆಗದೇ ಇಲ್ಲ, ಹೋಯ್ತು ಅಲ್ಲಿಗೆ ಎಲ್ಲ ಹೋಗುತ್ತೆ. ಅದಕ್ಕೆ ಬದಲಾಗಿ ಶಾಬಾರ ಮಂತ್ರವನ್ನ ನೀವುಗಳು ತಗೊಂಡು ಹೋಗ್ಬೋದು. ಶಾಬಾರ ಮಂತ್ರದಲ್ಲಿ ಸರ್ ನಾನು ಮಹಾಲಕ್ಷ್ಮಿ ಸಂಬಂಧಪಟ್ಟಂತ ಸಾಧನೆನ ಮಾಡ್ಬೋದಾ? ಮಾಡ್ಬೋದು. ಸರ್ ನಾನು ಗಣಪತಿಗೆ ಸಂಬಂಧಪಟ್ಟ ಸಾಧನೆ ಮಾಡ್ಬೋದಾ? ಮಾಡ್ಬೋದು. ಸರ್ ನಮ್ ಕುಲದೇವ ಭೈರವರು ಇದ್ದಾರೆ, ಅವ್ರಿಗೆ ಸಂಬಂಧಪಟ್ಟ ಸಾಧನೆನ ಮಾಡ್ಬೋದಾ? ಮಾಡ್ಬೋದು. ಎಲ್ಲಾ ದೇವರುಗಳ ಸಾಧನೆ ಇದರಲ್ಲಿ ಸಿಗುತ್ತಾ ಅಂದ್ರೆ ಎಲ್ಲಾ ದೇವರುಗಳ ಸಾಧನೆನೂ ಇದರಲ್ಲಿ ಸಿಗುತ್ತೆ. ಕೆಲವರಿಗೆ ಆಂಜನೇಯ ಬಹಳ ಪ್ರಿಯ ಇರ್ತಾನೆ, ಕೆಲವರಿಗೆ ಕಾಳಿ ಬಹಳ ಪ್ರಿಯ ಇರುತ್ತದೆ, ಕೆಲವರು ಪ್ರತ್ಯಂಗಿರ ಆರಾಧನೆಯನ್ನ ಮಾಡಿದ್ರೆ ಕೆಲವರು ವಾರಾಹಿ ದೇವಿ ಆರಾಧನೆಯನ್ನ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಇಷ್ಟ ದೈವ ಇತ್ಯಾದಿಗಳು ಇರ್ತವೆ. ಇದರ ಜೊತೆಗೆ ಇದನ್ನ ಬಿಟ್ಟು ಯಕ್ಷರ ಆಗಿರ್ಬೋದು, ಯಕ್ಷಿಣಿ ಸಾಧನೆಗಳಾಗಿರ್ಬೋದು, ಜಿನ್ ಸಾಧನೆ ಇತ್ಯಾದಿಗಳು ಕೂಡ ಶಾಬಾರದಲ್ಲಿ ಇದೆಯಾ ಅಂದ್ರೆ ಇದೆ. ನಾನು ಕ್ಲಾಸ್ ಮಾಡಿದ್ದೆ, ಜಿನ್ ಸಾಧನೆ ಅನ್ನುವಂತ ಕ್ಲಾಸು. ನನ್ನಲ್ಲಿರುವಂತ ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಇದನ್ನ ಬಂದ್ಬಿಟ್ಟು ಸಾಧನೆ ಇತ್ಯಾದಿಗಳನ್ನ ತಗೊಂಡು ಮಾಡಿದ್ದಾರೆ. ಸೊ ಇಲ್ಲಿರುವ ಜಿನ್ ಸಾಧನೆಗೆ ವ್ಯತ್ಯಾಸ ಏನು ಸರ್ ಅಂದ್ರೆ, ಈ ಜಿನ್ ಸಾಧನೆ ಬಹಳಷ್ಟು ವಿಶೇಷವಾಗಿರ್ತದೆ. ಶಾಬಾರ ಮಂತ್ರದಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ದೊಡ್ಡದಾಗಿ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬೇರೆ ಮಂತ್ರ ಗ್ಯಾರಂಟಿ ಇಲ್ಲ, ಆಗ್ಲೂಬಹುದು, ಆಗದೇನೂ ಇರಬಹುದು.
ಶಾಬಾರ ಮಂತ್ರದಲ್ಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಗೊತ್ತಾಗ್ಬಿಡುತ್ತಾ ಸರ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಹೇಗೆ ಸರ್ ಅಂದ್ರೆ ಒಂದು 3 ದಿನ ಅಥವಾ 5 ದಿನ ನೀವೇನಾದ್ರೂ ಮಂತ್ರ ಜಪ ಪ್ರಾರಂಭ ಮಾಡಿದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ, ವ್ಯವಹಾರಿಕ ಜೀವನದಲ್ಲಿ, ಸಂಬಂಧಗಳ ಮಧ್ಯದಲ್ಲಿ ನೆಗೆಟಿವ್ ಏನಾದ್ರೂ ನಡೆಯೋದಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಮಂತ್ರ ಜಪ ಸ್ಟಾಪ್ ಮಾಡಿ ಅಷ್ಟೇ. ಸರ್ ಪಾಸಿಟಿವ್ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಸರ್, ಎಲ್ಲ ಕಡೆನೂ ಪಾಸಿಟಿವ್ ಇದೆ, ಹೋಗುವಂತ ಕೆಲಸ ಕಾರ್ಯದಲ್ಲಿ ಪಾಸಿಟಿವ್ ಇದೆ, ನನ್ನ ನೋಡಿದ್ರೆ ಗುರು ಅಂತ ಇದೊಂದು ಸೈಲೆಂಟ್ ಆಗೋನೆ, ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟ ಮಂತ್ರ ನಾನು ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇರೋ ಮಂತ್ರನೇ ಬೇರೆ ಇದೆ, ಬಟ್ ನನ್ನ ಸುತ್ತಮುತ್ತಲು ಎಲ್ಲವೂ ನನಗೆ ಪಾಸಿಟಿವ್ ಆಗೋದಿಕ್ ಪ್ರಾರಂಭ ಆಗಿದೆ ಅಂದ್ರೆ ಈ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಸೊ ತುಂಬಾ ಸಿಂಪಲ್ ಆಗಿ ಈ ಮಂತ್ರ ಇತ್ಯಾದಿಗಳನ್ನ ನಾವು ನೋಡ್ಬೋದಂದ್ರೆ ನೋಡ್ಬೋದು. ಬಟ್ ಏನ್ ಬೇಕು ಮೇನ್ ಆಗಿ ಅಂತ ಹೇಳಿದ್ರೆ ಒಂದು ಉಚ್ಚಾರಣೆ, ಓಕೆ, ಪ್ರೊನೌನ್ಸಿಯೇಷನ್ ಅದು ಕ್ಲಿಯರ್ ಆಗಿರ್ಬೇಕು. ಫಸ್ಟ್ ಅದನ್ನ ಕಲೀರಿ. ಏನಾದ್ರು ಒಂದು ಶಾಬರ ಮಂತ್ರ ಇತ್ಯಾದಿಗಳು ಯಾವುದೇ ಗುರುಗಳಿಂದ, ನಾ ಮೊದಲೇ ಹೇಳ್ತೀನಿ, ಯಾರೇ ಕ್ಲಾಸ್ ಮಾಡ್ಲಿ, ಯಾವುದೇ ಗುರುಗಳು ಇರ್ಲಿ, ಅವರಿಂದ ಪಡೆದಾಗ ಫಸ್ಟ್ ಅದನ್ನ ಕ್ಲೀನ್ ಆಗಿ ಪ್ರೊನೌನ್ಸಿಯೇಷನ್ ಉಚ್ಚಾರಣೆಯನ್ನ ಕಲೀರಿ. ಅದಾದ್ರ ಮೇಲೆನೆ ಸಾಧನೆಯಲ್ಲಿ ತೊಡಕೊಳ್ಳಿ. ನಾವೇನ್ ಮಾಡ್ತೀವಿ, ಇವತ್ತು ತಗೊಂಡ್ಬಿಟ್ವಿ ಪುಸ್ತಕ ಹಿಂಗ್ ಇಟ್ಕೊಂಡ್ಬಿಡ್ತೀವಿ, ಡೈರೆಕ್ಟ್ ಆಗಿ ಸಾಧನೆ ಇತ್ಯಾದಿಗಳಿಗೆ ನುಗ್ಬಿಡ್ತೀವಿ, ಆ ಸಾಧನೆ ಇತ್ಯಾದಿಗಳನ್ನ ಮಾಡ್ತೀವಿ. ಅದಾದ್ರ ಮೇಲೆ ಗೊತ್ತಿಲ್ಲ, ಸಾಧನೆಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ, ಇವಾಗ ಕೆಲವ್ರಿಗೂ ಒಂದು ಡೌಟ್ ಇದೆ, ಶಾಬರ ಮಂತ್ರ ಅನ್ನುವಂತ ಪುಸ್ತಕಗಳಿಲ್ವಾ? ಇದೆ. ಕನ್ನಡದಲ್ಲಿ ಇಲ್ವಾ? ಖಂಡಿತ ಇದೆ. ಸರಿ ಸರ್, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಪುಸ್ತಕದಲ್ಲಿರುವಂತ ಮಂತ್ರಗಳನ್ನ ನೀವೇನಾದ್ರೂ ಪಠನೆ ಮಾಡಿ ನಿಮ್ಗೆ ಒಳ್ಳೇದಾಯ್ತಂದ್ರೆ ಸೂಪರ್, ಕೆಟ್ಟದಾಯ್ತಂದ್ರೆ ಗ್ರಂಥಕರ್ತರು ಬರ್ತಾರಾ, ಪ್ರಕಾಶಕರು ಬರ್ತಾರಾ? ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತ ಸಾಧನೆ ಏನಾದ್ರು ಆಗಿತ್ತು ಅಂದ್ರೆ ಇದನ್ನೇನಾದ್ರು ನೀವು ಮಾಡಿ, ನಿಮ್ಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಇದಕ್ಕೆ ನಾವಾಗ್ಲಿ ಇವ್ರಾಗ್ಲಿ ಜವಾಬ್ದಾರರಲ್ಲ ಅನ್ನುವಂಥದ್ದು ಇರುತ್ತೆ. ಬೇಕಾದ್ರೆ ಪುಸ್ತಕ ತೆಗೆದು ಓದಿ. ಮಂತ್ರಕ್ಕೆ ಸಂಬಂಧಪಟ್ಟಂತ ಇದು ಒಂದೇ ಪುಸ್ತಕ ಅಂತಲ್ಲ, ಯಾವುದೇ ಪುಸ್ತಕಗಳು ಬರಲ್ವಾ ಸರ್ ಅಂದ್ರೆ ಬರುತ್ತೆ. ಇದು ಒಂದು ಕಂಡೀಷನ್. ಎರಡನೇ ಕಂಡೀಷನ್, ನಾನು ಪ್ರತಿಯೊಂದು ಕ್ಲಾಸಲ್ಲೂ ಒಂದು ವಿಷಯ ಹೇಳ್ತೀನಿ, ಯಾವುದೇ ಗುರುಗಳ ಹತ್ರ ಹೋದಾಗ ಮಂತ್ರವನ್ನ ತಗೊಂಡಾಗ ಅವ್ರ ಹತ್ರ ಪರಿಪೂರ್ಣವಾಗಿ ನಿಂತು ಕಲೀರಿ. ಕೆಲಸ ಆಗತ್ತಂದ್ರೆ ಆಗುತ್ತೆ. ಯಾವುದೇ ಗುರು ಕೊಟ್ರು ಅಂದ್ರೆ, ಯಾವ ಗುರುಗಳು ಯಾರ ಮಂತ್ರ ಸಾಧನೆ ಕೊಟ್ರು ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಕೆಲವ್ರು ನಮ್ಮ ಹತ್ರ ಬರ್ತಾರೆ, ನಾವು ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ಆ ವಯ್ಯ ನಮ್ಗೆ ಇದನ್ನ ಹೇಳೇ ಇಲ್ಲ ಸರ್, ಅಂದ್ರೆ ಉಲ್ಟಾ ಆಗ್ಬಿಡ್ತು, ಗುರು ಇದ್ದವನು ವಯ್ಯ ಆಗ್ಬಿಟ್ಟ ಇವಾಗ, ಅರ್ಥ ಆಯ್ತಲ್ವಾ? ಸೊ ಅವ್ರು ನಮ್ಗೆ ಹೇಳೇ ಕೊಟ್ಟಿಲ್ಲ, ಇದು ನೋಡಿ ನೀವೆಲ್ಲ ಈ ಸ್ಟೆಪ್ಗಳೆಲ್ಲ ಹೇಳೋದೆಲ್ಲ ಅವ್ರು ಹೇಳೇ ಕೊಟ್ಟಿಲ್ಲ ಅಂತ. ನಾನೇನಂತೀನಿ, ಫಸ್ಟ್ ಒಂದು ಸ್ಟೆಪ್ ನಿಮಗೆ ಕೊಟ್ಟಿರ್ತಾರೆ ಮಂತ್ರದಲ್ಲಿ, ಮಂತ್ರ ಕೊಟ್ಟರು ಕೂಡಲೇ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಪೂರ್ತಿಯಾಗಿ ಸಿಕ್ಬಿಡ್ತು ನಮ್ಗೆ, ತಿನ್ನೋದೇ ಆರಾಮಾಗಿ ಕೂತ್ಕೊಳ್ಳೋದೇ ಎಲ್ಲ ಕೆಲಸ ಆಗೋಗ್ಬಿಡ್ತದೆ ಅಂತ. ಇಲ್ಲ ಸ್ನೇಹಿತರೆ, ಆತರ ಯಾವ್ದು ಆಗಲ್ಲ. ಯಾವ ಗುರುಗಳು ಆತರ ಕೊಡಕ್ ಸಾಧ್ಯನೇ ಇಲ್ಲ. ಯಾವ್ದಾದ್ರು ಗುರುಗಳು ಫಸ್ಟ್ ರೌಂಡ್ ಅಲ್ಲೇ ಪೂರ್ತಿ ಪ್ರಮಾಣದ ಪ್ರಯೋಗ, ಪೂರ್ತಿ ಪ್ರಮಾಣದ ಸಿದ್ಧಿ, ಪೂರ್ತಿ ಪ್ರಮಾಣದ ವಿವರಣೆ ಕೊಡಲ್ಲ. ಸೊ ನೀವು ಫಸ್ಟ್ ಸ್ಟೆಪ್ ದಾಟಿದಾಗ ಗುರು ಏನ್ ಮಾಡ್ತಾನೆ, ನೀವು ಗುರು ಹತ್ರ ಹೋಗಿ, ಗುರುಗಳೇ ನೀವು ಕೊಟ್ಟಿದ್ದ ಫಸ್ಟ್ ಸ್ಟೆಪ್ ಉಂಟಲ್ಲ ಅದು ಕ್ಲಿಯರ್ ಆಯ್ತು, ನೆಕ್ಸ್ಟ್ ಏನು, ಗುರು ಸೆಕೆಂಡ್ ಸ್ಟೆಪ್ ಕೊಡ್ತಾರೆ. ನೀವು ಬೇಕಾದ್ರೆ ಚೆಕ್ ಮಾಡಿ, ಇವಾಗ ಯಾವ ಗುರುಗಳ ಬಗ್ಗೆ ನಿಮ್ಗೆ ಅಪನಂಬಿಕೆ ಇದೆ, ಇವ್ರು ಕೊಟ್ಟಿಲ್ಲ ನಮ್ಗೆ ಸರಿಯಾಗಿ ಕಲ್ಸಿಲ್ಲ ಅನ್ನೋದಿದ್ರೆ, ನೀವು ಆ ಸಾಧನೆಯಲ್ಲಿ ತೊಡಗಿ ಒಂದ್ ಸ್ಟೆಪ್ ಹತ್ತದ್ರ ಮೇಲೆ ಅವ್ರ ಹತ್ರ ಹೋಗಿ, ಒಂದ್ ಸ್ಟೆಪ್ ಹತ್ತಿದ್ದೀನಿ ಗುರುಗಳೇ ವಾಟ್ ನೆಕ್ಸ್ಟ್ ಅಂತ ಕೇಳಿ, ಅವ್ರು ಕೊಡ್ತಾರೆ ಸೆಕೆಂಡ್ ಸ್ಟೆಪ್. ಅದನ್ನ ಹತ್ತಿ 3ನೇ ಸ್ಟೆಪ್ ಕೊಡ್ತಾರೆ, ಅದನ್ನ ಹತ್ತಿ 4ನೇ ಸ್ಟೆಪ್ ಕೊಡ್ತಾರೆ. ನಾವೇನ್ ಮಾಡ್ತೀವಿ, 1ನೇ ಸ್ಟೆಪ್ ಹತ್ತಲ್ಲ, ಆದ್ರೆ ನಾವೇನ್ ಮಾಡ್ತೀವಿ, ಎ ಇಂದ ಝೆಡ್ ವರೆಗೂ ಪೂರ್ತಿ ವಿಚಾರ ನಾನು ಕೊಟ್ಬಿಡ್ಬೇಕು. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ, ಈ ದೈವಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ ಪೂರ್ತಿ ನೀವು ನಮ್ಗೆ ಕೊಟ್ಬಿಡ್ಬೇಕು. ಪೂರ್ತಿ ಹಂಗೆ ನಾನು ಕೂತ್ರೆ ಹಂಗೆ ಸಿದ್ಧಿ ಆಗ್ಬಿಡ್ಬೇಕು, ಮುಂದ್ಗಡೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಅನ್ನೋಂಥದ್ದೆಲ್ಲ ಹೋಗ್ತಾ ಇರ್ತೀವಿ. ಈ ತರ ಹೋಗೋಕೆ ಹೋಗ್ಬೇಡಿ. ಶಾಬರ ಮಂತ್ರ ಸಾಧನೆಯನ್ನ ಯಾರು ಬೇಕಾದ್ರೂ ಮಾಡ್ಬೋದಾ ಅಂದ್ರೆ ಹೌದು. ಯಾವುದೇ ರೀತಿಯ ಧರ್ಮ, ಯಾವುದೇ ರೀತಿಯ ಜಾತಿ ಅಥವಾ ಯಾವುದೇ ರೀತಿಯ ಲಿಂಗ ಭೇದವಿಲ್ಲದೆ ಹೆಣ್ಮಕ್ಳು ಕೂಡ ಸಹಿತವಾಗಿ ಶಾಬರ ಮಂತ್ರ ಸಾಧನೆಯನ್ನ ಮಾಡಬಹುದು. ಇದರಲ್ಲಿ ಪಾರ್ಟೇಷನ್ ಮಾಡಿ ಇಟ್ಟವ್ರೆ ಶಾಬರ ಮಂತ್ರಗಳನ್ನ, ಬೇರೆ ಬೇರೆ ಪಾರ್ಟೇಷನ್. ಒಟ್ಟು 5 ತರದ ಶಾಬರ ಮಂತ್ರಗಳು ಇದೆ. ಓಕೆ, ಯಾವ ಶಾಬರ ಮಂತ್ರ ಯಾವ ರೀತಿ ಇದೆ ಅನ್ನೋದನ್ನ ಬೇಕಾದ್ರೆ ಆಮೇಲೆ ನೋಡೋಣ. ಬಟ್ ಇದರಲ್ಲಿ ಒಂದು ರೀತಿಯಾದಂತ ಡರ್ ಶಾಬರ ಮಂತ್ರ ಅನ್ನುವಂಥದ್ದು ಒಂದು ಬರುತ್ತೆ. ಈ ಶಾಬರ ಮಂತ್ರ ಮಾತ್ರ ಗುರು ಮುಖೇನನೇ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಓಕೆ, ಇದನ್ನ ಗುರುಗಳು ಮಾತ್ರನೇ ಕೊಡ್ತಾರೆ. ಗುರುಗಳು ತಮಗೆ ಬೇಕಾಗಿರೋ ಶಿಷ್ಯರಿಗೆ ಮಾತ್ರನೇ ಕೊಡುವಂಥದ್ದು ಈ ಮಂತ್ರ. ಇದನ್ನ ಬೇರೆಯವರು ಯಾರಿಗೂ ಈ ಮಂತ್ರವನ್ನ ಕೊಡಲ್ಲ. ಕೊಟ್ರು ಸರ್ ಕೆಲಸ ಮಾಡಲ್ಲ. ಸಪೋಸ್ ಕೊಟ್ಬಿಟ್ರು, ಯಾರೋ ಒಬ್ರು ತೆಗೆದು ಕೊಟ್ಬಿಟ್ರು ಸರ್, ಯಾಕಂದ್ರೆ ಇವಾಗ ಶಾಬರ ಮಂತ್ರದಲ್ಲಿ 5 ವಿಧ ಇದೆ. ಈ 5 ವಿಧದಲ್ಲಿ ನೀವು ಜಪಿಸುವಂತ ಮಹಾಲಕ್ಷ್ಮಿ ಮಂತ್ರ ಇರಬಹುದು, ನೀವು ಜಪಿಸುವಂತ ಸರಸ್ವತಿ ಮಂತ್ರ ಇರಬಹುದು. ಯಾವ ಒಂದು ಕ್ಯಾಟಗರಿಗೆ ಸೇರಿದೆ ಅಂದ್ರೆ ಗೊತ್ತಿರಲ್ಲ ಕೆಲವರು. ಫಸ್ಟ್ ನೀವು ಅದನ್ನ ತಿಳ್ಕೊಬೇಕು, ಇದು ಯಾವ ಕ್ಯಾಟಗರಿ, ಓಕೆ ಇದನ್ನ ನಾನು ಪಠಿಸ್ಬೋದು, ಇದು ಗುರುಮುಖೇನ ಮುಟ್ಬೇಕು, ಬೇರೆ ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟೋ ಹಾಗಿಲ್ಲ. ಇದನ್ನ ಫಸ್ಟ್ ನೀವು ತಿಳ್ಕೊಬೇಕು. ಆ ಮಂತ್ರದಲ್ಲಿರುವಂತ ಭೇದಗಳು ಏನೇನಿದೆ, ಅಂಗಗಳು ಏನೇನಿದೆ ಇದರಲ್ಲಿ, ಯಾವ್ದನ್ನ ನಾವು ತಗೋಬೇಕು, ಯಾವ್ದನ್ನ ಗುರುಮುಖೇನ ತಗೋಬೇಕು, ಯಾವ್ದನ್ನ ಸಾಧನೆ ಮಾಡ್ಬೇಕು, ಯಾವ್ದನ್ನ ನಿತ್ಯವೂ ಜಪಿಸ್ಬೋದು. ನಿತ್ಯವೂ ಜಪಿಸುವಂತ ಮಂತ್ರ ಇದೆಯಾ ಅಂದ್ರೆ ಇದೆ, ಸಾಧನಾ ಮಂತ್ರಗಳಿದೆಯಾ ಅಂದ್ರೆ ಇದೆ, ಉಪಾಸನಾ ಮಂತ್ರಗಳಿದೆಯಾ ಅಂದ್ರೆ ಇದೆ. ಫಸ್ಟ್ ನಿಮ್ಗೆ ಮಂತ್ರ ನೋಡಿದಾಗ ಗೊತ್ತಾಗ್ಬೇಕು, ಇದು ಉಪಾಸನಾ ಮಂತ್ರ, ಇದು ಮುಟ್ಟಂಗಿಲ್ಲ, ಇದು ಸಾಧನಾ ಮಂತ್ರ, ಇದು ಇವ್ರ ಹತ್ರನೇ ಸಾಧನೆ ತಗೊಂಡೇ ಮಾಡ್ಬೇಕು, ಇದು ನಿತ್ಯ ಜಪಿಸೋ ಮಂತ್ರ, ಇವಾಗಿರೋ ಪ್ರಾಬ್ಲಮ್ಗೆ ಇದನ್ನು ಜಪಿಸ್ಬೋದು. ತಾತ್ಕಾಲಿಕ ಮಂತ್ರಗಳು ಇರ್ತವೆ. ಏನ್ ಸರ್ ತಾತ್ಕಾಲಿಕ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ವಿವಾಹ ಆಗ್ತಾ ಇಲ್ಲ, ರೈಟ್, ಆ ಮಂತ್ರ ನೀವು ಜಪ ಮಾಡಿದ್ರಿ, ವಿವಾಹ ಆಯ್ತು, ಇವಾಗ ಇದನ್ನ ಕಂಟಿನ್ಯೂ ಮಾಡ್ಬೇಕಾ?
ಬೇಡ. ಇದನ್ನ ಸಾಧನೆ ಮಾಡ್ಬೇಕಾ ನಾವು? ಬೇಡ. ಇದನ್ನ ಸಿದ್ಧಿ ಮಾಡ್ಕೊಂಡಿರ್ಬೇಕಾ? ಬೇಡ. ಗೊತ್ತಾಯ್ತಾ? ತಾತ್ಕಾಲಿಕ ಮಂತ್ರಗಳು ಕೂಡ ಇರ್ತವೆ, ಅದನ್ನ ನೀವು ನೋಡ್ಕೊಳ್ಳಿ. ಓ, ಇದು ತಾತ್ಕಾಲಿಕ, ನನ್ನ ಸಮಸ್ಯೆ ಇರೋದು ತಾತ್ಕಾಲಿಕ, ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರಗಳು ಆಯ್ತು. ಒಂದು ರೋಗ ಬಂದಿದೆ, ಪರಿಹಾರ ಮಾಡ್ಕೊಡ್ರಿ, ಒಂದ್ ಮಂತ್ರ ಜಪ ಮಾಡಿದ್ರಿ, ರೋಗ ಹೋಯ್ತು. ಇವಾಗ ಆ ಮಂತ್ರ ಸಿದ್ಧಿ ಮಾಡ್ಕೋಬೇಕಿತ್ತ ನೀವು? ಇಲ್ಲ. ಸೊ ಯಾವ ಮಂತ್ರ ಸಿದ್ಧಿ ಮಾಡ್ಕೋಬೇಕು? ನಾವೇನ್ ಮಾಡ್ತೀವಿ, ಯಾರು ಯಾವ ಮಂತ್ರ ಕೊಟ್ರು ಕೂಡ ಎಲ್ಲಾ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಂಡು ಹೋಗ್ತೀವಿ. ಮಂತ್ರವನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಸಿದ್ಧಿ ಮಾಡೋ ಮಂತ್ರನ, ಇದು ನಿತ್ಯವೂ ಜಪಿಸುವಂತ ಮಂತ್ರನ, ಇದಕ್ಕೆ ಯಾವ್ದಾದ್ರು ಉಪದೇಶ ಬೇಕಾ ಬೇಡವಾ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡು ನೀವುಗಳು ಮುಂದುವರಿಬಹುದು. ಇದರಲ್ಲಿರುವಂತ ಒಂದು ಪ್ರಕಾರಕ್ಕೆ ಮಾತ್ರನೇ ಈ ವಿಷಯಗಳು ಇರ್ತವೆ. ಶಾಬನ ಮಂತ್ರವನ್ನ ಜಪ ಮಾಡುವಾಗ ಅಥವಾ ಸಾಧನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದು ಕೂಡ ನಾವು ಈ ಸಲ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ. ಶಾಬರ ಮಂತ್ರದಲ್ಲಿ ಗುರುವಿನ ಪ್ರಾಮುಖ್ಯತೆ ಬಹಳಷ್ಟಿದೆ, ಎಲ್ಲಾ ಕಡೆನೂ ಇದೆ, ಬಟ್ ಶಾಬರ ಮಂತ್ರದಲ್ಲಿ ಜಾಸ್ತಿ. ಸ್ಟಾರ್ಟಿಂಗ್ ಗುರುಗಳ ಆದೇಶ, ಗುರುಗಳ ಒಂದು ಆಶೀರ್ವಾದ, ಅನುಗ್ರಹ ಇಲ್ಲದೆ ಶಾಬಾರ ಮಂತ್ರ ಜಪವನ್ನ ಪ್ರಾರಂಭ ಮಾಡೋದು ಒಳಿತಲ್ಲ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಗುರುಗಳ ಒಂದು ಅನುಗ್ರಹವನ್ನ ಪಡೆದು ತದನಂತರ ಶಾಬರ ಸಾಧನೆಯಲ್ಲಿ ತಾವು ತೊಡಕೋಬಹುದು. ಯಾವುದೇ ಶಾಬರ ಮಂತ್ರವನ್ನ ತಗೋಬಹುದು, ನಿರ್ಣಯ ಬಲವಾಗಿರ್ಬೇಕು. ಆಜ್ಞಾಚಕ್ರ ಮತ್ತು ಹೊಕ್ಕಳಿನ ಮಹತ್ವ ಏನು ಅನ್ನುವಂಥದ್ದನ್ನ ಮಂತ್ರ ದೀಕ್ಷೆ ಕೊಡುವಂತವ್ರಿಗೆ ಅರ್ಥ ಆಗುತ್ತೆ. ಇದು ಮಂತ್ರ ಪಡಿಸೋರಿಗೆ ಅಥವಾ ಮಂತ್ರ ದೀಕ್ಷೆ ಕೊಡ್ತಾರಲ್ಲ, ಅವ್ರಿಗೆ ವಿಷಯ ಗೊತ್ತಿರ್ತದೆ. ಆಜ್ಞಾಚಕ್ರ ಮತ್ತು ಹೊಕ್ಕಳಿನ ಮಹತ್ವ ಏನು, ಶಾಬಾರ ಮಂತ್ರದಲ್ಲೂ ಕೂಡ ಇದಕ್ಕೆ ಏನಾದ್ರು ಇದೆಯಾ ಅಂದ್ರೆ ಹೌದು, ಈ ಕಾನ್ಸೆಪ್ಟ್ ಇದೆ. ಸೊ ಇದನ್ನ ಕೂಡ ನಿಮ್ಗೆ ತಿಳಿಸಲಾಗತ್ತೆ. ಹೊಕ್ಕಳು ಮತ್ತೆ ಆಜ್ಞಾಚಕ್ರದ ಮಹತ್ವ ಏನು, ಮತ್ತೆ ಬಲವಾದ ನಿರ್ಣಯ ಏನ್ ಸರ್? ಬಲವಾದ ನಿರ್ಣಯ 2 ದಿನಕ್ಕೆ ನೀವು ತಗೊಳ್ಳುವಂತ ಡಿಸಿಷನ್. ನಡಿ ಮಾಡ್ಬಿಡೋಣ, ಇವತ್ತಾಯ್ತು, ಓಕೆ, ನಾಳೆನೂ ಆಯ್ತು, ನಾಡ್ದಾಗಿಲ್ಲ, ಮುಗೀತಷ್ಟೇ. ಯಾಕೆ? ಬ್ಯಾಟ್ರಿ ಲೋ. ಗೊತ್ತಾಯ್ತಲ್ವಾ? ಸೊ ಬಲವಾದ ನಿರ್ಣಯ ಅಂದ್ರೆ ಕಂಟಿನ್ಯೂ ಆಗಿ ಅದು ಸಾಧನೆ ಸಿದ್ಧಿ ಆಗುವವರೆಗೂ. ಸರ್ 11 ಡೇಸ್ ಹೇಳಿದ್ದಾರೆ, 11 ಡೇಸ್. ಸರ್ 3 ಡೇಸ್ ಹೇಳಿದ್ದಾರೆ, 3 ಡೇಸ್ ಕೂತ್ಕೊಂಡು ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳೋ ಕೆಪಾಸಿಟಿ ಇರಬೇಕು. ಆತರ ಇದ್ರೆ ಮಾತ್ರನೇ ಯಾವುದೇ ಒಂದು ಮಂತ್ರಗಳು ಕೂಡ ಸಾಧನ ಇತ್ಯಾದಿಗಳು ಆಗುತ್ತೆ. ಮತ್ತೆ ಇದರಲ್ಲಿ ಸುರಕ್ಷತಾ ಚಕ್ರ ಇತ್ಯಾದಿಗಳನ್ನ ಹಾಕೋಬೇಕಾ? ಈ ಕಟ್ ಹಾಕೋತೀವಿ ಅಂತಾರೆ, ದಶದಿಕ್ಕು ಕಟ್ಟು, ಇವೆಲ್ಲವೂ ಬೇಕಾಗತ್ತಾ ಅಂತ ಹೇಳಿದ್ರೆ ಕೆಲವೊಂದು ಉಗ್ರತರವಾದಂತ ಮಂತ್ರಗಳಿಗೆ ಇದರ ಅವಶ್ಯಕತೆ ಇರ್ತದೆ. ಇದನ್ನ ನೀವು ನೋಡ್ಕೊಂಡು ಮುಂದುವರಿಬೇಕಾಗುತ್ತೆ. ಸಾಧನೆ ಯಶಸ್ವಿ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಬೋದಾ ಅಂದ್ರೆ ತಿಳ್ಕೊಬಹುದು. ನಾನು ಸಾಧನೆ ಕೆಲಸ ಮಾಡ್ತಾ ಇದೆಯಾ, ಯಶಸ್ವಿ ಆಗ್ತಾ ಇದೆಯಾ, ನಾನು ಕರೆಕ್ಟ್ ದಾರಿನಲ್ಲಿ ಕರೆಕ್ಟ್ ಪಾತಲ್ಲಿ ಇದೀನಾ, ತಪ್ಪು ಮಾಡ್ತಾ ಇದ್ದೀನಾ, ಅಥವಾ ನಂದು ಈ ಸಾಧನೆ ಸಿದ್ಧಿ ಆಗಲ್ವಾ, ಇವೆಲ್ಲವನ್ನ ಸಾಧನಾ ಕಾಲದಲ್ಲೇ ತಿಳ್ಕೊಬಹುದು, ಸಾಧನೆ ಆದ್ರ ಮೇಲಲ್ಲ. ನನ್ನ ಹತ್ರ ತುಂಬಾ ಜನ ಬರ್ತಾರೆ, ಲಕ್ಷಾಂತರ ಜಪ ಆಗೋಗ್ಬಿಟ್ಟೈತೆ, ಆದ್ರೂ ಸಹಿತ ಅದು ಜಪ ಇನ್ನೂ ಕೆಲಸ ಮಾಡ್ತಾ ಇಲ್ಲ, ಅನುಭವಗಳು ಏನೂ ಬರ್ತಾ ಇಲ್ಲ, ಸಿದ್ಧಿ ಆಗೇ ಇಲ್ಲ. ಅವ್ರು ಹೇಳಿದ್ರಂತೆ 3 ಲಕ್ಷ ಜಪ ಮಾಡಿದ್ರೆ ಸಿದ್ಧಿ ಆಗುತ್ತಂತ, 5 ಲಕ್ಷ ದಾಟ್ತಾ ಇದೆ, ಜಪ ಸಿದ್ಧಿ ಆಗ್ತಾ ಇಲ್ಲ. ಕಾರಣ ಏನು ಅಂತ ನಾನು ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಅವ್ರು ಹೋಗಿ ಕೇಳಿದಾಗ ಅವ್ರು ಏನು ಮಾತಾಡ್ತಾ ಇಲ್ಲ ಅಂತ. ಸೊ ಈ ತರ ಬಹಳಷ್ಟು ಕಡೆಗಳಲ್ಲಿ ನಡೀತದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಂದು ಹಂತವನ್ನ ತಿಳ್ಕೊತೀರಾ. ಶಾಬರ ಮಂತ್ರ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊತೀರಾ ಅಂದ್ರೆ, ಪ್ರತಿಯೊಂದು ಪಿನ್ ಟು ಪಿನ್ ವಿಚಾರಗಳನ್ನ ಫಸ್ಟ್ ತಿಳ್ಕೊತೀರಾ. ಡೈರೆಕ್ಟ್ ಆಗಿ ಮಂತ್ರಗಳನ್ನ ತಗೊಂಡ್ಬಿಡ್ತೀವಿ, ಡೈರೆಕ್ಟ್ ಆಗಿ ಈ ಪ್ರಾಬ್ಲಮ್ಗೆ ಈ ಮಂತ್ರ ಜಪ ಮಾಡ್ತೀವಿ, ಹಾಗಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಏನಿಲ್ಲ, ನನ್ನಲ್ಲಿ ಏನೇನ್ ಬದಲಾವಣೆಗಳಾಗುತ್ತೆ, ನನ್ನ ಸುತ್ತಮುತ್ತಲು ಏನೇನ್ ಬದಲಾವಣೆಗಳಾಗುತ್ತೆ, ಇದನ್ನ ನಾನು ಮುಂದುವರಿಸಬೇಕಾ ಬೇಡವಾ, ಇದನ್ನೆಲ್ಲವನ್ನ ನೀವು ಕಲಿಬೇಕು. ಒಂದ್ ಶಾಬರ ಮಂತ್ರದ ಯಾವ್ದೋ ಒಂದು ಪುಸ್ತಕ ತಗೊಂಡ್ರೆ, ಒಂದ್ ಮಂತ್ರವನ್ನ ಓದ್ರ ಕೂಡಲೇ ನಿಮ್ಗೆ ಗೊತ್ತಾಗಬೇಕು 5 ಕ್ಯಾಟಗರಿಯಲ್ಲಿ ಸೆಕೆಂಡ್ ಕ್ಯಾಟಗರಿ ಮಂತ್ರ ಇದೆ, ಇದು 3rd ಕ್ಯಾಟಗರಿ ಮಂತ್ರ ಇದೆ, ಇದನ್ನ ಬಂದ್ಬಿಟ್ಟು ಇಂಥವ್ರು ಮಾತ್ರ ಜಪ ಮಾಡೋದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಮಂತ್ರ ಇಂಥ ವಿಷಯಕ್ಕೆ ಬರುವಂತ ಮಂತ್ರ, ಇದು ಹೀಗೆ ಇರುತ್ತೆ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಡು ಭಾಷೆನಲ್ಲಿರೋದ್ರಿಂದ ಎಲ್ರು ಬೇಕಾದ್ರೆ ಜಪಿಸ್ಬೋದು, ಅದ್ರಲ್ಲಿ ಏನೂ ಪ್ರಾರಂಭ ಇಲ್ಲ. ಮತ್ತೆ ಎಲ್ಲದರಲ್ಲೂ ಇದ್ದ ಹಾಗೆ ಗ್ರಹಣದ ಪ್ರಾಮುಖ್ಯತೆ ಇದರಲ್ಲೂ ಕೂಡ ಇದೆ. ಸೊ ಗ್ರಹಣಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಕೂಡ ನಾನು ಸೇರಿಸಿದ್ದೀನಿ. ಸೊ ಗ್ರಹಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕೂಡ ಈ ಸಲ ಶಾಬರ ಮಂತ್ರ ತರಗತಿಯಲ್ಲಿ ನಿಮ್ಗೆ ತಿಳಿಸಲಾಗುತ್ತೆ. ಯಾವುದೇ ಒಂದು ಸಾಧನೆಯನ್ನ ನೀವು ಮಾಡುವಾಗ 5 ವಿಷಯಗಳು ಮುಖ್ಯವಾಗಿರ್ತವೆ. ಯಾವತ್ತೂ ಇದನ್ನ ನೆನ್ಪಿಟ್ಕೊಳ್ಳಿ. ಈ 5 ವಿಷಯಗಳು ಇಲ್ಲದೆ ಇದ್ದರೆ ಆ ಸಾಧನೆ ಮುಂದುವರಿಯಲ್ಲ. ಶಾಬರದಲ್ಲೂ ಕೂಡ ಈ 5 ವಿಷಯಗಳು ಇದೆಯಾ ಸರ್ ಅಂದ್ರೆ ಇದೆ. ಓಕೆನಾ? ಸೊ ಇದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ಫಸ್ಟ್ ಬರುವಂತದ್ದು ಗುರು ಮಂತ್ರ. ಇದ್ರ ಅವಶ್ಯಕತೆ ಇದೆಯಾ? ಹೌದು. ನೀವು ಯಾವುದೇ ಮಂತ್ರ ಜಪ ಮಾಡಿ, ಅದು ಸೆಕೆಂಡ್ರಿ. ಅದಕ್ಕಿಂತ ಮುಂಚೆ ಯಾವ ಮಂತ್ರ ನೀವು ತಗೊಂಡ್ರು ಕೂಡ ಗುರು ಮಂತ್ರ ಅನ್ನುವಂಥದ್ದನ್ನ ನೀವು ತಗೋಬೇಕಾಗುತ್ತೆ. ಇದನ್ನ ನೀವು ಜಪ ಮಾಡ್ಬೇಕಾಗುತ್ತೆ. ಎರಡನೇದು ಬರುವಂತದ್ದು ಗುರು ಧ್ಯಾನ ಮಂತ್ರ. ಗುರು ಮಂತ್ರ ಬೇರೆ, ಗುರು ಧ್ಯಾನ ಮಂತ್ರ ಬೇರೆ. ಎರಡನೇದು ಗುರು ಧ್ಯಾನ ಮಂತ್ರ ಬರುತ್ತೆ, ಇದನ್ನೂ ತಾವುಗಳು ತಗೋಬೇಕಾಗತ್ತೆ. ಇದಾದ್ರ ಮೇಲೆ ಬರುವಂತದ್ದು ಶರೀರ ರಕ್ಷಾ ಮಂತ್ರ. ಇದರ ಅವಶ್ಯಕತೆ ಇದೆಯಾ ಸರ್ ಅಂದ್ರೆ ಇದರ ಅವಶ್ಯಕತೆ ಇದೆ. ಇದಾದ್ರ ಮೇಲೆ ಬರುವಂತದ್ದು ಆಸನ ಮಂತ್ರ. ಇದರ ಅವಶ್ಯಕತೆ ಇದೆಯಾ? ಹೌದು. ಇದಾದ್ರ ಮೇಲೆ ಬರುವಂತದ್ದು ಶಾಬಾರ ಯಂತ್ರ. ಯಂತ್ರ ಬೇಕಾ ಸರ್? ಒಂದೇ ಒಂದು ಯಂತ್ರ. ಶಾಬರ ಮಂತ್ರ ಇತ್ಯಾದಿಗಳನ್ನ ಯಾವುದೇ ಮಂತ್ರಗಳನ್ನ ನೀವು ಜಪಿಸ್ತೀರಾ ಅಂದ್ರೆ ಈ 5 ವಿಷಯಗಳು ಬೇಕು. ಯಾವುದೇ ಜಪಿಸಿ, ನೀವು ಮಹಾಲಕ್ಷ್ಮಿ ಮಂತ್ರ ಜಪಿಸ್ತೀರಾ ಅಂದ್ರೆ ಅದಕ್ಕೆ ಮುಂಚೆ ಈ 5 ವಿಷಯಗಳನ್ನ ನೀವು ಮಾಡಬೇಕು. ನೀವು ಬಂದ್ಬಿಟ್ಟು ಕಾಳಿ ಮಂತ್ರ ಜಪಿಸ್ತಾ ಇದ್ದೇನೆ, ಅದಕ್ಕೆ ಮುಂಚೆ ಈ 5 ವಿಷಯಗಳನ್ನ ಮಾಡಬೇಕು. ನೀವು ಯಕ್ಷಿಣಿ ಮಂತ್ರಗಳನ್ನ ಜಪಿಸ್ತೀರಾ ಅಂದ್ರೆ ಅದಕ್ಕೆ ಮುಂಚೆ ಈ 5 ವಿಷಯಗಳನ್ನ ಮಾಡಬೇಕು.
ಆವಾಗಲೇ ಆ ನಂತರ ಜಪಿಸುವಂತಹ ಮಂತ್ರಗಳು ಫಲಕಾರಿ ಆಗುತ್ತೆ. ಎಲ್ಲದ್ರಲ್ಲೂ ಬೇಕಾ ಸರ್ ಇದು ಅಂದ್ರೆ ಎಲ್ಲದ್ರಲ್ಲೂ ಇದ್ರ ಅವಶ್ಯಕತೆ ಇರುತ್ತೆ. ಸೊ ಯಂತ್ರ ಇತ್ಯಾದಿಗಳನ್ನ ಕೊಡ್ತೀವ ಅಂದ್ರೆ ಖಂಡಿತ ಕೊಡ್ತೀವಿ. ಅದನ್ನ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಯಾವ ರೀತಿ ಶುದ್ಧಿ ಮಾಡಬೇಕು ಇತ್ಯಾದಿಗಳನ್ನ ಕೂಡ ಕ್ಲಾಸ್ ಅಲ್ಲಿ ನಾವು ಕಲಿಸಲಾಗುತ್ತೆ. ಇದರ ಜೊತೆಗೆ ಸುಮಾರು 50 ವಿಚಾರಗಳನ್ನ ಈ ಸಲದ ಕ್ಲಾಸ್ ಅಲ್ಲಿ ನಾವು ಇಟ್ಟಿದ್ದೀವಿ. 50 ತರವಾದಂತ ವಿಚಾರಗಳನ್ನ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಶತ್ರು ಸ್ತಂಭನ ಮುಷ್ಟಿ ಪ್ರಯೋಗದ ಮಂತ್ರವನ್ನ ಈ ಸಲ ನಾವು ಕೊಡ್ತಾ ಇದ್ದೀವಿ. ಶತ್ರುವನ್ನ ಸ್ತಂಭನ ಪಡಿಸುವಂಥದ್ದು, ಶತ್ರುವನ್ನ ನಿಲ್ಲಿಸುವಂಥದ್ದು, ಶತ್ರುವಿನ ಕಾರ್ಯವನ್ನ ನಿಲ್ಲಿಸುವಂಥದ್ದು ಅಥವಾ ಶತ್ರುವನ್ನೇ ನಿಲ್ಲಿಸುವಂತ ಪ್ರಯೋಗವನ್ನ ನಾವು ಕೊಡ್ತಾ ಇದೀವಿ. ಅಂದ್ರೆ ಇದೆಲ್ಲವೂ ಸಾಧನಾ ರೂಪದಲ್ಲಿ ಇರುತ್ತಾ ಅಂದ್ರೆ ಎಲ್ಲವೂ ಸಾಧನೆ ಇರ್ತದೆ, ಎಲ್ಲದಕ್ಕೂ ಮಂತ್ರ ಇರ್ತದೆ, ಎಲ್ಲದಕ್ಕೂ ಸಾಧನೆ ಇರ್ತದೆ. ಸರ್ ಸಪೋಸ್ ತಿಳ್ಕೊಳ್ಳಿ, ಶತ್ರು ಇಲ್ಲ, ನಾವು ಒಂದು ಅಮಾನುಷ ಫೀಲ್ಡ್ ಅಲ್ಲಿ ಇರುವಂತವ್ರು, ಮಾಂತ್ರಿಕರು ಇತ್ಯಾದಿಗಳನ್ನ ಮಂತ್ರಿಸಿ ಕೊಡುವಂತ ವ್ಯಕ್ತಿ ಇದೀವಿ. ಈ ಮಂತ್ರ ನಮಗೆ ಯೂಸ್ ಆಗತ್ತ ಅಂದ್ರೆ ಖಂಡಿತ ಯೂಸ್ ಆಗುತ್ತೆ. ಹೇಗೆ ಸರ್ ಅಂತ ಹೇಳಿದ್ರೆ, ಭೂತ ಪ್ರೇತ ಪಿಶಾಚಿಯಿಂದ ಪೀಡಿತರಾಗಿರುವಂತ ಯಾವುದೋ ಒಂದು ಮೈಯಲ್ಲಿ ಸೇರ್ಕೊಂಡಿದೆ, ಯಾವ್ದು ಅನ್ನೋದು ಬೇಕಾಗಿಲ್ಲ, ಸರಿನಾ? ಯಾವುದೋ ಒಂದಿದೆ, ಅದರ ಮುಂದೆ ಕೂತು ಮುಷ್ಟಿ ಪ್ರಯೋಗವನ್ನ ನೀವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಒಳಗಡೆ ಇರುವಂತಹ ಶಕ್ತಿ ಉಚ್ಚಾಟನೆ ಆಗುತ್ತೆ. ಸೊ ಎರಡ್ ರೀತಿ ಬಳಸಬಹುದು. ಒಂದು, ಕಾಮನ್ ಮ್ಯಾನ್ಗಳು ತಮ್ಮ ಶತ್ರುವನ್ನ ಸ್ತಂಭನ ಮಾಡೋದಕ್ಕೂ ಬಳಸಬಹುದು. ಅಥವಾ ಇದೇ ಫೀಲ್ಡ್ ಅಲ್ಲಿ ಇದೀವಿ, ನಾವು ಇದನ್ನ ಪ್ರಯೋಜನ ಪಡ್ಕೋಬಹುದಾ, ಈ ಮಂತ್ರ ನಾನು ಸಾಧನೆ ಮಾಡ್ತೀನಿ, ನನಗೆ ಏನಾದ್ರು ಯೂಸ್ ಆಗತ್ತಾ ಅಂದ್ರೆ, ಯಾವುದೇ ಶಕ್ತಿಗಳಿರ್ಲಿ, ದೇಹವನ್ನ ಸೇರಿಸಿಕೊಂಡಿರುವಂತ ಆತ್ಮಗಳು, ಹೊರಗಡೆ ಇರುವಂತದ್ದಲ್ಲ, ದೇಹವನ್ನ ಸೇರಿಕೊಂಡಿರುವಂತ ಯಾವುದೇ ಅಮಾನುಷ ಶಕ್ತಿಗಳಿದ್ದರೂ ಕೂಡ ಈ ಮುಷ್ಟಿ ಪ್ರಯೋಗವನ್ನ ಮಾಡಿದಾಗ ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ ಅಥವಾ ಉಚ್ಚಾಟನೆ ಆಗ್ತವೆ. ಸೊ ಇದು ಎರಡನ್ನೂ ಬಂದ್ಬಿಟ್ಟು ತಾವುಗಳು ಪಡ್ಕೋಬಹುದು. ಬಹಳಷ್ಟು ಕೇಸ್ಗಳಲ್ಲಿ ಜ್ಯೋತಿಷಿಗಳ ಹತ್ರ ಬರುವಂತದ್ದು, ಶೀಘ್ರ ವಿವಾಹ ಆಗ್ತಾ ಇಲ್ಲ, ವಿವಾಹ ಆಗ್ತಾ ಇಲ್ಲ, ವಿವಾಹ ಆಗ್ತಾ ಇಲ್ಲ ಅನ್ನೋದು. ಜ್ಯೋತಿಷ್ಯದ ಕಾರಣಗಳು ಹಲವಾರು, ಜ್ಯೋತಿಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಜ್ಯೋತಿಷದ ಕಾರಣಗಳು ಹಲವಾರು ಇರ್ತವೆ. ನಾನೇನಂತೀನಿ ಅಂತ ಹೇಳಿದ್ರೆ, ಅಂತ ವಿವಾಹ ಆಗದಿರುವಂತ ವ್ಯಕ್ತಿಗಳಿಗೂ ಕೂಡ ಸಾಧನೆ ಇತ್ಯಾದಿಗಳ ಅಂದ್ರೆ ವಿವಾಹ ಮಂತ್ರಗಳನ್ನ ಕೊಡಬಹುದಾದ್ರೆ ಶಾಬರದಲ್ಲಿ ಸಾಧ್ಯ ಇದೆ. ಸೊ ವಿವಾಹ ಆಗುವವರೆಗೂ ಮಾತ್ರ, ನಿಮ್ಮ ಕೆಲಸ ಆಗುವವರೆಗೂ ಮಾತ್ರ, ಇದು ತಾತ್ಕಾಲಿಕ ಮಂತ್ರಗಳಿರ್ತವೆ, ಇದನ್ನ ತಾವುಗಳು ಜಪ ಮಾಡಬಹುದು. ಇಂತಿಷ್ಟು ಜಪ ಸಂಖ್ಯೆ ಅಂತ ಇದಕ್ಕೆ ಇರ್ತವೆ. ಸೊ ಅಂತಹ 2 ಮಂತ್ರಗಳನ್ನ ಈ ಸಲ ತರಗತಿಯಲ್ಲಿ ನಾವು ಸೇರಿಸಿದೀವಿ. ಕೆಲವೊಂದ್ ಕಡೆಗಳಲ್ಲಿ ಜಿನ್ ಸಾಧನೆ ಮಾಡೋದು ಬಿಡಿ, ಜಿನ್ನಿಂದ ಸಮಸ್ಯೆ ಆಗುವಂತವ್ರು ಇರ್ತಾರೆ. ಫಸ್ಟ್ ಜಿನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅದಾದ್ಮೇಲೆ ಅದರಿಂದನೇ ಸಮಸ್ಯೆನಾ ಅಂತ ನೋಡೋಣ. ಸೊ ಜಿನ್ನಿಂದ ಸಮಸ್ಯೆ ಆಗಿರುವಂತವ್ರಿಗೆ ಆ ಸಮಸ್ಯೆ ನಿವಾರಣೆ ಮಾಡುವಂತ ಮಂತ್ರವನ್ನ ಸಹಿತ ನಾವು ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ತಾವುಗಳು ಮಾಡ್ಬೋದು. ಸರ್ ಜಿನ್ ಸಮಸ್ಯೆಗೆ ಒಳಗಾದವರೇ ಮಾಡ್ಬೇಕಂದ್ರೆ ಇಲ್ಲ, ಸಾಧಕರಿಗೆ ಈ ಕ್ಲಾಸ್. ಯಾರಿಗೆ ಸರ್ ಕ್ಲಾಸು ಅಂದ್ರೆ ಸಾಧಕರಿಗೆ, ಯಾರ್ಯಾರು ಸಾಧನೆ ಮಾಡ್ತಿರೋ ಅವರಿಗೆ. ನಿಮ್ಮ ಹತ್ರ ಕ್ಲೈಂಟ್ಸ್ ಯಾರಾದ್ರೂ ಜಿನ್ ಸಮಸ್ಯೆಯಿಂದ ಬಂದಿದ್ದಾರೆ ಅಂತ ಏನಾದ್ರು ಇತ್ತು ಅಂದ್ರೆ, ಅವರಿಗೆ ಜಿನ್ ಪ್ರಭಾವ ಇದೆ ಮೈ ಮೇಲೆ ಇರಬಹುದು, ಅಥವಾ ಅವ್ರ ಮೇಲೆ ಜಿನ್ ಪ್ರಯೋಗ ಇತ್ಯಾದಿಗಳನ್ನ ಮಾಡಿ ಕಳಿಸಿರಬಹುದು, ಅಥವಾ ಜಿನ್ನಿಂದನೇ ಸಮಸ್ಯೆ ಇದೆ, ಅದು ಅವ್ರದ್ದು ತಲೆಮಾರುಗಳಿಂದ ಬರ್ತಾ ಇದೆ, ಅವ್ರ ತಂದೆಗಿತ್ತು ತಾತನಿಗಿತ್ತು ಹಂಗೆ ಬರ್ತಾ ಇದೆ ಅಂತ ಒಂದು ಜಿನ್ನನ್ನ ತೆಗಿಬೇಕು ಅಥವಾ ಕ್ಲಿಯರ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಶಾಬರ ಮಂತ್ರ ಸಾಧನೆಯನ್ನ ನಾವು ನಿಮಗ್ ಕೊಡ್ತಾ ಇದೀವಿ. ನೀವು ಅದನ್ನ ಪಾಲಿಸ್ಬಿಟ್ಟು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ನೀವು ಹೋಗ್ಬಿಟ್ಟು ಮುಂದುವರಿಯಬಹುದು. ನೆಕ್ಸ್ಟ್ ಬರುವಂತದ್ದು ನಾನು ಹೇಳಿದೆ ಸುಮಾರು 50 ತರದ್ದು ಅಂತ, ಅದರಲ್ಲಿ ಲವಂಗ ವಶೀಕರಣ ಪ್ರಯೋಗವನ್ನ ಕೂಡ ನಾವು ಕಲಿಸ್ತಾ ಇದೀವಿ. ಯಾರಿಗೂ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ತರಗತಿನಲ್ಲಿ ನಿಮ್ಗೆ ಕಲ್ಸ್ಕೊಡ್ತೀವಿ. ಯಾಕಂದ್ರೆ ವಶೀಕರಣ ಪ್ರಯೋಗಕ್ಕೆ ಬಹಳಷ್ಟು ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ, ಬಹಳಷ್ಟು ಕಾಲ್ಸ್ ಗಳು ಬರ್ತಾ ಇದೆ, ಬಹಳಷ್ಟು ವಿಡಿಯೋಗಳು ನಾವು ಹೇಳ್ತಾ ಇದೀವಿ ವಶೀಕರಣ ಪ್ರಯೋಗವನ್ನ ನಾವು ಕೊಡಲ್ಲ ಅಂತ. ಸೊ ಇಲ್ಲಿ ಈ ಪ್ರಯೋಗ ಯಾರ ಮೇಲೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ತರಗತಿಯಲ್ಲಿ ನಿಮ್ಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಸರ್ವಜನ ವಶೀಕರಣವನ್ನ ಕೂಡ ಕಲಿಸ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಇರ್ತದ ಸರ್ ಅಂದ್ರೆ ಹೌದು ಇರ್ತದೆ. ಯಾವ ವ್ಯಕ್ತಿ ನಾವು ಕೊಟ್ಟಂತಹ ಮಂತ್ರವನ್ನ ಸಾಧನಾ ರೂಪದಲ್ಲಿ ಸಾಧನೆ ಮಾಡ್ತಾರೋ ಅವರಿಗೆ ಸರ್ವಜನ ವಶೀಕರಣ ಆಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಎಷ್ಟು ಮಂತ್ರ ತಗೋಬಹುದು. ಇವಾಗ ಸಪೋಸ್ ತಿಳ್ಕೊಳ್ಳಿ 50 ತರದ ವಿಷಯ ಕೊಡ್ತಾ ಇದ್ದೀನಿ ಅಂದ್ರೆ, ಓಕೆ 50 ಮಂತ್ರಗಳನ್ನು ಸಾಧನೆ ಮಾಡಕ್ಕಾಗತ್ತಂದ್ರೆ ಆಗಲ್ಲ. ಎಲ್ರು ಎಲ್ಲವನ್ನ ತಗೋಬಹುದಂದ್ರೆ ಎಲ್ಲವನ್ನ ತಗೊಳಕ್ಕಾಗಲ್ಲ. ನಾವಿರೋದೇನು, ನಮಗೇನ್ ಬೇಕು, ನಮ್ಮ ಯೋಗ್ಯತೆ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವುಗಳು ಮಂತ್ರವನ್ನ ಸಾಧನೆ ಮಾಡ್ಕೊಳ್ಳಿ. ಸುಮ್ನೆ ಸಾಧನೆ ಕೊಡ್ತಾರೆ, ಅಲ್ಲೊಂದ್ ಸಾಧನೆ ಕೊಟ್ರು ಇಲ್ಲೊಂದ್ ಸಾಧನೆ ಕೊಟ್ರು ಅಂದಾಗ ನೀವುಗಳೇ ಹೋಗಿ ಯಾರೇನೋ ಸಾಧನೆ ಮಾಡಿ ಅದಕ್ಕೆ 1ಕ್ಕೆ 2 ಆಗಿ 2ಕ್ಕೆ 4 ಆಗಿ ಆಮೇಲೆ ಏನಾದ್ರು ಸಮಸ್ಯೆಗಳು ಬಂದ್ರೆ ಅದನ್ನ ಸರಿ ಮಾಡಕ್ಕಾಗದೆ ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊತೀರಾ. ಅದಕ್ಕೆ ಬದಲಾಗಿ ನಮಗೆ ಇದ್ರ ಅವಶ್ಯಕತೆ ಇದೆಯಾ, ಇದರಿಂದ ಏನಾದ್ರು ಪ್ರಯೋಜನ ಇದೆಯಾ ಅನ್ನೋದನ್ನ ನೋಡಿ ಶಾಬಾರ ಮಂತ್ರ ಸಾಧನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬೇರೆ ಮಂತ್ರಗಳು ಸಾಧನೆ ಹೆವಿ ಆಯ್ತು, ತಪ್ಪಾಗಿ ಹೋಯ್ತು ಅಂದಾಗ ಸಮಸ್ಯೆ ಜಾಸ್ತಿ ಆಗಿದ್ದು ಉಂಟು. ಶಾಬರ ಮಂತ್ರ ಸಾಧನೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ತಿಳಿಸ್ಬಿಡುತ್ತೆ. ಸೊ ನೀವು ಇದರಲ್ಲಿ ಸೆಕ್ಯೂರ್ ಆಗಿರ್ತೀವ ಸರ್ ಅಂದ್ರೆ ಸೆಕ್ಯೂರ್ ಇರ್ತದೆ. ಅರ್ಥ ಆಯ್ತಲ್ವಾ? ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ತಿಳಿಸುತ್ತೆ, ಬೇಡ ಮುಟ್ಬೇಡ ಇದ್ರಲ್ಲಿ ಬಂದ್ರೆ ತೊಂದರೆ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನಮಗೆ ತಿಳಿಸೋದ್ರಿಂದ ನಾವ್ ಏನ್ ಮಾಡ್ತೀವಿ, ಅತಿ ಹೆಚ್ಚು ಜಪ ಮಾಡೋದಕ್ಕೆ ಹೋಗಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಅತಿ ಹೆಚ್ಚು ಜಪ ಇತ್ಯಾದಿಗಳನ್ನ ಮಾಡುವಂತ ಮನೆಗಳನ್ನ ನೋಡಿದೀನಿ, ಜಪ ಮಾಡುವಂತ ವ್ಯಕ್ತಿಗಳನ್ನ ನೋಡಿದೀನಿ. ಹೆವಿ ಸಮಸ್ಯೆ, ಇಲ್ದಿರೋದು ಬಂದಿರೋದೆಲ್ಲ ಸಮಸ್ಯೆಗಳು ಅವ್ರ ಮನೆಯಲ್ಲಿ ಇರ್ತವೆ ಹೆವಿ. ನೋಡಿದ್ರೆ ಇವರು ದೊಡ್ಡ ದೊಡ್ಡ ರೀತಿಯಾದಂತ ಅಂದ್ರೆ ಗುರು ಮುಖೇನ ಉಪದೇಶ ತಗೋಬೇಕಾಗಿರುವಂತ ಮಂತ್ರಗಳನ್ನ, ಪುರಶ್ಚರಣೆ ಉದ್ಯಾಪನೆ ಮಾಡ್ಕೋಬೇಕಾಗಿರುವಂತ ಮಂತ್ರಗಳನ್ನ ಜಪ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಫಸ್ಟ್
ನೀವು ಯಾವ ಮಂತ್ರ ತಗೋತಾ ಇದ್ದೀರಿ, ಈ ಮಂತ್ರ ಯಾವುದು, ಇದು ಏನ್ ಕತೆ ಇದ್ರದ್ದು, ಒಳಗಡೆ ಇರುವಂತ ವಿಷಯ ಏನು ಅಂತ ತಿಳ್ಕೊಬೇಕು. ಎಲ್ಲಿವರೆಗೂ ಆ ಜ್ಞಾನ ಬರಲ್ವೋ, ಇದು ಕೊಡ್ತಾ ಇರೋದು ಸಾಧನಾ ಮಂತ್ರನ, ನಾರ್ಮಲ್ ಮಂತ್ರನ, ದಿನನಿತ್ಯ ಜಪಿಸ್ಬೋದಾ, ಮಕ್ಕಳು ಜಪಿಸ್ಬೋದಾ, ಇಂಥ ಮಂತ್ರ ಏನಾದ್ರು ಇದೆಯಾ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಗೊತ್ತಾಯ್ತಾ? ಸೊ ಫಸ್ಟ್ ಮಂತ್ರಗಳ ಭೇದಗಳನ್ನ ಕಲಿಬೇಕು. ಮಂತ್ರಗಳನ್ನ ಕಲಿಯಕ್ ಹೋಗ್ಬೇಡಿ, ಫಸ್ಟ್ ಮಂತ್ರಗಳ ಭೇದ ಕಲೀರಿ. ಈ ಮಂತ್ರ ಯೂಸ್ ಮಾಡ್ಬೋದಾ? ಗ್ರಂಥದಲ್ಲಿ ಇದೆ, 1-10 ಮಂತ್ರಗಳಿದೆ. ಮಹಾಲಕ್ಷ್ಮಿ ಮಂತ್ರ ಅಂದ್ರೆ ಸಾವಿರಾರಿದೆ. ಸಾವಿರಾರಲ್ಲಿ ತಾಂತ್ರಿಕ ಮಂತ್ರ ಯಾವುದು? ಮಹಾಲಕ್ಷ್ಮಿ ತಾಂತ್ರಿಕ ಮಂತ್ರ ಯಾವುದು? ನಾನು ಯಾಕೆ ಮಹಾಲಕ್ಷ್ಮಿ ಅಂದ್ರೆ ಎಲ್ಲರೂ ಲಕ್ಷ್ಮಿ ಸಾಧನೆ ಮಾಡೋರೆ, ಸೊ ನಾನು ಅದಕ್ಕೆ ಹೇಳ್ತಾರೆ, ಲಕ್ಷ್ಮಿಯಲ್ಲಿ ತಾಂತ್ರಿಕ ಮಂತ್ರ ಯಾವುದು? ಮಾಂತ್ರಿಕ ಮಂತ್ರ ಯಾವುದು? ಲಕ್ಷ್ಮಿ ಬೀಜಾಕ್ಷರ ಮಂತ್ರ ಯಾವುದು? ಲಕ್ಷ್ಮಿಯ ವೈದಿಕ ಮಂತ್ರಗಳು ಯಾವುದು? ಲಕ್ಷ್ಮಿ ಶಾಬಾರ ಮಂತ್ರಗಳು ಯಾವುದು? ನಾನೇ ನೋಡಿ ಕೈ ಎಷ್ಟು ತೋರಿಸ್ತಾ ಇದ್ದೀನಿ. ಇವಾಗ ನಮ್ಗೆ ಇದ್ರ ಭೇದನೆ ಗೊತ್ತಿಲ್ಲ, ಯಾವ್ದು ಸಿಕ್ತು ಅದನ್ನ ತೆಗೆದು ಜಪ ಮಾಡೋದು. ನಾನು ಹೇಳ್ತಾ ಇರೋದು, ತಾಂತ್ರಿಕ ಮಂತ್ರಗಳು ನಿಮ್ಗೆ ಸೆಟ್ ಆಗತ್ತಾ? ಜಪ ಮಾಡಿ. ನಿಮ್ಗೆ ವೈದಿಕ ರೂಪದಲ್ಲಿರುವಂತಹ ಮಂತ್ರಗಳು ಸೆಟ್ ಆಗತ್ತಾ? ಜಪ ಮಾಡಿ. ನಿಮ್ಗೆ ಬೀಜಾಕ್ಷರ ಯುಕ್ತವಾಗಿರುವಂತಹ ಮಂತ್ರಗಳು ಸೆಟ್ ಆಗ್ತವೆ, ಬರೀ ಬೀಜಾಕ್ಷರ ಇರುತ್ತೆ, ಅಂತ ಮಂತ್ರಗಳು ಸೆಟ್ ಆಗ್ತಾವ. ನಿಮ್ಗೆ ಶಾಬರ ರೀತಿಯ ಮಂತ್ರಗಳು ಸೆಟ್ ಆಗ್ತವ. ಮಾಂತ್ರಿಕ ರೂಪದಲ್ಲಿ ಲಕ್ಷ್ಮಿ ಮಂತ್ರಗಳು ಇದೆಯಾ ಅಂದ್ರೆ ಹೌದು. ಮಾಂತ್ರಿಕ ನಿಮಗೆ ಸೆಟ್ ಆಗತ್ತಾ? ಅದನ್ನ ನೋಡಿ. ನಾವೇನ್ ಮಾಡ್ತೀವಿ, ಲಕ್ಷ್ಮಿ ಸಾಧನೆ ಕೊಡ್ತೀವಿ ಅಂದ್ರೂ ಎಲ್ಲ ಬರುತ್ತೆ. ನಾನು ಹೇಳ್ತೀನಿ, ನಿಮ್ಗೆ ಯಾವ್ದು ಅದ್ರಲ್ಲಿ ಯಾವ್ದು ಉಪಯೋಗ ಆಗುತ್ತೆ, ಮತ್ತೆ ಇದರಿಂದ ಸಮಸ್ಯೆ ಆದಾಗ ಅದರಿಂದ ಹೊರಗಡೆ ಬರೋದು ಗೊತ್ತಾ? ಯಾರಿಗಾರು ತಲೆ ಇದೆಯಾ? ಯೋಚನೆ ಮಾಡಿ ನೋಡಿ. ಇದರಿಂದ ಸಮಸ್ಯೆ ಆದ್ರೆ ನಾನು ಹೊರಗಡೆ ಬರೋಕ್ಕಾಗತ್ತಾ? ಇಲ್ಲ. ಇದ್ರಲ್ಲಿ ಏನಾದ್ರು ಸಮಸ್ಯೆ ಆಯ್ತಂದ್ರ ಸರಿ, ನಾಳೆ ಬೆಳಿಗ್ಗೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಇದನ್ನ ಕಲ್ಸ್ಕೊಡೋರು ಯಾರಾದ್ರು ಇದಾರಾ? ಇದರಿಂದ ಹೊರಗಡೆ ಬರೋಕ್ ದಾರಿ ತೋರ್ಸೋರು ಇದಾರಾ? ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಶಾಬರ ಮಂತ್ರ ಇತ್ಯಾದಿಗಳನ್ನ ಮಾಡಿದ್ರೆ 3 ದಿನ ಅಷ್ಟೇ ಸಾಕು. 3 ದಿನದಲ್ಲಿ ಸರ್ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ? ಇದು ನಿಮಗೆ ಸ್ವತಃ ಗೊತ್ತಾಗುತ್ತೆ. ನಮ್ಗೆ ಹತ್ರ ಏನು ಕೇಳುವಂತ ಅವಶ್ಯಕತೆ ಇರಲ್ಲ. ಸೊ ಇದು ನಿಮ್ಗೆ ಸ್ವತಃ ಗೊತ್ತಾಗುತ್ತೆ. ಸೊ ಇದನ್ನ ನೀವು ಮಾಡ್ಕೋಬೇಕಾ ಬೇಡವಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಭೂತ ಪ್ರೇತ ಬಾಧೆ ನಿವಾರಣೆಗೆ ಆಂಜನೇಯ ಪ್ರಯೋಗ ಮಂತ್ರ, ಶಾಬರ ಮಂತ್ರವನ್ನ ಕೂಡ ಕೊಡಲಾಗಿದೆ. ನೋಡಿ, ನಾವಿಲ್ಲಿ ಮಂತ್ರದ ಜೊತೆಗೆ ಪ್ರಯೋಗವನ್ನ ಸಹಿತ ಸೇರಿಸಿ ಕೊಡ್ತೀವಿ. ಎಲ್ಲ ಕಡೆ ಮಂತ್ರ ಇರುತ್ತೆ, ಪ್ರಯೋಗ ಇರಲ್ಲ. ಡನ್. ಸೊ ಮಂತ್ರದ ಜೊತೆಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಬಂದ್ಬಿಟ್ಟು ಪ್ರಯೋಗವನ್ನ ಅದ್ರ ಜೊತೆಗೆ ಸೇರಿಸಲಾಗಿದೆ. ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ನೀವು ಮಾಡ್ಬೇಕು ಇತ್ಯಾದಿಗಳನ್ನ ಸೇರಿಸಲಾಗಿದೆ. ಅದನ್ನ ನೋಡ್ಕೊಂಡು ನೀವುಗಳು ಮಾಡ್ಕೋಬಹುದು. ರೈಟ್. ಇದರಲ್ಲಿ ನಾವು ಮಾರಣ ಮಂತ್ರವನ್ನ ಕೂಡ ಸೇರಿಸಲಾಗಿದೆ. ಓಕೆ, ಈ ಸಲದ ಪ್ರಯೋಗಗಳಲ್ಲಿ ಮಾರಣ ಮಂತ್ರ, ವಿದ್ವೇಷಣೆ ಮಂತ್ರಗಳನ್ನ, ಇಬ್ಬರು ವ್ಯಕ್ತಿಗಳನ್ನ ದೂರ ಮಾಡುವಂಥದ್ದು, ಇಬ್ಬರು ವ್ಯಕ್ತಿಗಳ ಮಧ್ಯೆ ಮನಸ್ತಾಪವನ್ನ ಉಂಟು ಮಾಡುವಂಥದ್ದು. ಫಸ್ಟ್ ನಾನು ಮಾರಣ ಮಂತ್ರದ ಬಗ್ಗೆ ಮಾತಾಡ್ತೀನಿ. ಸಪೋಸ್ ತಿಳ್ಕೊಳ್ಳಿ, ಮಾರಣ ಮಂತ್ರ ಒಬ್ಬ ಮನುಷ್ಯನ ಮೇಲೆ ಮಾಡ್ಬಿಟ್ಟು, ಸರಿನಾ? ರೈಟ್. ಆ ಮನುಷ್ಯನಿಗೆ ಆಯುಷ್ ಚೆನ್ನಾಗಿದೆ, ಆ ಮನುಷ್ಯನಿಗೆ ಆಯುಷ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಅವನಿಗೆ ಆಯುಷ್ ಚೆನ್ನಾಗಿದೆ. ಇವಾಗ ಆ ಮನುಷ್ಯನಿಗೆ ಏನಾಗ್ಬೋದು ನಾವು ಮಾರಣ ಪ್ರಯೋಗ ಮಾಡಿದಾಗ? ಆ ವ್ಯಕ್ತಿ ಸಾಯ್ತಾನ ಅಂದ್ರೆ, ಇನ್ ಕೇಸ್ ಅವನು ಸಾಯ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ, ಅವನಿದ್ದು ವೇಸ್ಟ್ ರೂಪದಲ್ಲಿ ಇರ್ತಾನೆ. ಅರ್ಥ ಆಯ್ತಾ? ಮಾರಣ ಮಂತ್ರ ಪ್ರಯೋಗ ಮಾಡಿದಾಗ ಮನುಷ್ಯ ಸತ್ತೋಗ್ತಾನ ಸರ್ ಅಂದ್ರೆ ಹಂಗಲ್ಲ. ಸಾಯ್ತಾನೋ ಬದುಕ್ತಾನೋ ಒಟ್ನೆಲ್ಲ ಅವನಿದ್ದು ಲೆಕ್ಕಕ್ಕಿಲ್ಲ, ಅವ್ನ್ ವೇಸ್ಟ್. ಆ ಇದ್ರಲ್ಲಿ ಅವನಿಲ್ಲ, ಇದ್ದು ಇಲ್ದಂತ ಜೀವನ. ನಾನು ಇದ್ರು ಅಲ್ಲಿ ಇಲ್ಲ, ಆಬ್ಸೆನ್ಸ್ ನಂದು, ನಾನು ಇದ್ದು ಏನು ಮಾಡಕ್ಕಾಗಲ್ಲ ಅಂತ ಒಂದು ಜೀವನ ಅವನಿಗೆ ಕೊಟ್ಬಿಡ್ತಾರೆ. ಸೊ ಮಾರಣ ಪ್ರಯೋಗ ಅಂದ್ರೆ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ರೆ, ಮಾಡಿದ ಕೂಡಲೇ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಮುಗೀತು, ಮನುಷ್ಯನ ಸಾಯಿಸ್ಬಿಡ್ತೀವಿ ನಾವು ಅಂತ. ಆ ರೀತಿ ಯಾವುದು ಇರಲ್ಲ. ರೈಟಾ? ಸೊ ಇದನ್ನ ನೀವು ಹೆಸರು ಇತ್ಯಾದಿಗಳನ್ನ ಹಾಕೊಂಡು ಮಾಡ್ಬೋದಾ? ಮಾಡ್ಬೋದು. ಈ ಮಾರಣ ಮಂತ್ರದಲ್ಲಿ ನಿಮಗೆ ಸಂಬಂಧಪಟ್ಟಂತ ವಿದ್ಯೆನ ಕರೆಕ್ಟ್ ಆಗಿ ಕಲ್ಸಿರುವಂತ ಗುರುಗಳು ಯಾರಾದ್ರೂ ಇದ್ರೆ ರೋಗ ಮಾರಣವನ್ನ ಕೂಡ ನೀವು ಮಾಡ್ಬೋದು. ಮನುಷ್ಯನಲ್ಲಿರುವಂತ ರೋಗವನ್ನೇ ಸಾಯಿಸ್ಬೋದು, ಮನುಷ್ಯನಲ್ಲ. ಸೊ ಇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಬೋದ ಅಂದ್ರೆ ಉಪಯೋಗಿಸ್ಬೋದು. ಮಂತ್ರಗಳು ನಾವು ನೋಡಿದ್ರು ಕೂಡ ಅದು ಕೆಟ್ಟದ್ದು ಅನ್ನೋದು ನಮ್ಮ ತಲೆನಲ್ಲಿ ಬಂತು ಅಂದ್ರೆ ಅದು ಕೆಟ್ಟದ್ದೇ ಆಗಿದೆ. ಸೊ ಒಳ್ಳೇದಕ್ಕೆ ಉಪಯೋಗಿಸ್ಬೋದಾ ಸರ್? ಖಂಡಿತ ಒಳ್ಳೇದಕ್ಕೆ ಉಪಯೋಗಿಸಬಹುದು. ರೈಟಾ? ಸರ್, ಇವು ವಿದ್ವೇಷಣೆ ಪ್ರಯೋಗ ಅಂದ್ಬಿಟ್ರಿ, ಕಚ್ಚಾಟ ಮಾಡಿಸ್ತೀವಿ. ಇದು ಹೆಂಗೆ ಸರ್ ಒಳ್ಳೇದಕ್ಕಾಗತ್ತೆ? ನಾವು ಕಲ್ತ್ರೆ ಇದು ಹೆಂಗ್ ಒಳ್ಳೇದಕ್ಕಾಗತ್ತೆ ಅಂದ್ರೆ, ನಾನು ಹೇಳ್ತೀನಿ ಕೇಳಿ. ಗಂಡ ಹೆಂಡತಿ ಮಧ್ಯೆ ಯಾರೋ ಒಬ್ರು ಬಂದಿದ್ದಾರೆ, ಅರ್ಥ ಆಯ್ತಾ? ಆ ಯಾರೋ ಒಬ್ರಿಗೂ ಮತ್ತೆ ಗಂಡನ್ಗೂ ಜಗಳ ಹತ್ಸೋ ತರ ಪ್ರಯೋಗ ಮಾಡ್ಬಿಟ್ರೆ ಇಲ್ಲಿ ಸಂಸಾರ ಒಂದ್ ಜೋಡಿಸ್ದಂಗ ಆಗತ್ತಾ? ಸೊ ವಸ್ತು ಯಾರ ಹತ್ರ ಇದೆ ಅನ್ನೋದು ಮುಖ್ಯವೇ ಹೊರತು ವಸ್ತು ಏನ್ ಅನ್ನೋದು ಮುಖ್ಯ ಅಲ್ಲ ಅಂತ ನನ್ ಗುರುಗಳು ಹೇಳೋರು. ಅಂದ್ರೆ ಯಾವುದೇ ಮಂತ್ರ, ಯಾವುದೇ ಶಕ್ತಿ, ಏನೇ ಉಪಾಸನೆ, ಎಂತದ್ದೇ ಇರ್ಲಿ, ಯಾವ್ದಿದೆ ಅನ್ನೋದು ಮ್ಯಾಟ್ರೇ ಅಲ್ಲ. ತಲೆ ಕೆಡಿಸ್ಕೋಬೇಡಿ, ಅಯ್ಯೋ ಅವ್ರ ಹತ್ರ ದೊಡ್ಡ ಶಕ್ತಿ ಐತೆ, ನಮ್ಮ ಹತ್ರ ಚಿಕ್ಕ ಶಕ್ತಿ ಐತೆ. ಅಲ್ಲ ಅಲ್ಲ, ಯಾರ ಹತ್ರ ಇದೆ ಅನ್ನೋದು ಮುಖ್ಯ. ಯಾಕಂದ್ರೆ ಆ ವ್ಯಕ್ತಿ ಹೇಗೆ ಉಪಯೋಗಿಸ್ತಾನೆ ಅನ್ನೋದ್ರ ಮೇಲೆ ಅದರ ಒಂದು ಶಕ್ತಿ ನಿಂತಿರ್ತದೆ. ಯಾವುದೇ ದೈವ ಇರ್ಲಿ, ನೀವ್ ಎಂತದ್ದೇ ತಗೊಂಬನ್ನಿ, ಎಂತ ದೊಡ್ಡ ಶಕ್ತಿ ಇದ್ದವನು ಕೂಡ ಇವತ್ತು ಸುಮ್ಮನೆ ಸೈಲೆಂಟ್ ಆಗಿ ಮನೆಯಲ್ಲಿ ವೇಸ್ಟ್ ಆಗಿ ಕೂತಿರ್ತಾನೆ. ನೀವು ಚೆಕ್ ಮಾಡಿ, ಏನು ಇಲ್ಲ, ಚಿಕ್ಕದಾಗಿರುವಂತ ಪ್ರಯೋಗ ಕಲ್ತಿದ್ದಾನೆ, ತುಂಬಾ ಸರಳವಾಗಿರುವಂತ ಪ್ರಯೋಗ ಕಲ್ತಿದ್ದಾನೆ. ಹಳ್ಳಿಗಾಡಲ್ಲಿ ಕಲ್ತಿರುವಂತ ವ್ಯಕ್ತಿ ಎಲ್ಲಾ ಕಡೆ ಓಡಾಡ್ತಾವನೆ, ಎಲ್ಲ ದುಡಿಮೆ ಮಾಡ್ತಾನೆ, ಸಖತ್ತಾಗವನು. ಎಂತ ದೊಡ್ಡ ಲೆವೆಲ್ ಪ್ರಯೋಗ ಕಲ್ತಿದ್ದಾನಲ್ಲ, ಅವ್ನು 10 ರೂಪಾಯಿ ಕೂಡ ದುಡಿಯೋ ಲೆವೆಲ್ ಅಲ್ಲಿ ಇರಲ್ಲ. ನೀವು ನೋಡಿ ಬೇಕಾರೆ. ಯಾಕೆ ಸರ್ ಹಿಂಗಾಯ್ತು, ಇದೇನೋ ಶಾಪ ದೋಷನ ಫ್ಯಾಮಿಲಿನಲ್ಲಿ ಅಂದ್ರೆ? ಹಂಗೆಲ್ಲ ಏನು ಇರಲ್ಲ. ಏನೇನೋ ತಲೆ ಒಳಗಡೆ ಹಾಕೋಬೇಡಿ. ನಿಮಗೆ ಉಪಯೋಗಿಸೋದು ಗೊತ್ತಾ? ಯಾವ ವಸ್ತು ನಿಮ್ ಕೈನಲ್ಲಿದೆ ಅದನ್ನ ಉಪಯೋಗಿಸೋದು ಗೊತ್ತಾ? ಗೊತ್ತಿದ್ರೆ ಮಾತ್ರನೇ ಅದು ಕೆಲಸ ಮಾಡುತ್ತೆ. ಸುಮ್ನೆ ಎಲ್ಲ ಯಾರ್ಯಾರೋ ಕೊಟ್ರು ಏನೇನೋ ಮಾಡ್ಕೊಂತೀವಿ ನಾವು, ಅದೆಲ್ಲ ಯೂಸ್ ಇಲ್ಲ. ಅದನ್ನ ಯೂಸ್ ಮಾಡ್ಕೊಳಕ್ಕೆ ಆಗಲ್ಲ. ಇವಾಗ ಒಂದು ಸ್ಟೂಡೆಂಟು ಯಾವ್ದೋ ಒಂದು ಕ್ಲಾಸು, ಯಾವ್ದೋ ಒಂದು ಸಾಧನೆ ಬಗ್ಗೆ ಯಾವ್ದೋ ಒಂದು ಗುರುಗಳು ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ.
100 ಜನ ಸ್ಟೂಡೆಂಟ್ ಬಂದಿದ್ದಾರೆ, ಅದ್ರಲ್ಲಿ ಮ್ಯಾಕ್ಸಿಮಮ್ 1 ಅಥವಾ 2 ಮಾತ್ರನೇ ಸಕ್ಸಸ್ ಆಗಿದೆ, ಅಥವಾ 10 ಜನ, 10% ತಗೊಳ್ಳಿ ನೀವು. 90% ಜನಗಳಿಗೆ ಅದನ್ನ ತಗೊಳಕ್ಕೂ ಆಗಲ್ಲ. ಅದನ್ನ ತಗೊಂಡೋಗಿ ಮನೆಯಲ್ಲಿ ಎಲ್ಲಾರು ಇಟ್ಟಿರ್ತಾರೆ, ಅಥವಾ ಯಾರ ಜೊತೆ ಹಂಚ್ಕೊಂಡ್ಬಿಟ್ಟಿರ್ತಾರೆ, ಏನಾದ್ರು ಒಂದ್ ಮಾಡ್ಕೊಂಡು ಸುಮ್ನೆ ಕೂತಿರ್ತಾರೆ, ಸಾಧನೆ ಮಾಡಕ್ ಬಿಡಲ್ಲ. ಗೊತ್ತಾಯ್ತಲ್ವಾ? ಸೊ ಪ್ರಯೋಗ ಯಾರ ಹತ್ರ ಇದೆ ಅನ್ನೋದ್ರ ಮೇಲೆ ಪ್ರಯೋಗ ಡಿಪೆಂಡ್ ಹೊರತು, ಪ್ರಯೋಗ ಇಂಥದ್ದೈತೆ, ನನ್ನ ಹತ್ರ ಇಂಥ ಶಕ್ತಿ ಐತೆ, ನಾನ್ ಸ್ಮಶಾನಕ್ಕೆ ಹೋಗಿ ಪ್ರಯೋಗ ಮಾಡ್ತೀನಿ, ಅಂತ ದೊಡ್ಡ ಪವರ್ ಐತೆ ನನ್ನ ಹತ್ರ, ನಾನ್ ಬಲಿ ಕೊಟ್ಬಿಟ್ರೆ ಹಿಂಗಾಗತ್ತೆ, ಇದಕ್ಕೆಲ್ಲ ಏನು ಹೆದರ್ಕೋಬೇಡಿ, ಏನೂ ಆಗಲ್ಲ. ಯಾಕಾಗಲ್ಲ ಸರ್ ಅಂದ್ರೆ, ಆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಇರುತ್ತೆ ಹೊರತು ಪ್ರಯೋಗದ ಮೇಲೆ ಡಿಪೆಂಡ್ ಇರಲ್ಲ. ಸೊ ಯಾರ ಬಗ್ಗೆನೂ ಏನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಕೆಪಾಸಿಟಿ ಏನು, ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಹೊರತು ಬೇರೆ ಯಾರ ಮೇಲೇನು ಡಿಪೆಂಡ್ ಇರಲ್ಲ. ರೈಟಾ? ಕಾಳಿ ಉಪಾಸಕರ 10 ಜನರನ್ನ ಜೊತೆ ಕೂರಿಸಿ, 10 ಜನರಲ್ಲೂ ಬೇರೆ ಬೇರೆ ರೀತಿಯಾಗಿ ಪವರ್ ಇರುತ್ತೆ. ಬರೀ ಒಂದು ಉದಾಹರಣೆ ಕಾಳಿ ಹೇಳಿದೆ, ಕಾಳಿ ಉಪಾಸಕನ 10 ಜನರನ್ನ ಒಟ್ಟಿಗೆ ಕೂರಿಸಿ, 10 ಜನರ ಹತ್ರ ಬೇರೆ ಬೇರೆ ರೀತಿಯಲ್ಲೇ ಕಾಳಿ ಇರ್ತಾರೆ. ಒಂದೇ ಕಾಳಿ, ಹೌದು ಒಂದೇ ಕಾಳಿನೇ, ಬಟ್ ಪ್ರಯೋಗ ಒಬ್ಬರೇ ಕಲ್ಸಿದ್ರು ಸಹಿತ, ಒಂದೇ ಕಡೆ ಅವ್ರು ಕಲ್ತಿದ್ರು ಸಹಿತ, ಒಂದೇ ವಿಧಾನದಲ್ಲಿ ಸಾಧನೆ ಮಾಡಿದ್ರು ಸಹಿತ, ಈತ ಕಾಳಿ ಪ್ರಯೋಗವನ್ನ ಮಾಡದೆ ಬೇರೆ ತರ ಇರುತ್ತೆ, ಎರಡನೇ ಒಂದು ಕಾಳಿ ಪ್ರಯೋಗ ಮಾಡದೆ ಬೇರೆ ತರ ಇರುತ್ತೆ, ಮೂರನೇ ಒಂದು ಕಾಳಿ ಪ್ರಯೋಗ ಮಾಡಿದಾಗ ಬೇರೆ ತರ ಇರುತ್ತೆ. ಆದ್ರ ಶಕ್ತಿ ವೆರೈಟಿ ಆಗಿ ಬರ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಒಂದೇ ರೀತಿಯಾದಂತ ದೇವಸ್ಥಾನ, ಒಂದು ದೇವರಿಗೆ ಸಂಬಂಧಪಟ್ಟ ದೇವಸ್ಥಾನ, ಯಾವ್ದು ಹೆಸರು ಹೇಳಲ್ಲ ನಾನು, ನೀವೇ ಹೆಸರು ಇಟ್ಕೊಳ್ಳಿ. ಎಲ್ಲಾ ದೇವಸ್ಥಾನದಲ್ಲೂ ಸೇಮ್ ಪವರ್ ಇದೆಯಾ? ಇರಲ್ಲ. ಎಲ್ಲಾ ದೇವಸ್ಥಾನದಲ್ಲೂ ಆ ದೇವರು ಬಂದ್ಬಿಟ್ಟು ಸೇಮ್ ಕೆಲಸ ಮಾಡುತ್ತಾ? ಬೇರೆ ಕೆಲಸ ಮಾಡಲ್ಲ. ನೋಡಿ ಬೇಕಾರೆ, ಹೌದಲ್ವಾ? ಬೇರೆ ಬೇರೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಾಗಿ ಶಕ್ತಿ ಇದೆ. ಕೆಲವೊಂದ್ ಕಡೆ ಕಮ್ಮಿ ಇದೆ, ಕೆಲವೊಂದ್ ಕಡೆ ಜಾಸ್ತಿ ಇದೆ, ಕೆಲವೊಂದು ಮತ್ತಷ್ಟು ಪ್ರಬಲವಾಗಿರುವಷ್ಟು ಜಾಸ್ತಿ ಇದೆ. ಗೊತ್ತಾಯ್ತಾ? ಸೊ ಇದು ಯಾರ ಮೇಲೆ ಡಿಪೆಂಡ್ ಸರ್ ಅಂದ್ರೆ, ಅಲ್ಲಿರೋರ ಮೇಲೆ ಡಿಪೆಂಡ್ ಹೊರತು ಅಲ್ಲಿರೋ ದೇವ್ರ ಮೇಲೆ ಅಲ್ಲ. ರೈಟಾ? ಸೊ ಅಲ್ಲಿರುವಂತ ವ್ಯಕ್ತಿಗಳು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಪ್ರಯೋಗ ಇತ್ಯಾದಿಗಳನ್ನ ಮಾಡಿರ್ತಾರೋ ಅದರ ಮೇಲೆ ಪ್ರಯೋಗ ಇರ್ತದೆ ಹೊರತು ಬೇರೆ ಏನೂ ಇರಲ್ಲ. ಆದ್ರೆ ದೈವದತ್ತವಾಗಿ ಕೆಲವೊಂದು ದೈವಗಳು ನೆಲೆ ನಿಲ್ಲುವಂತ ಸ್ಥಳಗಳಿದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅದು ಪರ್ಮನೆಂಟ್. ಓಕೆ, ಶಕ್ತಿಗಳಲ್ಲೂ ಕೂಡ ಭೇದಗಳಿದೆಯಾ ಸರ್ ಅಂದ್ರೆ ಇದೆ. ಓಕೆ, ಮಂತ್ರಗಳಲ್ಲಿ ಭೇದಗಳಿದೆ, ಶಕ್ತಿಗಳಲ್ಲೂ ಕೂಡ ದೇವರು, ದೇವತೆ, ದೈವ ಅಂತ ನೀವೆಲ್ಲ ಏನ್ ಕರಿತೀರೋ ಇದ್ರಲ್ಲೂ ಕೂಡ ಕ್ಯಾಟಗರೀಸ್ ಇದೆ, ಭೇದಗಳಿದೆ. ಸೊ ತಾನಾಗಿಯೇ ಬಂದು ನೆಲೆ ನಿಂತ ದೈವ, ತಾನು ಇತರರಿಗೆ ಕಾಣಿಸಿಕೊಂಡು ತನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಲು ಹೇಳಿರುವಂತ ದೈವ, ನಾವೇ ಒಂದು ಜಾಗ ತಕೊಂಡು ಪ್ರತಿಷ್ಠಾಪನೆ ಮಾಡಿರುವಂತ ದೈವ, ವ್ಯತ್ಯಾಸ ಬರುತ್ತಾ ಇಲ್ವಾ ನೋಡಿ. 3 ದೈವದ್ದು ಒಂದೇ ಹೆಸರು ಅಂತ ತಿಳ್ಕೊಳ್ಳಿ. ಬರುತ್ತಾ ಪವರ್ ವ್ಯತ್ಯಾಸ? ಯಾಕೆ ಬರುತ್ತೆ ಅಲ್ವಾ? ಗೊತ್ತಾಯ್ತಾ ವಿಷಯ? ತುಂಬಾ ವಿಷಯಗಳಿದೆ. ಋಷಿ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂತ ವಿಗ್ರಹಕ್ಕಿರುವಂತ ಶಕ್ತಿ, ನನ್ನಂತ ಒಬ್ಬ ನಾರ್ಮಲ್ ವ್ಯಕ್ತಿ ಅಥವಾ ನೀವುಗಳು ಯಾರೋ ಒಬ್ರು ನಮ್ಮಂತ ಮನುಷ್ಯರು ಸೃಷ್ಟಿ ಮಾಡಿಸಿರುವಂತ ದೇವತಾ ವಿಗ್ರಹಕ್ಕಿರುವಂತ ಶಕ್ತಿ ಎರಡು ಸೇಮಾ? ಗೊತ್ತಾಯ್ತಾ ವಿಷಯ? ಸೊ ಮಂತ್ರ ಇತ್ಯಾದಿಗಳು ಬಂದಾಗ ಸರ್ ಅವ್ರ ಹತ್ರನೂ ಅದೇ ಮಂತ್ರ, ನನ್ನ ಹತ್ರನೂ ಅದೇ ಮಂತ್ರ ಸರ್, ಬಟ್ ಅವ್ರು ಮಾಡೋ ಸಾಧನೆ ನೀವು ಮಾಡಕ್ ಆಗಲ್ಲ. ನಿಮ್ಮ ಸಾಧನ ರೂಟೇ ಬೇರೆ ಇರುತ್ತೆ, ಪವರೇ ಬೇರೆ ಇರುತ್ತೆ, ಅವ್ರ ಹತ್ರ ಪವರೇ ಬೇರೆ ಇರುತ್ತೆ. ಒಂದೇ ಮಂತ್ರವನ್ನ 10 ಜನ ಮಾಡಿದ್ರು ಸಹಿತ 10 ಜನರ ಹತ್ರ ಬೇರೆ ಬೇರೆ ಪವರ್ಗಳು ಬರ್ತವೆ. ಸೊ ಧೈರ್ಯವಾಗಿ ನೀವೊಂದು ಗ್ಯಾರಂಟಿ ಮಾಡ್ಕೊಂಡು ಹೋಗಿ. ರೈಟ್. ಇನ್ನೊಂದು ಮೃತ್ಯು ಸೂಚಕ ಪ್ರಯೋಗವನ್ನ ನಾನು ಕೊಟ್ಟಿದ್ದೀನಿ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರ. ಇದು ರೋಗಿಗಳಿದ್ದಾಗ ಈ ಪ್ರಯೋಗವನ್ನ ಮಾಡಿ ನೋಡಿ. ಸೊ ರೋಗಿ ಮುಂದಿನ ಹಂತಕ್ಕೆ ಪರಿಹಾರವನ್ನ ಮಾಡ್ಬೇಕಾ ಅಥವಾ ರೋಗಿ ಸಾವನ್ನಪ್ತಾನ ಅನ್ನೋದು ಗೊತ್ತಾಗುತ್ತೆ. ರೈಟಾ? ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ, ಅದ್ರ ಬಗ್ಗೆ ನಾವು ಏನು ಮಾತಾಡಲ್ಲ. ಶತ್ರುಗಳಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನ ಕೂಡ ಕೊಟ್ಟಿದೀವಿ, ಯಾಕಂದ್ರೆ ಶತ್ರು ಬಾಧೆ ಅತಿ ಹೆಚ್ಚಾಗಿದೆ ಅಂತ. ಬಟ್ ಯಾವತ್ತು ನಾನು ಜ್ಯೋತಿಷದಲ್ಲಿ ಹೇಳೋದಷ್ಟೇ, 6ನೇ ಭಾವ ಆಕ್ಟಿವೇಟ್ ಆಗ್ಬೇಕು, ಆದ್ರೇನೆ ನೀವು ಉದ್ಧಾರ ಆಗೋದು. 6ನೇ ಭಾವ ಕೆಡಕ್ ಭಾವ ಅಲ್ಲ, ಶತ್ರುಗಳು ಇದ್ರೇನೆ ನೀವು ಉದ್ಧಾರ ಆಗೋದು. ಶತ್ರುಗಳಿಲ್ಲ, ಯಾರು ನಮ್ಮನ್ನ ಕೆತ್ಕೋರಿಲ್ಲ, ಯಾರು ಅವಾಗ ಏನಾದ್ರು ಒಂದ್ ಮಾಡೋರಿಲ್ಲ ಅಂದಾಗ ನಾವು ಸುಮ್ನೆ ಕೂತಿರ್ತೀವಿ, ನೀವು ಸುಮ್ನೆ ಕೂತಿರ್ತೀರ. ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಕೀಟ್ಲೆ ಮಾಡ್ತಾ ಇರ್ಬೇಕು, ಎಬ್ಬುರ್ಸ್ಬೇಕು ಯಾರಾದ್ರೂ ಒಬ್ರು ನಮ್ಮನ್ನ. ನಾವಿಲ್ಲ ಅಂದ್ರೆ ಎದ್ದೇಳೋ ಜನಗಳೇ ಅಲ್ಲ. ಗೊತ್ತಾಯ್ತಲ್ವಾ? ಸೊ ಯಾರಾದ್ರೂ ಒಬ್ರು ಎಬ್ಬುರ್ಸ್ತಾ ಇರ್ಬೇಕು, ಯಾರಾದ್ರೂ ಒಬ್ರು ಏನಾದ್ರು ಮಾಡ್ಬೇಕು. ನೋಡ್ ಗುರು, ಅವ್ನ್ ಅದ್ ಮಾಡ್ಬಿಟ್ಟ, ನಾನು ಅವ್ನ್ ಮುಂದೆ ನಿಂತು ತೋರಿಸ್ತೀನಿ. ಇದು ಬರ್ಬೇಕು ಅಂದ್ರೆ ಅಲ್ಲಿ 6ನೇ ಭಾವ. 6ನೇ ಭಾವ ಪೈಪೋಟಿ ಕೊಡುವಂತ ಭಾವ ಯಾವ್ದಂದ್ರೆ 6ನೇ ಭಾವ. ಸ್ಪರ್ಧಾತ್ಮಕ ಪರೀಕ್ಷೆಗಳು 6ನೇ ಭಾವ, ಶತ್ರು 6ನೇ ಭಾವ, ಕೋರ್ಟು 6ನೇ ಭಾವ, ಸಾಲ 6ನೇ ಭಾವ. ನೀವು ನೋಡಿ ಬೇಡದಿರೋದೆಲ್ಲ 6ನೇ ಭಾವದಲ್ಲೇ. ಸೊ ಆಕ್ಟಿವೇಟ್ ಆಗ್ಬೇಕು. ಬಟ್ ಕೆಲವರಿಗೆ ಶತ್ರು ಬಾಧೆಯನ್ನ ತಡ್ಕೊಳಕ್ ಆಗಲ್ಲ. ಸೊ ಅಂತವರಿಗೋಸ್ಕರನು ಕೂಡ ಶಾಬರ ಮಂತ್ರವನ್ನ ನಾವು ಈ ಸಲ ಕೊಡ್ಲಾಗಿದೆ. ಸೊ ಇಲ್ಲಿ ಶತ್ರು ಬಾಧೆಗೆ ನಾನು ಕೊಟ್ಟಿರುವಂತ ಮಂತ್ರದಲ್ಲಿ ಶತ್ರುವಿನ ಹೆಸರು ಇರ್ಬೇಕು. ಒಬ್ಬ ವ್ಯಕ್ತಿಗೆ ಒಂದು ಸಲ ಪ್ರಯೋಗವನ್ನ ಮಾಡಬಹುದು. ಶತ್ರುವಿನ ಹೆಸರಿದ್ರೆ ಅದನ್ನ ಮಾಡಬಹುದು. ಇದಾದ ನಂತರ ಬರುವಂತದ್ದು ವಾಕ್ ಸಿದ್ಧಿ ಮಂತ್ರ. ಕೆಲವರಿಗೆ ತಮ್ಮ ವಾಕ್ ಸಿದ್ಧಿ ಆಗ್ಬೇಕು ಅಂತ ಆಸೆ, ನಾನು ಏನ್ ಹೇಳ್ತೀನೋ ಅದಾಗ್ಬೇಕು ಸರ್ ಅನ್ನುವಂಥದ್ದು ಒಂದು ಮಂತ್ರ ಯಾವ್ದಾರು ಇದೆಯಾ ಅಂದ್ರೆ ಶಾಬರ ಮಂತ್ರದಲ್ಲಿ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ಇದು ಹೀಗಾಗಲ್ಲ, ಉಲ್ಟಾ ಇದೆ. ಏನ್ ಸರ್ ಅಂದ್ರೆ, ಆಲ್ರೆಡಿ ಏನ್ ಆಗುತ್ತೋ ಅದನ್ನ ನೀವ್ ಹೇಳ್ತೀನಿ. ಓಕೆ, ತುಂಬಾ ಜನರು ಇದೊಂದು ಸುಳ್ಳು ಹೇಳ್ಕೊಂಡು ಸುತ್ತಾ ಇರ್ತಾರೆ, ನಾನ್ ಹೇಳಿದ್ದು ಆಗುತ್ತೆ ಅಂತ. ನೀವ್ ಹೇಳಿದ್ದು ಆಗಲ್ಲ. ಆಲ್ರೆಡಿ ಆಗೋದನ್ನ ನಿಮ್ಮ ಹತ್ರ ಹೇಳಿಸ್ತಾರೆ, ಇದು ಸತ್ಯ. ನಿಮ್ಮ ಹತ್ರ ಇರುವಂತ ಶಕ್ತಿ ಸತ್ಯ, ನೀವುಗಳು ಸತ್ಯ, ಗುರುಗಳು ಸತ್ಯ. ನೀವು ನಿಮ್ ಬಗ್ಗೆಲ್ಲ ನಮ್ಗೆ 2 ಮಾತಿಲ್ಲ. ಬಟ್ ನಿಜ ಏನು ಅಂದ್ರೆ, ನೀವ್ ಹೇಳಿದಾಗಲ್ಲ, ನಿಮಗೆ ಹೇಳ್ಸುತ್ತೆ, ಅದು ಮುಂದಾಗೋದನ್ನ ಹೇಳ್ಸುತ್ತೆ. ಅದನ್ನ ನೀವು ಹೇಳಿರ್ತೀರ ಹೊರತು ನಾವು ಹೇಳಿ ಈ ಜಗತ್ತಲ್ಲಿ ಏನೂ ಆಗಲ್ಲ.
ಅರ್ಥ ಆಯ್ತಲ್ವಾ? ಸೊ ಇದೊಂದು ಭ್ರಮೆನಲ್ಲಿ ತುಂಬಾ ಜನ ಇರ್ತಾರೆ. ಇದರಲ್ಲಿ ವಾಕ್ ಶುದ್ಧಿ, ವಾಕ್ ಸಿದ್ಧಿ ಎರಡನ್ನೂ ಮಾಡ್ಕೋಬಹುದಾ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ವ್ಯಾಪಾರ ಅಭಿವೃದ್ಧಿ ಅಥವಾ ದಿನ ದಿನ ವ್ಯಾಪಾರ ಕೆಳಗಡೆ ಹೋಗ್ತಾ ಇದೆ, ಇದಕ್ಕೆ ಏನಾದ್ರು ಮಂತ್ರಗಳನ್ನ ಕೊಡ್ಬೋದಾ ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂತ ಸಿದ್ಧಿ ಮಾಡ್ಕೊಳ್ಳುವಂತ ಮಂತ್ರ ಇಲ್ಲ, ನಾರ್ಮಲ್ ಇರುವಂತ ಮಂತ್ರಗಳನ್ನ ಕೊಡ್ತಾ ಇದೀವಿ. ವ್ಯಾಪಾರಸ್ಥರು ಪ್ರತಿದಿನ ಈ ಮಂತ್ರವನ್ನ ಜಪ ಮಾಡ್ಕೊಂಡು ಹೋಗೋದ್ರಿಂದ ವ್ಯಾಪಾರದಲ್ಲಿ ಉನ್ನತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರವನ್ನ ಕೊಡ್ತಾ ಇದೀವಿ. ದಾರಿದ್ರ್ಯ ಇತ್ಯಾದಿಗಳು ಇದೆ ಮನೆಯಲ್ಲಿ ಅಂತ ಹೇಳಿದ್ರೆ ದಾರಿದ್ರ್ಯ ನಾಶಕ ಮಂತ್ರವನ್ನ ಸಹಿತ ನಾವುಗಳು ಕೊಡ್ತಾ ಇದೀವಿ. ಬಟ್ ಇದು ಈ ಪ್ರಯೋಗ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಇದು ಮೊಳೆ ಪ್ರಯೋಗ ಇರ್ತದೆ. ಮನೆಯಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಬಾಗಿಲಿಗೆ ಮೊಳೆ ಹೊಡೆಯುವಂತ ಪ್ರಯೋಗ ಇರ್ತದೆ. ಸರ್ ಇದನ್ನ ನಾನು ಕಲ್ತು ಯಾರ್ದಾರು ಮನೆಯಲ್ಲಿ ಪ್ರಯೋಗ ಮಾಡ್ಲಾ ಅಂದ್ರೆ ಯಾರ ಮನೆಯಲ್ಲಿ ಬೇಕಾದ್ರೂ ಪ್ರಯೋಗ ಮಾಡಿ, ನೀವು ಕಲಿಬಹುದಾ ಅಂದ್ರೆ ಕಲಿಬಹುದು. ಯಾರು ಬೇಕಾದ್ರೂ ಕಲಿಬಹುದು ಸರ್, ಪರ್ಟಿಕ್ಯುಲರ್ ವ್ಯಕ್ತಿಗಳು ಕಲಿಬೇಕಂತ ಮತ್ತೆ ಪ್ರಶ್ನೆ ಕೇಳಬೇಡಿ. ಯಾರು ಬೇಕಾದ್ರೂ ಇದನ್ನ ಕಲಿಬಹುದು. ಬಟ್ ಬಾಗಿಲು ಎಲ್ಲಾ ಬಾಗಿಲುಗಳು ಮನೆಯಲ್ಲಿರುವಂತ ಪ್ರಮುಖ ಬಾಗಿಲಲ್ಲ, ಅದ್ರ ಜೊತೆಗೆ ಮನೆಯಲ್ಲಿರುವಂತ ಎಲ್ಲಾ ಬಾಗಿಲಿಗೂ ಹೊಸ್ತಿಲು ಇರಬೇಕು. ಪ್ರಯೋಗ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವುಗಳು ನಿಮ್ಗೆ ಹೇಳ್ಕೊಡ್ತೀವಿ. ವಶೀಕರಣ ಪ್ರಯೋಗವನ್ನ ನಾನು ಹೇಳಿದೆ. ಇದ್ರ ಜೊತೆಗೆ ಭೋಜನದಿಂದ ವಶೀಕರಣವನ್ನ ಹೇಗ್ ಮಾಡೋದು, ಊಟದ ವಿಚಾರದಲ್ಲಿ ವಶೀಕರಣವನ್ನ ಹೇಗ್ ಮಾಡೋದು ಅನ್ನುವಂಥದ್ದು ಒಂದು 2 ಪ್ರಯೋಗವನ್ನ ನಾವು ಕೊಡ್ತಾ ಇದೀವಿ. ಮೊಹಮ್ಮದ್ ಗುರುಗಳ ಪ್ರಯೋಗದ ಜೊತೆಗೆ ಮುಟ್ಟಿಫೀರ್ ಗುರುಗಳ ಪ್ರಯೋಗ ಅಥವಾ ಮುಟ್ಟಿಫೀರ್ ಪ್ರಯೋಗ ಅಂತ ಕರಿತೀವಿ, ಇದರ ಪ್ರಯೋಗವನ್ನ ಕೂಡ ಕೊಡ್ತೀವಿ. ಒಂದು ಶಕ್ತಿ, ಈ ಶಕ್ತಿ ಯಾವ ರೀತಿ ಪ್ರಕಟ ಆಗುತ್ತೆ, ಈ ಶಕ್ತಿ ಹತ್ರ ನಾವು ಏನೆಲ್ಲ ಕೇಳಬೇಕು, ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನ ಕೊಡ್ತಾ ಇದೀವಿ. ಜಿನ್ನಿಂದ ಸಮಸ್ಯೆ ಆದವರಿಗೆ ಪ್ರಯೋಗ ಕೊಟ್ಟಿದ್ದೀನಿ, ಹಂಗಂದ್ರೆ ಜಿನ್ ಸಾಧನೆ ಕೊಡ್ತಾ ಇದ್ದೀನಿ ಅಂದ್ರೆ ಶಾಬಾರ ಮಂತ್ರದ ಜಿನ್ ಸಾಧನೆಯನ್ನ ಕೂಡ ನಾವು ಕೊಡ್ತಾ ಇದೀವಿ, ರೈಟಾ? ಸೊ ತುಂಬಾ ಜನ ಜಿನ್ ಸಾಧನೆ ಬೇಕು ಅಂತಾರೆ. ಜಿನ್ ಸಾಧನೆ ಮಾಂತ್ರಿಕದ್ ನಾನು ಕೊಟ್ಟಿದ್ದು ಅದಲ್ಲ, ಇದು ಶಾಬಾರ ಮಂತ್ರದಲ್ಲಿ ಸುಮಾರು 2022ರಲ್ಲೇ ನಾನು ಕೊಟ್ಟಂತ ಪ್ರಯೋಗಗಳು ಇವೆಲ್ಲ. ಯಾವ್ದು ಹೊಸ ಪ್ರಯೋಗಗಳು ಈ ಸಲದ ಕ್ಲಾಸಲ್ಲಿ ಇಲ್ಲ. ಮತ್ತೆ ಹಳೆ ಕ್ಲಾಸಲ್ಲಿ ಬಂದಿರೋರು ಯಾವ್ದಾದ್ರು ಹೊಸಾದಿದೆ ಅಂತ ತಲೆ ಕೆಡ್ಸ್ಕೋಬೇಡಿ, ಯಾವ್ದು ಹೊಸಾದಿರಲ್ಲ. ಹಳೇದು ಏನಿದೆಯೋ ಹೊಸದಾಗಿ ಬಂದಿರೋರ್ಗೆಲ್ಲರಿಗೂ ನಾವು ರಿಪೀಟ್ ಮಾಡ್ತಾ ಇದೀವಿ ಕ್ಲಾಸು, ಅದಕ್ಕಾಗಿ ಕೊಡ್ತಾ ಇದೀವಿ. ಸೊ ಈ ಪ್ರಯೋಗಗಳು ಕೂಡ ಇದರಲ್ಲಿ ಮಿಕ್ಸ್ಅಪ್ ಆಗಿರ್ತದೆ, ಅಂದ್ರೆ ಖಂಡಿತವಾಗ್ಲೂ ಮಿಕ್ಸಿಂಗ್ ಇರುತ್ತದೆ. ಸೊ ಆಂಜನೇಯನ ಸಿದ್ಧಿ ಮಾಡ್ಕೋಬೇಕು ಅಥವಾ ಗಣಪತಿಗೆ ಸಂಬಂಧಪಟ್ಟಂತ ಪ್ರಯೋಗಗಳು ಬೇಕು ಅನ್ನೋರ್ಗೂ ಕೂಡ ಈ ಸಲದ ತರಗತಿಯಲ್ಲಿ ಅವರ ಮಂತ್ರಗಳನ್ನ ಕೂಡ ನಾವು ಸೇರಿಸಿದೀವಿ. ನೋಡಿ, ಮೊದಲೇ ಹೇಳ್ತಾ ಇದ್ದೀನಿ, ಶಾಬಾರ ಮಂತ್ರ A to Z ಇರುತ್ತೆ. ಓಕೆ, ಎಲ್ಲದಕ್ಕೂ ಇದೆಯಾ ಸರ್ ಅಂದ್ರೆ ಎಲ್ಲದಕ್ಕೂ ಇರುತ್ತೆ. ಅದರಲ್ಲಿ ಹೆಕ್ಕಿ ಸರಿಯಾಗಿರುವಂತದ್ದು ನಮಗೆ ಓಕೆ ಅನ್ಸಿರುವಂತ ಮಂತ್ರಗಳನ್ನ ಹೆಕ್ಕಿ ನಿಮ್ಗೋಸ್ಕರ ನಾವು ಕೊಟ್ಟಿರ್ತೀವಿ. ಎಲ್ಲಾ ಮಂತ್ರ ಇದರಲ್ಲಿ ಉತ್ತಾ ಇದೆಯಾ ಅಂದ್ರೆ ಇಲ್ಲ. ಸುಮಾರು 50 ತರದ ಮಂತ್ರಗಳನ್ನ ನಾವು ಈ ಸಲ ಕೊಡ್ತಾ ಇದೀವಿ. 50 ಸರದ ಇದು ಅಂದ್ರೆ ಪ್ರಯೋಗಗಳು ಇತ್ಯಾದಿಗಳು, ಸಾಧನೆ ಇತ್ಯಾದಿಗಳು ಇದರಲ್ಲಿ ಇರ್ತದೆ. ಈ ತೈಲ ಮೋಹಿನಿ ಸಾಧನೆ ಅಂತ ಕೆಲವರು ಕರೀತಾರೆ, ಕಾಮ್ಯ ಸಿಂಧೂರ್ ವಶೀಕರಣ ಪ್ರಯೋಗ ಅಂತಾನು ಕೆಲವರು ಕರೀತಾರೆ. ಇವುಗಳನ್ನ ಕೂಡ ಈ ಸಲದ ತರಗತಿಯಲ್ಲಿ ನಾವು ನೀಡ್ತಾ ಇದೀವಿ. ಇದನ್ನು ಕೂಡ ತಾವು ತರಗತಿಯಲ್ಲಿ ಪ್ರಾರಂಭ ಮಾಡಬಹುದು. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಏನಾಗುತ್ತೆ, ಕ್ಲೀನ್ ಆಗಿ ಸ್ಟಾರ್ಟಿಂಗ್ ಬೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬರೀ ಮಂತ್ರಗಳು ಬರ್ತಾವ ಸರ್ ಅಂದ್ರೆ ಇಲ್ಲ. ಫಸ್ಟ್ ನಿಮ್ಗೆ ಬೇಸ್ ಕಲಿಸ್ತೀವಿ. ಏನಿದೆ ಬೇಸು, ಯಾವ ರೀತಿ ಇರಬೇಕು, ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ. ಎಲ್ಲೇ ಹೋದ್ರು ಫಸ್ಟ್ ಪ್ರೊಟೆಕ್ಷನ್ ಕೇಳಿ. ಫಸ್ಟ್ ಪ್ರೊಟೆಕ್ಷನ್, ಎಲ್ಲರಿಗೂ ಟೈಮ್ ಚೆನ್ನಾಗಿದೆ, ಎಲ್ಲಾ ಟೈಮಲ್ಲೂ ನಾವು ಸೂಪರ್ ಆಗಿರ್ತೀವಿ, ಇವೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕೆಲ್ಲ ಆಗಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾನೇನಂತೀನಿ ಅಂತ ಹೇಳಿದ್ರೆ, ಪ್ರತಿ ಸಲ ನೀವೇನೇ ಪ್ರಯೋಗ ಮಾಡುವಾಗ್ಲೂ ಕೂಡ ನಾವು ಹೇಳಿರುವಂತ ನಿಯಮಗಳು 5 ನಿಯಮ, 5 ನಿಯಮಗಳನ್ನ ಪಾಲಿಸಿ. ಸರ್ ಈ 5 ನಿಯಮ ವೈದಿಕ ಮಂತ್ರಗಳಿಗೂ ಇದೆಯಾ ಅಂದ್ರೆ ಎಸ್. ಈ 5 ನಿಯಮ ಮಾಂತ್ರಿಕ ಮಂತ್ರಗಳು ಬರುತ್ತಾ ಅಂದ್ರೆ ಎಸ್. ಈ 5 ನಿಯಮ ತಾಂತ್ರಿಕ ಮಂತ್ರಕ್ಕೆ ಬರುತ್ತಾ ಅಂದ್ರೆ ಎಸ್. ಈ 5 ನಿಯಮ ನಮಗೆ ಕೊಟ್ಟೇ ಇಲ್ವಲ್ಲ ಸರ್ ಅಂದ್ರೆ ನನಗೆ ಗೊತ್ತಾಯ್ತಾ? ಈ 5 ನನ್ನ ಕೈ ಇದೆಯಲ್ಲ, ಈ 5 ನಿಯಮಗಳು ಪ್ರತಿಯೊಂದ್ರಲ್ಲೂ ಬರ್ತದೆ. ಪ್ರತಿ ಸಲ ಮಂತ್ರ ಜಪ ಮಾಡುವಾಗ, ಸರ್ ನಿನ್ನೆ ಮಾಡಿದೆ ಆಯ್ತು, ನಿನ್ನೆ ಜಪ, ಇವತ್ತು ಮತ್ತೆ ಕೂತ್ಕೋತಾ ಇದೀನಿ, ಇವತ್ತು ಜಪ ಸ್ಟಾರ್ಟ್ ಮಾಡೋದು ಮುಂಚೆ 5 ನಿಯಮ ಪಾಲಿಸ್ಬೇಕಾ ಸರ್ ಅಂದ್ರೆ ಎಸ್. ನೆನ್ಪಿಟ್ಕೊಳ್ಳಿ. ಓಕೆ ಸರ್, ನಾನು ಜಪ್ಸೋದೇ 21 ಸಲ ಮಂತ್ರ ಸರ್. ನೀವು 21 ಸಲ ಜಪ್ಸಿ, 5 ಸಲ ಜಪ್ಸಿ, ನನಗೆ ಅದು ಗೊತ್ತಿಲ್ಲ. ಈ 5 ಕೆಲಸವನ್ನ ನೀವು ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರನೇ ಮಂತ್ರ ಕೆಲಸ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಂತ್ರ ಕೆಲಸ ಮಾಡಲ್ಲ. ಮತ್ತೆ ಬರುವಂತ ಅನಾಹುತವನ್ನ ಮೊದಲೇ ಸೂಚಿಸುತ್ತೆ. ನೀವು ನೋಡೋದಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಅನಾಹುತ ಮೊದಲೇ ಗೊತ್ತಾಗುತ್ತಾ, ತೊಂದರೆ ಬರೋದೆಲ್ಲ ಗೊತ್ತಾಗುತ್ತಾ ಸರ್ ಅಂದ್ರೆ ಗೊತ್ತಾಗುತ್ತೆ. ಏನೋ ಆಗ್ಬೇಕಂತಿದೆ, ಏನೋ ಆಗುತ್ತೆ. ನೀವು ಹೇಳ್ತೀರಾ ಆಮೇಲೆ ಸಾಯಂಕಾಲ, ಕೆಲವರು ಹೇಳ್ತಾರೆ ನಾನು ಈ ಬೆಳಿಗ್ಗೆನೇ ಹೇಳಿಲ್ಲ, ಏನೋ ಆಗುತ್ತೆ ಅಂತ. ನೋಡಿ, ಸಂಜೆ ಒಳಗಡೆ ಒಂದು ನ್ಯೂಸ್ ಬಂತು, ಗೊತ್ತಾಯ್ತಾ? ಅಂದ್ರೆ ನಿಮ್ಗೆ ಆಲ್ರೆಡಿ ಮೆಸೇಜ್ ಪಾಸ್ ಆಗಿರ್ತದೆ, ಪಾಸ್ ಆಗಿರ್ತದೆ. ಗೊತ್ತಾಯ್ತಾ? ಪಾಸ್ ಆಗದೆ ಏನೂ ಆಗೋದಕ್ಕೆ ಚಾನ್ಸೇ ಇಲ್ಲ. ನಮ್ಗೆ ಗೊತ್ತಿಲ್ಲದೆ ಏನು ನಡೆಯಲ್ಲ. ರಿಯಲ್ ಆಗಿ ನಮ್ಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ, ಗೊತ್ತಾ ನಿಮ್ಗೆ? ಆದ್ರೆ ನಮಗೆ ಗೊತ್ತಿರಲ್ಲ, ಇಲ್ಲ ಆಯ್ತಲ್ಲ ಅಂತ. ಆದ್ರ ಮೇಲೆ ನಮ್ಗೆ ಪಶ್ಚಾತ್ತಾಪ ಪಡ್ತೀವಿ, ಇದ್ ಮಾಡಬಾರ್ದಾಗಿತ್ತು. ದುಡ್ಡು ಕೊಡುವಾಗನೇ ನನಗೆ ಅನಿಸ್ತು ಈ ವ್ಯಕ್ತಿ ಕಾಸು ವಾಪಸ್ ಕೊಡಲ್ಲ ಅಂತ. ಯಾವಾಗ ಅನಿಸ್ತು ನಮ್ಗೆ ಅಂದ್ರೆ 2 ವರ್ಷ ಬಿಟ್ಟು ಯೋಚನೆ ಬರುತ್ತೆ, ಕೊಟ್ಟಾಗ ಯೋಚನೆ ಬರುತ್ತೆ. ಗೊತ್ತಾಯ್ತಾ? ನಾನು ಅವತ್ತೇ ಹೇಳ್ದೆ ನಿಮ್ಗೆ, ಅವ್ನಿಗೆ ದುಡ್ಡು ಕೊಡಬೇಡಿ, ನೋಡೋದಕ್ಕೆ ಕಳ್ಳನ್ ತರ ಇದಾನ ಅವನು ಅಂತ. ಅಲ್ವಾ? ನೀವು ಕೊಟ್ರಿ ಕಳ್ಕಟ್ರಿ. ಇಲ್ಲಿ 2 ವರ್ಷ ಆದ್ಮೇಲೆ 10 ವರ್ಷ ತನಕನೂ ಅದು ರಿಪೀಟ್ ಹೊಡಿತಾ ಇರ್ತದೆ. 10 ವರ್ಷ ಆದ್ರೂ ದುಡ್ಡು ವಾಪಸ್ ಮಾಡಿ. ಈ ಜಾಗ ತಗೊಳ್ಳೋದು ಬೇಡ, ಪಾರ್ಟಿ ನೋಡಿದ್ರೆ ಯಾಕೋ ಕಿರಿಕಿರಿ ಪಾರ್ಟಿ ಇದ್ದಂಗ ಅವನಲ್ಲ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಹೇಳಲ್ಲ. ಜಾಗ ಎಲ್ಲ ತಗೊಂಡು ನಾವು ಹಾಳಾದ್ರ ಮೇಲೆ ನಾವು ಹೇಳೋದು. ನನ್ಗೆ ಅವತ್ತೇ ಅನಿಸ್ತು ನೋಡಿ. ಗೊತ್ತಾಯ್ತಾ? ರೈಟ್. ಸೊ ಇದಕ್ಕಾಗಿ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ. ಕೆಲವರಿಗೆ ಸ್ವಪ್ನದಲ್ಲಿ ಸುಪ್ತ ಜ್ಞಾನ ಜಾಗೃತವಾಗಿರ್ತದೆ. ಜ್ಯೋತಿಷ್ಯದ ಪ್ರಕಾರ 9ನೇ ಭಾವದಿಂದ ನಾವು ಸುಪ್ತ ಜ್ಞಾನವನ್ನ ನೋಡ್ತೀವಿ.
ಸುಪ್ತ ಜ್ಞಾನ ಅಂದ್ರೆ ಇಂಟ್ಯೂಷನ್ ಪವರ್. ಇವಾಗ ನಾನು ಮಾತಾಡೋದಲ್ಲ ಅವೆಲ್ಲವೂ ಈ ಸುಪ್ತ ಜ್ಞಾನಕ್ಕೆ ಬರುತ್ತೆ. ಮತ್ತೆ ಇನ್ನೊಂದು ಸುಪ್ತ ಜ್ಞಾನ ಯಾವ್ದಂದ್ರೆ ಕನಸಲ್ಲಿ ಕೆಲವೊಂದು ವಿಚಾರಗಳು ಗೋಚಾರ ಆಗುತ್ತೆ, ಅದು ರಿಯಲ್ ಲೈಫ್ ಅಲ್ಲಿ ನಡೀತದೆ. ಕನಸಲ್ಲಿ ಕೆಲವೊಂದು ವಿಚಾರಗಳು ಗೋಚಾರ ಆಗುತ್ತೆ, ಅದು ರಿಯಲ್ ಲೈಫ್ ಅಲ್ಲಿ ನಡೀತದೆ. ಇಂಥವ್ರಿಗೂ ಕೂಡ ಶಾಬಾರ ಮಂತ್ರದಲ್ಲಿ ಇನ್ನೂ ಜಾಗೃತಿ ಮಾಡ್ಕೋಬಹುದಾ? ಸ್ವಪ್ನದಲ್ಲಿ ನಮಗ್ ಬೇಕಾಗಿರೋ ಪ್ರಶ್ನೆ, ಇವಾಗ ಕನಸಲ್ಲಿ ಏನು ಅದಕ್ಕೆ ಬೇಕಾಗಿರೋದು ತೋರಿಸುತ್ತೆ, ಕರೆಕ್ಟಾ? ಕನಸಲ್ಲಿ ನನಗೇನ್ ಬೇಕು, ನನ್ನ ಪ್ರಶ್ನೆ ಏನು, ಅದಕ್ಕೆ ಉತ್ತರವನ್ನ ಕಂಡ್ಕೋಬಹುದಾ ಅಂದ್ರೆ ಕಂಡ್ಕೋಬಹುದು. ಇದಕ್ಕೆ ಸ್ವಪ್ನ ಸಿದ್ಧಿ ಮಂತ್ರ ಅಂತ ಕರೀತಾರೆ. ಸೊ ಈ ಸ್ವಪ್ನ ಸಿದ್ಧಿ ಮಂತ್ರವನ್ನ ಕೂಡ ನಾವು ಸಾಧನೆ ಮಾಡ್ಕೋಬಹುದು ಅಂದ್ರೆ ಖಂಡಿತ ಸಾಧನೆ ಮಾಡ್ಕೋಬಹುದು. ಬಟ್ ಜಿನ್ ಸಾಧನೆ ಮಾಡಿದವರು ಈ ಸಾಧನೆಯಿಂದ ಹೊರಗೆ ಉಳಿಯೋದು ಒಳ್ಳೇದು, ರೈಟಾ? ಜಿನ್ ಸಾಧನೆ ಮಾಡೋರು ನಾನು ಹೇಳ್ತೀನಿ ಅದು ಯಾವ ದೇವ್ರು ಅಂತ, ಆ ದೇವರಿಂದ ದೂರ ಇದೆ. ಓಕೆ, ಆ ದೇವ್ರ ಹತ್ರ ಹೋದ್ರಿಂದ ಜಿನ್ನು ನಿಮ್ದೆಲ್ಲ ಮನೆ ಬಿಟ್ಟು ಎಲ್ಲ ಊರ್ ಬಿಟ್ಟು ದೇಶ ಬಿಟ್ಟು ಓಡೋಗ್ಬಿಡ್ತಾರೆ, ರೈಟಾ? ಸೊ ಅದು ನಾನು ನಿಮ್ಗೆ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅದು ಯಾವ್ದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಜಿನ್ ಸಾಧನೆ ಮಾಡಿರೋರು ಸ್ವಪ್ನ ಸಿದ್ಧಿ ಮಂತ್ರದಲ್ಲಿ ಯಾವ ಮಂತ್ರ ತಗೋಬೇಕು, ಯಾವ ಮಂತ್ರ ತಗೋಬಾರ್ದು, ನಿಮ್ಮಲ್ಲಿ ಇದು ಮುಂಚೆ ಯಾವ ಸಾಧನೆಗಳಿದೆ ಆ ಸಾಧನೆಗೆ ಹೋಲುವಂತ ಮಂತ್ರಗಳು, ಕರೆಕ್ಟ್ ಆಗಿರುವಂತ ಮಂತ್ರಗಳನ್ನ ತಗೊಳ್ಳಿ. ಯಾವ್ದಾದ್ರು ಗುರುಗಳ ಹತ್ರ ಹೋಗ್ತಾ ಇದ್ದೀರಾ, ಸಾಧನೆಗೆ ಅಂತ ಹೋಗ್ತಾ ಇದ್ದೀರಾ, ಆ ಗುರುಗಳಿಗೆ ಬಾಯ್ ಬಿಟ್ಟು ಹೇಳಿ, ಗುರುಗಳೇ ನೀವು ಇಂಥ ಸಾಧನೆ ಕೊಡ್ತಾ ಇದ್ದೀರಾ, ನಾನು ಆಲ್ರೆಡಿ ಈ ಮಂತ್ರವನ್ನ ಜಪ ಮಾಡ್ತಾ ಇದ್ದೀನಿ, ಇದಕ್ ಮ್ಯಾಚಿಂಗ್ ಇದೆಯಾ ಅಥವಾ ಇದಕ್ಕೆ ಶತ್ರುನ ಮಾಡಬಹುದಾ, ಇದನ್ನ ಕೇಳಿ. ನಾವೇನ್ ಮಾಡ್ತೀವಿ, ಒಬ್ಬ ಗುರುಗಳ ಹತ್ರ ಒಂದ್ ಮಂತ್ರ, ಇನ್ನೊಬ್ಬ ಗುರುಗಳ ಹತ್ರ ಇನ್ನೊಂದ್ ಮಂತ್ರ, ಮತ್ತೋರ್ವ ಗುರುಗಳ ಹತ್ರ ಒಂದ್ ಮಂತ್ರ, 3 ಮಂತ್ರ ತಗೊಂಡ್ಬಂದು 3 ಜನರಿಗೆ ವಿಷಯ ತಿಳಿದ್ರೆ 3 ಮಂತ್ರಗಳನ್ನ ತಗೊಂಡ್ಬಂದು ಕೂತ್ಕೊಂಡು 3 ನಾನು ಜಪಿಸ್ತಾ ಕೂತಿರ್ತೀನಿ. ಅದು ಒಂದ್ರ ಜೊತೆ ಒಂದು ಸೇರಿದಾಗ ಒಂದು ಕಂಪನ ಓಪನ್ ಆಗುತ್ತಲ್ಲ, ಅದು ನಿಮ್ ಮನೆಯಲ್ಲಿ ಕಂಪನ ಆಗ್ತಾ ಇರ್ತದೆ, ಭೂಕಂಪನ ಆಗ್ತಾ ಇರ್ತದೆ. ಇದು ನಮಗ್ ಗೊತ್ತಿರಲ್ಲ, ಈ ವಿಷಯ ನಮಗ್ ಗೊತ್ತಿರಲ್ಲ. ನೀವೇನ್ ತಿಳ್ಕೊತೀರಾ, ನಾರ್ಮಲ್ ಈ ಮಂತ್ರ ಅವರು ಜಪ ಮಾಡ್ತಾರೆ ನಾವು ಜಪ ಮಾಡ್ತೇವೆ, ಈ ಮಂತ್ರ ಇಲ್ಲೂ ಸಿಗ್ತೈತೆ ಗೂಗಲ್ ಅಲ್ಲೂ ಸಿಗ್ತೈತೆ ನಾವು ಜಪ ಮಾಡ್ತೀವಿ. ನಾನೇನಂತೀನಿ ಅಂದ್ರೆ 3 ವಸ್ತುಗಳು ಸೇರಿದಾಗ ಒಂದು ಕಂಪನ ಆಗುತ್ತಲ್ಲ, ಅಥವಾ 3 ಮಂತ್ರಗಳು ಸೇರಿದಾಗ ಒಂದು ಕಂಪನ ಆಗುತ್ತಲ್ಲ, ಆ ಕಂಪನ. ಸೊ ಯಾವುದೇ ಗುರುಗಳ ಹತ್ರ ಹೋದ್ರು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಇಂಥವ್ರು ಕ್ಲಾಸ್ ಮಾಡ್ತಾರೆ, ಇಂಥ ಜಾಗದಲ್ಲಿ ಇದೆ, ಇವೆಲ್ಲ ನನಗೆ ಬೇಡ. ನಾನು ಹೇಳ್ತೀನಿ ಯಾರ ಹತ್ರ ಹೋದ್ರು ಬಾಯಿ ಬಿಟ್ಟು ಹೇಳಿ, ಬಾಯಿ ಬಿಟ್ಟು ಮಾತಾಡಿ. ಯಾಕಂದ್ರೆ ನಾಳೆ ಪ್ರಾಬ್ಲಮ್ ಆಗೋದು ನಿಮ್ಗೆ ಹೊರತು ಅವ್ರಿಗಾಗಲ್ಲ, ನನಗಾಗಲ್ಲ. ನೀವು ಬಾಯಿ ಬಿಟ್ಟು ಹೇಳಿದಾಗ ಇಂಥ ಮಂತ್ರ ಜಪ ಮಾಡ್ತಾನೆ ಅಂದ್ರೆ ಇಂಥ ಮಂತ್ರ ತಗೋಬೇಡಿ, ಇದನ್ ಮಾಡಿದಾಗ ಇದನ್ನ ತಗೋಬೇಡಿ, ಇದನ್ನ ಇದ್ದಾಗ ಇದನ್ನ ಹಿಡಿಬೇಡಿ, ಇದ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಇದ್ರ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ನೀವು ತಗೊಳ್ಳಿ. ಇವಾಗ ಕಾಳಿ ಅಂದಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾರು ಬರ್ತಾರೆ, ಯಾರಿಗಾರು ಗೊತ್ತಾ? ಕಾಳಿ ಇದ್ದಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾವ ಮಂತ್ರ ಬರುತ್ತೆ, ಯಾವ ಒಂದು ದೈವದ ಮಂತ್ರ ಸಪೋರ್ಟಿಂಗ್ ಬರುತ್ತೆ ಕಾಳಿಗೆ? ಯಾರಿಗಾರು ಗೊತ್ತಾ? ಕಾಳಿ ಸಾಧನೆ ಮಾಡೋರು ಯಾರಾದ್ರೂ ಇದ್ದೀರಾ? ಕಾಳಿ ಸಾಧನೆ ಮಾಡುವಾಗ ಯಾವ ಮಂತ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ, ಯಾವ ಮಂತ್ರ ಇಟ್ಕೊಂಡಾಗ ಕಾಳಿ ಬರ್ತಾಳೆ? ಒಂದಕ್ಕೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್. 2 ಕೈ ಇದೆಯಾ ನಂದು, ಹಂಗೆ 2 ನೋಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಇದೇ ರೀತಿ ನಿಮ್ಗೆ ಎಲ್ಲವೂ ಮಂತ್ರಗಳು ಕೂಡ ಒಂದೊಂದು ಮಂತ್ರಗಳು ಒಂದೊಂದು ವಿಷಯಕ್ಕೆ ಇರ್ತವೆ. ಲಕ್ಷ್ಮೀ ಮಂತ್ರ ಸಾಧನೆ ಮಾಡ್ತೀವಿ, ಯಾವ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾವ್ದು, ಎಗೇನ್ಸ್ಟ್ ಯಾವ್ದು ಗೊತ್ತಿಲ್ಲ ಅಲ್ವಾ, ರೈಟ್? ಸೊ ಇದಕ್ಕೆ ನಾವು ಈ ಸಲ ಬಂದ್ಬಿಟ್ಟು ಮಹಾಲಕ್ಷ್ಮಿ ಶಾಬರ ಮಂತ್ರವನ್ನ ಕೂಡ ಕೊಡ್ತಾ ಇದೀವಿ. ಇದನ್ನು ನೀವು ನೋಡ್ಬೋದು. ದೃಷ್ಟಿಗೆ ಸಂಬಂಧಪಟ್ಟಂತ ಶಾಬರ ಮಂತ್ರವನ್ನ ಕೂಡ ಕೊಡ್ತಾ ಇದೀವಿ. ಇದ್ರಲ್ಲಿ ಸರ್ ದೃಷ್ಟಿ ಅಂತ ಹೇಳ್ಬಿಟ್ರಿ ನೀವು, ಮತ್ತೆ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ದಿಷ್ಟಿ ತೆಗೆದು ಹಾಕ್ಬೇಕಲ್ವಾ ಆ ಶಾಬರ ಮಂತ್ರನ ಅಂತ ಹೇಳಿದ್ರೆ ಹೌದು. ಇದ್ರ ಜೊತೆಗೆ ಇದನ್ನ ಅಗೋಚರ ಶಕ್ತಿಗಳನ್ನ ತಡೆಗಟ್ಟಲು ಕೂಡ ಇದನ್ನ ನೀವು ಮಾಡಿ. ಓಕೆ, ನಾನು ಪ್ರಯೋಗ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ನೋಡೋದಕ್ಕೆ ನಾರ್ಮಲ್ ಇರುತ್ತೆ, ಬಟ್ ಪ್ರಯೋಗ ಪಂಟ್ರುಗಳು ನೀವುಗಳು. ನಿಮ್ಮಲ್ಲಿ ಆ ಶಕ್ತಿ ಇದ್ರೆ, ನಿಮ್ಮಲ್ಲಿ ಆ ಸಾಧನೆ ಇದ್ರೆ ಖಂಡಿತವಾಗ್ಲೂ ಮಾಡಿ. ಯಾವುದೇ ರೀತಿಯ ವಸ್ತುಗಳಿರಲ್ಲ, ಯಾವುದೇ ರೀತಿಯ ಕೈಗೆ ಹೀಗೆ ಮಾಲೆ ಗೀಲೆ ಏನು ಇರಲ್ಲ, ಬರೀ ಕಣ್ಣಿನ ದೃಷ್ಟಿಯಿಂದಾನೇ ಕೆಲಸ ನಡೀತದೆ, ಬರೀ ಕಣ್ಣಿನ ದೃಷ್ಟಿಯಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ, ಕೆಲಸ ಮುಗೀತದೆ, ಏನ್ ಬೇಕೋ ಅದು ಆಗುತ್ತೆ. ಸೊ ಈ ರೀತಿ ಪ್ರಯೋಗಗಳು ಇದೆಯಾ ಸರ್ ಅಂದ್ರೆ ಈ ತರದ ಪ್ರಯೋಗಗಳೆಲ್ಲ ಬಹಳಷ್ಟಿದೆ. ನಮ್ಮಲ್ಲಿ ಕೆಪಾಸಿಟಿ ಇರಬೇಕು. ನೀವು ಪ್ರಯೋಗ ಇದೆಯಾ ಅಂತ ಹೋಗೋದು, ಹೊಸದಾಗಿ ಹುಡುಕುವಂಥದ್ದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ತುಂಬಾ ಇದಾವೆ, ತುಂಬಾ ಅಂದ್ರೆ ತುಂಬಾ. ಇವಾಗ ನಾನು ಏನ್ ಮಾತಾಡ್ತೀನಿ ಎಲ್ಲ ಏನ್ ಲೆಕ್ಕಕ್ಕೆ ಇಲ್ಲ. ಇಂಥ ದೊಡ್ಡ ದೊಡ್ಡ ಪ್ರಯೋಗಗಳಿವೆ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾವಂತರಿದ್ದಾರೆ, ಯಾರು ಇಲ್ಲ ಅಂದಿದ್ದು. ನಾನು ಹೇಳ್ತಾ ಇದ್ದೀನಿ ಅವ್ರು ಕೊಟ್ಟಿದ್ದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇದೆಯಾ ಅಲ್ವಾ? 2 ವಯಸ್ಸು ಮಗುವಿನ ಮೇಲೆ 50 kg ಭಾರ ಇಟ್ರೆ ತಡ್ಕೊಳತ್ತಾ? ಇಲ್ಲ. ಅದೇ ರೀತಿ ಅವ್ರು ಕೊಡುವಂತ ಅಂತ ದೊಡ್ಡ ದೊಡ್ಡ ಮಂತ್ರಗಳು, ದೊಡ್ಡ ದೊಡ್ಡ ಉಪಾಸನಾ ಕ್ರಮಗಳು ಚಿಕ್ಕ ಪುಟ್ಟ ನಮ್ಮಂತ ವ್ಯಕ್ತಿಗಳ ಹತ್ರ ತಡ್ಕೊಳಕ್ಕಾಗತ್ತಾ ಅಂದ್ರೆ ತಡ್ಕೊಳಕ್ಕಾಗಲ್ಲ. ನಮಗೆ ಎಷ್ಟು ಕೊಡಬೇಕು, ನಮ್ಮಲ್ಲಿ ಏನು ಯೋಗ್ಯತೆ ಇದೆ, ಏನ್ ಎತ್ತಕ್ ಸಾಧ್ಯತೆ ಇದೆಯೋ ಅದನ್ನ ಕೊಟ್ರೆ ಕೆಲಸ ಮಾಡೋದು, ಅರ್ಥ ಇಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟಿದ್ದನ್ನ ಮಾಡ್ಬೋದು. ಆದ್ರೆ ಈ ದೃಷ್ಟಿ ಮಂತ್ರ ನಾನು ಏನ್ ಹೇಳಿದ್ನೋ, ದೃಷ್ಟಿ ತೆಗೆಯೋದಕ್ಕೂ ದೃಷ್ಟಿ ನಿವಾರಣೆಗೂ ಯೂಸ್ ಮಾಡಬಹುದು. ಅಗೋಚರ ಶಕ್ತಿಗಳನ್ನ ನಿಲ್ಸೋದಕ್ಕೂ ಕೂಡ ಈ ಮಂತ್ರ ಯೂಸ್ ಆಗುತ್ತೆ. ನಾನು ಹಿಂಟ್ ಕೊಟ್ಟಿರ್ತೀನಿ ನಿಮ್ಗೆ, ಮಂತ್ರದಲ್ಲಿ ಯಾವ್ದು ಮುಚ್ಚಿಡಲ್ಲ. ಈ ಮಂತ್ರ 1 ವಿಷಯಕ್ಕಲ್ಲ 10 ವಿಷಯಕ್ಕೆ ಬರುತ್ತೆ ಅಂತೀನಿ. ನಿಮ್ಮ ಕೆಲಸ ಅದು ಹುಡುಕಿ ಮುಂದೆ ಹೋಗುವಂಥದ್ದು, ಮುಂದೆ ಮಾಡ್ಕೊಳ್ಳುವಂಥದ್ದೆಲ್ಲವೂ ನಿಮ್ಮ ಕೆಲಸ. ಸರ್ ಪ್ರಾಬ್ಲಮ್ ಆಯ್ತಂದ್ರೆ ಪ್ರಾಬ್ಲಮ್ 3 ದಿನದಲ್ಲೇ ಗೊತ್ತಾಗುತ್ತೆ, ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅನ್ನೋದು 3 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಸಾಧನೆಯಲ್ಲಿ ಕೂತಾಗ ನಿಲ್ಸಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಅದು ಹಿಂಟು ಕೊಡುತ್ತೆ. ಏನೇನ್ ಕೊಡುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಕ್ಲಾಸ್ ಅಲ್ಲಿ. ಸೊ ಆವಾಗ ಬೇಕಾದ್ರೆ ನೀವುಗಳು ಮಾಡ್ಕೊಳ್ಳಿ. ಈ ನಮ್ಮ ಪಶುಗಳಿಗೆ ಸಂಬಂಧಪಟ್ಟ ರೋಗಗಳಿಗೆ ತುಂಬಾ ಜನ ಪ್ರಯೋಗ ಇತ್ಯಾದಿಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶಾಬರ ಮಂತ್ರವನ್ನ ನಾವು ಕೊಡ್ತಾ ಇದೀವಿ. ಒಂದ್ರ ಜೊತೆ ಬೇಕಾದ್ರೆ 2 ಕೊಡೋಣ, ಬಟ್ ಅದು ಹಾಲ್ ಬರ್ತಾ ಇಲ್ಲ, ಅಥವಾ ಗೋವುಗಳಿಗೆ ಸಂಬಂಧಪಟ್ಟಂತ ರೋಗಗಳಿದೆ ಇತ್ಯಾದಿಗಳನ್ನ ಹೇಳ್ತಾರ ಅವ್ರು.
ಕೊಟ್ಟಿಗೆನಲ್ಲಿ ನಾವ್ ಏನಾದ್ರು ಕಟ್ಬೋದಾ, ಸಾಂಬ್ರಾಣಿ ಇತ್ಯಾದಿಗಳನ್ನ ಹಾಕ್ಬೋದಾ, ಪಶುಗಳಿಗೆ ಏನಾದ್ರು ಮಂತ್ರಿಸಿ ನಾವು ಕಟ್ಬೋದಾ ಅನ್ನುವಂಥದ್ದು ಇರುತ್ತೆ, ಸಾಕು ಪ್ರಾಣಿಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರ ಈ ಸಲ ಶಾಬರ ಕ್ಲಾಸ್ ಅಲ್ಲಿ ನಾರ್ಮಲ್ ಆಗಿ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ತಾವುಗಳು ಯೂಸ್ ಮಾಡ್ಬೋದು. ಧನಪ್ರಾಪ್ತಿಗೆ ಸಂಬಂಧಪಟ್ಟಂತ ಜೈನರಿಗೆ ಸಂಬಂಧಪಟ್ಟಂತ ಮಂತ್ರವನ್ನ ಕೂಡ ಈ ಶಾಬರ ತರಗತಿಯಲ್ಲಿ ನಾವು ಸೇರಿಸಲಾಗಿದೆ. ಇದರ ಜೊತೆಗೆ ಜ್ವಾಲಾಮಾಯಿ ಮಂತ್ರ ಆಗಿರ್ಬೋದು, ಚಪ್ಪಾಳೆ ರಕ್ಷಣಾ ಮಂತ್ರವಾಗಿರ್ಬೋದು, ಚಪ್ಪಾಳೆ ತಟ್ಟೋದು, ಹತ್ರ ಇರುವಂತ ಎಲ್ಲಾ ನೆಗೆಟಿವ್ ಶಕ್ತಿಗಳು ದೂರ ಓಡುತ್ತವೆ. ಈ ಸೌಂಡ್ ಕೇಳಿದ್ರೆ ಇದು ಕೆಲವೊಂದ್ ಕಡೆಗಳಲ್ಲಿ ವೈದಿಕ ಕ್ರಮದಲ್ಲೂ ಕೂಡ ನಾವು ಮಾಡ್ತೀವಿ ಪ್ರಯೋಗ ಇತ್ಯಾದಿಗಳನ್ನ. ಸೊ ಈ ತರ ಇದ್ದಾಗ ಅಲ್ಲಿರುವಂತ ಶಕ್ತಿಗಳು ದೂರ ಸರಿಯುವಂತದ್ದು, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಶಾಬರ ಮಂತ್ರದಲ್ಲಿ ಏನಾಗುತ್ತೆ ಅಂದ್ರೆ ಇರುವಂತ ಶಕ್ತಿಗಳನ್ನ ದೂರ ಸರಿಸುವಂತ ಮಂತ್ರ ಆಗಿರ್ಬೋದು. ಸುದರ್ಶನ ಮತ್ತು ಬ್ರಹ್ಮಾಸ್ತ್ರ ಮಂತ್ರ ಶಾಬರ ರೀತಿಯಲ್ಲಿ, ಸುದರ್ಶನ ಅಂದ್ರೆ ನಮ್ಮ ಸುದರ್ಶನ, ಶಾಬರ ರೀತಿಯಲ್ಲಿ ಇರುವಂತಹ ಸುದರ್ಶನ ಮಂತ್ರಗಳು ಯಾವ್ದ್ಯಾವ್ದಿದೆ ನೋಡೋದಕ್ಕೆ ಬಂದ್ಬಿಟ್ಟು ನಮ್ದೇ ಮಂತ್ರ ಅಂತ ಅನ್ಸುತ್ತೆ. ಬಟ್ ನಾವು ಶಾಬರ ಮಂತ್ರದಲ್ಲಿ ಇದನ್ನು ಕೊಡೋದ್ರಿಂದ ಮೂಲ 5 ಪ್ರಯೋಗಗಳ ನಂತರನೇ ಸುದರ್ಶನ ಮತ್ತು ಬ್ರಹ್ಮಾಸ್ತ್ರ ಮಂತ್ರಗಳನ್ನ ತಾವುಗಳು ತೆಗಿಬಹುದು, ರೈಟಾ? ಇದ್ರ ಜೊತೆಗೆ ಕಾಳಿ ಚೇಟಕ ಮಂತ್ರವನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇದು ಗುರುಗಳ ಅನುಗ್ರಹದಿಂದ ನೀವುಗಳು ಮಾಡ್ಕೋಬೇಕಾಗತ್ತೆ. ಏನ್ ಸರ್ ಯೂಸು ಅಂತ ಹೇಳಿದ್ರೆ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ಸು, ಸಕ್ಸಸ್ ಅಂತ ಕರಿತೀವಿ. ಯಾವುದೇ ಕೆಲಸ ಇರ್ಲಿ, ಯಾವುದೇ ಕೆಲಸ ಹಿಡಿದ್ರು ಸಹಿತ ಅದರಲ್ಲಿ ಸಕ್ಸಸ್ ಅನ್ನ ಕೊಡೋದಕ್ಕೆ ಕಾಳಿ ಚೇಟಕ ಮಂತ್ರವನ್ನ ಕೊಡ್ತಾ ಇದೀವಿ. ಗುರು ಮುಖೇನವೇ ಸಾಧನೆ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. ಗುರು ಯಾರು? ಗುರು ಮುಖೇನ ಹೇಗ್ ಸಾಧನೆ ಮಾಡ್ಬೇಕು ಇದನ್ನ ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಗುರು ಮಂತ್ರವನ್ನ ಯಾವ ರೀತಿ ಜಪ ಮಾಡಬೇಕು, ಗಣಪತಿ ಮಂತ್ರವನ್ನ ಯಾವ ರೀತಿ ಜಪ ಮಾಡಬೇಕು, ಕುಲದೇವ್ರ ಮಂತ್ರ ಸರ್ ಕುಲದೇವ್ರ ಗೊತ್ತಾಗ್ತಾ ಇಲ್ಲ, ಮನೆ ದೇವ್ರ ಮಂತ್ರ ಸರ್ ಅದು ಗೊತ್ತಾಗ್ತಾ ಇಲ್ಲ, ಇಷ್ಟ ದೇವ್ರ ಮಂತ್ರ ಇದನ್ನ ನಾವು ಯಾವ ರೀತಿ ಜಪ ಮಾಡಬೇಕು ಅನ್ನೋದಕ್ಕೆ ಕೊಡ್ತಾ ಇದೀವಿ, ರೈಟಾ? ಓಕೆ, ಈಗಾಗಲೇ ಬಂದ್ಬಿಟ್ಟು PDF ರೆಡಿ ಆಗಿರೋದ್ರಿಂದ, ಇದು ರಿಪೀಟೆಡ್ ಕ್ಲಾಸ್ ಆಗಿರೋದ್ರಿಂದ ನೀವು ಕೇಳುವಂತ ಯಾವುದೇ ಎಕ್ಸ್ಟ್ರಾ ಮಂತ್ರಗಳು ಇದರಲ್ಲಿ ಆಡ್ ಮಾಡೋದಕ್ಕೆ ಆಗಲ್ಲ. ಸೊ ಹೊಸದಾಗಿ ನಾವು ಕ್ಲಾಸ್ ಮಾಡ್ತೀವಲ್ಲ, ಆವಾಗ ನೀವು ಕೇಳಿದಾಗ ಹೊಸ ವಿಷಯಗಳನ್ನ ಅದ್ರಲ್ಲಿ ಆಡ್ ಮಾಡಬಹುದು. ಬಟ್ ನೀವು ಹಳೆ ಕ್ಲಾಸ್ಗಳನ್ನ ಕೇಳಿದಾಗ ಹಳೆ ಕ್ಲಾಸ್ ಅಲ್ಲಿ ಹೇಗಿತ್ತು ಆಸ್ ಇಟ್ ಈಸ್ ನಿಮ್ಗೆ ಕೊಡ್ಬೇಕಾಗುತ್ತೆ. ನಾನು ವಿಷಯ ನನ್ನಿಂದ ಹೊಸದಾಗಿ ಬರ್ಬೋದೇನೋ ಬಾಯಿಂದ, ಬಟ್ ಅಲ್ಲಿ PDF ಏನಿರುತ್ತೋ ಅಥವಾ ವಿಡಿಯೋ ಏನಿರುತ್ತೋ ಸೇಮ್ ಟು ಸೇಮ್ ವಿಷಯಗಳನ್ನೇ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಹಳ್ಳಿಯವರಿಗೆ ನಾವು ಅದೇ ಕ್ಲಾಸ್ನ ಕೊಟ್ಟಿರ್ತೀವಿ, ಹೊಸದಾಗಿ ಅದ್ರಲ್ಲಿ ಹೊಸ ವಿಷಯಗಳನ್ನ ಸೇರಿಸಿದಾಗ ಮತ್ತೆ ಎಲ್ಲರಿಗೂ ಬರೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಹೊಸ ವಿಷಯಗಳು ಯಾವ್ದು ಇರಲ್ಲ, ನಾನು ಏನ್ ಹೇಳಿದಿನೋ ಅಷ್ಟೇ ವಿಷಯಗಳು ಮಾತ್ರನೇ ಈ ತರಗತಿನಲ್ಲಿ ನಿಮ್ಗಿರುತ್ತೆ. ಮುಖ್ಯವಾಗಿ ನವನಾಥ ಗುರುಗಳ ಒಂದು ಶಾಬರ ಮಂತ್ರ ಮತ್ತು ನವನಾಥ ಸ್ತುತಿ. ಸರ್ ಇದೆರಡೇ ಸಾಕು ಮಂತ್ರ ನನ್ನ ಪ್ರಕಾರ. ಶಾಬರದಲ್ಲಿ ಗುರು ಇದ್ರೆ ಸಾಕು, ಬೇರೆ ಏನು ಬೇಡ, ನಮ್ಗೆ ಯಾವುದೇ ರೀತಿಯಾದ ಅವಶ್ಯಕತೆ ಇರಲ್ಲ. ಯಾವುದೇ ಮಂತ್ರದ ಅವಶ್ಯಕತೆ ಇದೆಯಾ ಸರ್ ಅಂದ್ರೆ ಇರಲ್ಲ. ಬರೀ 2 ಮಂತ್ರಗಳ ಅವಶ್ಯಕತೆ ಸಾಕಂದ್ರೆ 2 ಮಂತ್ರದಿಂದ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಬಹುದು, ಬಹಳಷ್ಟು ವಿಷಯಗಳನ್ನ ನೀವುಗಳು ಮಾಡಬಹುದು, ರೈಟಾ? ಸೊ ಇದು ಬೇಕೇ ಬೇಕಂದ್ರೆ ಇದರ ಪ್ರಾಮುಖ್ಯತೆ ಬಹಳಷ್ಟಿದೆ. ನಾನು ಭಾಗ 3ರಲ್ಲಿ ಶಾಬರ ಮಂತ್ರಗಳು ಭಾಗ 3 ಅನ್ನುವಂತ ಕ್ಲಾಸ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ಗುರುಗಳ ಬಗ್ಗೆನೇ ಕೊಟ್ಟಿದ್ದೀನಿ. ಬಟ್ ಅದನ್ನ ಈ ಸಲ ನಾವು ಮಾಡ್ತಾ ಇಲ್ಲ. ಭಾಗ 1 ಭಾಗ 2 ಫಸ್ಟ್ ಇದನ್ನ ಅರಗಿಸ್ಕೊಂಡ್ರೆ ಭಾಗ 3ರ ಕಡೆಗೆ ನಾವು ಗಮನವನ್ನ ಹರಿಸೋಣ. ಗ್ರಹಣಗಳ ಪ್ರಾಮುಖ್ಯತೆ ಏನು, ಗ್ರಹಣದಲ್ಲಿ ಯಾವ ಟೈಮಲ್ಲಿ ಸ್ನಾನ ಮಾಡಬೇಕು, ಯಾವ ಟೈಮಲ್ಲಿ ಮಂತ್ರ ಜಪ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಗ್ರಹಣ ಪ್ರಾರಂಭ ಆಗುವಂತ ಕಾಲದಿಂದ ಮಂತ್ರ ಜಪ ಇರುತ್ತಾ ಅಥವಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ ಸ್ಪರ್ಶ ಕಾಲದಿಂದ ಇರುತ್ತಾ, ಮೋಕ್ಷ ಕಾಲದವರೆಗೆ ಜಪ ಮಾಡಬೇಕಾಗತ್ತಾ ಅಥವಾ ಅದಕ್ಕಿಂತ ಮುಂಚೆಯಿಂದನೇ ಏನಾದ್ರೂ ಇರುತ್ತಾ? ಗ್ರಹಣದಲ್ಲಿ ಓಂಕಾರವನ್ನ ಜಪ ಮಾಡಬಹುದಾ? ಸೊ ಗ್ರಹಣಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ, ಯಾಕಂದ್ರೆ ಮಂತ್ರ ಸಾಧನೆ ಅಂತ ಕೊಟ್ಟಾಗ ನೀವೇನೋ ಗ್ರಹಣದಲ್ಲಿ ಏನೋ ಕೂತ್ರಿ ಅಂದ್ರೆ ಅಲ್ಲೇನಾದ್ರು ಸಮಸ್ಯೆ ಆಗ್ಬಿಟ್ರೆ ಏನ್ ಮಾಡೋದು? ಸೊ ಗ್ರಹಣಕ್ಕೆ ಸಂಬಂಧಪಟ್ಟಂತ ಗ್ರಹಣದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂತ ವಿಚಾರಗಳನ್ನ, ಸೂತಕ ಕಾಲದ ಮಹಿಮೆ ಗ್ರಹಣದ ವಿಚಾರದಲ್ಲಿ, ಸೂತಕ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೂಡ ನಾವು ಈ ಸಲ ಕ್ಲಾಸ್ ಅಲ್ಲಿ ಸೇರಿಸಲಾಗುತ್ತೆ. ತರಗತಿ ಮುಂದಿನ ಶನಿವಾರದಿಂದ ಪ್ರಾರಂಭ ಆಗುತ್ತೆ. ತರಗತಿ ಎಷ್ಟು ದಿನ ಇರುತ್ತೆ ಅಂದ್ರೆ 4 ದಿನ ಇರುತ್ತೆ. ಯಾವ ತರ ಅಂತ ಹೇಳ್ತೀನಿ. ಮುಂದಿನ ಶನಿವಾರ ತರಗತಿ ಇರುತ್ತೆ ರಾತ್ರಿ 8ರಿಂದ 10ರವರೆಗೂ ಆನ್ಲೈನ್ ತರಗತಿ ಇರುತ್ತೆ. ಭಾನುವಾರ ರಜೆ, ತರಗತಿ ಇರೋದಿಲ್ಲ. ಸೋಮವಾರ 8ರಿಂದ 10 ತರಗತಿ ಇರುತ್ತೆ. ಮಂಗಳವಾರ 8ರಿಂದ 10 ತರಗತಿ ಇರುತ್ತೆ. ಈ 3 ದಿನದ ತರಗತಿಯ ಒಂದು ಪ್ರಶ್ನೋತ್ತರವನ್ನ ಬುಧವಾರ ರಾತ್ರಿ 8ರಿಂದ 10 ಗಂಟೆವರೆಗೂ ತಗೋತಾ ಇದೀವಿ. ಅಂದ್ರೆ ಒಂದೇ ದಿನ ಪ್ರಶ್ನೋತ್ತರ ಇರುತ್ತೆ. ಅವತ್ತಿನ ದಿನ ಕ್ಲಾಸ್ ಮಾಡ್ತೀವಿ, ಮತ್ತೆ ಪ್ರಶ್ನೋತ್ತರ, ಮತ್ತೆ ಮಾರನೇ ದಿನ ಪ್ರಶ್ನೋತ್ತರ, ವಿಡಿಯೋ ಆನ್ ಮಾಡಿದ್ರು ಕೂಡ ಸ್ಟಾರ್ಟ್ ಮಾಡಿದ್ರು ಕೂಡ ಪ್ರಶ್ನೋತ್ತರ, ಅದಾದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಬೇಡ. ಯಾರಿಗಾದ್ರೂ ತರಗತಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ನಾವು 4ನೇ ದಿನದ ತರಗತಿಯಲ್ಲಿ ಪ್ರಶ್ನೋತ್ತರಕ್ಕಂತಾನೆ ಇಟ್ಟಿದ್ವಿ. 3 ದಿನ ಕಂಟಿನ್ಯೂ ಆಗಿ ಬರೀ ತರಗತಿನೇ ನಡೀತಾ ಇರ್ತದೆ. ಸೊ ಭಾನುವಾರ 1 ದಿನ ರಜೆಯನ್ನ ಕೊಡಲಾಗಿದೆ. ಅಂದ್ರೆ ಭಾನುವಾರ ಇತ್ತೀಚೆಗೆ ನಮ್ದ್ರಲ್ಲಿ ರಜೆ ಇತ್ಯಾದಿಗಳನ್ನ ಕೊಡ್ತಾ ಇದೆ. ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ತರಗತಿ ಮುಗಿಯುವಷ್ಟರಲ್ಲಿ ತರಗತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿ. ಕಳೆದ ಬಾರಿ ತರಗತಿನಲ್ಲೂ ನಾನು ಇದನ್ನ ಹೇಳಿದ್ರು ಕೂಡ ಬಹಳಷ್ಟು ಜನ ತರಗತಿ ಮುಗಿದ್ರ ಮೇಲೂ ಪ್ರಶ್ನೆಗಳು ಹಾಕೊಂಡ್ಬಿಟ್ಟಿದ್ವಿ. ಸೊ ನಮ್ಮ ತರಗತಿ ಕನ್ನಡದಲ್ಲಿ ಇರುತ್ತೆ, ಕನ್ನಡದಲ್ಲೇ ನಾನು ನಿಮ್ಗೆ ಹೇಳಿರ್ತೀನಿ. ತರಗತಿ ಮುಗಿಯುವಷ್ಟರಲ್ಲಿ ತರಗತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿ. ಯಾಕಂದ್ರೆ ತರಗತಿ ಮುಗಿದಾದ ನಂತರ ನಾನು ಬೇರೆ ಯಾವ್ದಾದ್ರು ಕೆಲಸದಲ್ಲಿ ಇದ್ದಾಗ ನೀವು ಕೇಳುವಂತ ಪ್ರಶ್ನೆಗಳಿಗೆ ಸ್ಪಂದಿಸಲು ನನಗೆ ಆಗಲ್ಲ.
ನೀವೇನ್ ತಿಳ್ಕೊತೀರಾ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ನೋಡೆಲ್ಲ ಕೊಡ್ತಾ ಇದ್ರು, ಕ್ಲಾಸ್ ಮುಗಿದ ಮೇಲೆ ಮನ್ಸನೇ ಕಾಣಿಸ್ತಾ ಇಲ್ಲ, ನಾನು ಬೇರೆ ಯಾವ್ದೋ ಕೆಲಸದಲ್ಲಿ ಇರ್ತೀನಿ. ಅದನ್ನ ತರಗತಿ ಪ್ರಾರಂಭ ಆಗೋ ಮುಂಚೆನೆ ಹೇಳ್ತೀವಿ. ನೀವು ತರಗತಿ ಫೀಸ್ ಕಟ್ಟದ ಮೇಲೆ ಹಿಂಗೆಲ್ಲ ಹೇಳಿದ್ರು ಸರ್ ಅಂದ್ರೆ ಇಲ್ವೇ ಇಲ್ಲ. ನಾವು ತರಗತಿ ಪ್ರಾರಂಭ ಆಗೋ ಮುಂಚೆನೆ ಬಾಯಿ ಬಿಟ್ಟೆ ಹೇಳ್ತೀವಿ, ನಾವು ಇಷ್ಟೇ ದಿನ ಇರ್ತೀವಿ, ನಾವು ಹಿಂಗೆ ಇರ್ತೀವಿ ಅಂತ. ಸೊ ಸಂಬಂಧಪಟ್ಟಿದ್ದು ಸರ್, ಸಪೋಸ್ ತಿಳ್ಕೊಳ್ಳಿ 3-4 ದಿನ ಅಂತ ಹೇಳಿದ್ರಿ. ಇವಾಗ ಸಪೋಸ್ ನಾವು ಸಾಧನೆನಲ್ಲಿ ಕೈ ಇಟ್ವಿ, ಅವಾಗ ನೀವು ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಅಂದ್ರೆ, ಯಾರ್ಯಾರು ಸಾಧನೆ ಮಾಡ್ತಿರೋ ಅವ್ರಿಗೆಲ್ರಿಗೂ ನಾನು ಸಿಗ್ತೀನಿ. ಓಕೆ, ಅದು ಯಾವುದೇ ದಿನ ಇರ್ಲಿ, ಮಧ್ಯಾಹ್ನ ಇರ್ಲಿ, ನೈಟ್ 12 ಗಂಟೆ ಇದ್ರು ಪರವಾಗಿಲ್ಲ, ನಾನ್ ನಿಮ್ಗೆ ಸಾಧನೆ ಮಾಡುವಾಗ ಸಿಗ್ತೀನಿ. ಹೇಗ್ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಕ್ಲಾಸಲ್ಲಿ ಹೇಳ್ತೀನಿ. ಸೊ ಅದೇ ತರ ನೀವು ಮಾಡಿ, ನಿಮಗೆ ಅನುಭವ ಆಗುತ್ತೆ. ನಾನು ಯಾವ್ದು ಬಾಯ್ ಬಿಟ್ಟು ಹೇಳಲ್ಲ, ನಿಮ್ಗೆ ಅನುಭವ ಆಗುತ್ತೆ ಏನಾಗುತ್ತೆ ಈ ವ್ಯಕ್ತಿಯಿಂದ ಅನ್ನೋದು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ ನಾನು. ನೀವು ಸಾಧನೆ ಮಾಡೋದು ಕೂತ್ಕೊಳ್ಳಿ, ಸಾಧನೆಯಲ್ಲಿ ನಿಮ್ಗೆ ಏನಾದ್ರೂ ಒಂದು ತೊಂದರೆಗಳು ಇತ್ಯಾದಿಗಳು ಆಗುತ್ತೋ ಆಗಲ್ವೋ, ಏನೇ ಆಗ್ಲಿ ನಾವು ಬರ್ತೀವಿ. ಇವಾಗ 3 ದಿನ 4 ದಿನ ಅಂದ್ರಿ ಸರ್, ಅದಾದ್ಮೇಲೆ ನೀವು ಸಿಕ್ಲಿಲ್ಲ, ನಾನು ಯಾವ್ದೋ ಸಾಧನೆ ಕುತ್ಕೊಂಡ್ಬಿಟ್ಟೆ, ದುರ್ಗಾ ಶಾಬರ ಮಂತ್ರನೋ, ಆಂಜನೇಯನೋ, ಜಿನ್ ಸಾಧನೆನೋ, ಅಥವಾ ಕಾಳಿ ಚಟಕ ಮಂತ್ರನೋ, ಯಾವ್ದೋ ಒಂದ್ ಸ್ವಲ್ಪ ಪವರ್ಫುಲ್ ಆಗಿರುವಂತದ್ದು, ಮುಟ್ಟಿ ಪೀರ್ ಸಾಧನೆನೋ, ಮೊಹಮ್ಮದ್ ಗುರುಗಳ ಸಾಧನೆನೋ, ಒಂದ್ ಮಾತಿ ಹೇಳ್ತಾರೆ, ಇಂಥದ್ದೆಲ್ಲ ಸಾಧನೆ ತೆಕ್ಕೊಂಡ್ಬಿಟ್ಟೆ, ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ಅದೇ ಕೂತ್ಕೊಳ್ಳುವಾಗ ಭಯ ಸ್ಟಾರ್ಟ್ ಆಯ್ತು, ಅಥವಾ ಏನೋ ಮಾಡೋದಕ್ಕೆ ಹೋಗಿ ಏನೋ ತೊಂದರೆ ಆಗುತ್ತೆ ಅಂತ ಭಯ ಬಂತು. ಅವಾಗ ಎಲ್ಲಿಗೆ ಹೋಗ್ಲಿ ಸರ್ ಅಂದ್ರೆ ನಾನಿದ್ದೆ. ಓಕೆ, ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ, ನಾವು ಇದೀವಿ ಅಂತ ಹೇಳ್ಬಿಟ್ಟು ವಿತ್ ರೆಕಾರ್ಡಿಂಗ್ ಅಲ್ಲಿ ಹೇಳ್ತಾ ಇದೀವಿ. ನಿಮ್ಗೆ ಹಿಂದ್ಗಡೆ ಫೋನ್ ಮಾಡಿ ಪರ್ಸನಲ್ ಮೆಸೇಜ್ ಎಲ್ಲ ಮಾಡಿ ಹೇಳ್ತಾ ಇಲ್ಲ, ನಾವು ಇದೀವಿ. ಓಕೆ, ಅದನ್ನ ಬಿಟ್ಟು ಸುಮ್ನೆ ಆದ್ರೂ ಯಾವ್ದೋ ಒಂದು ಪ್ರಯೋಗಗಳನ್ನ 2 ವರ್ಷದ ಹಿಂದೆ ಮಾಡಿರೋ ಕ್ಲಾಸ್ಗಳನ್ನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನಾನಿಲ್ಲ. ರೈಟ್, ನಾನಿಲ್ಲ, ಇನ್ ಮುಂದೆ ನಾನಿಲ್ಲ, ಅದಕ್ಕೆಲ್ಲ ನಾನು ಮಾತಾಡಕ್ ಹೋಗಲ್ಲ. ನಿಮ್ಗೆ ಏನೇ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಬುಧವಾರ ನಿಮ್ಗೆ ಪ್ರಶ್ನೆಗೆ ನಾನು ಹೇಳಿದೀನಿ. ಪ್ರಶ್ನೆ ಯಾರು ಬೇಕಾದ್ರು ಏನ್ ಬೇಕಾದ್ರು ಅಂದ್ರೆ ತರಗತಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ದಯವಿಟ್ಟು ತಾವು ಕೇಳ್ಕೊಳ್ಳಿ. ಈ 4 ದಿನದ ತರಗತಿಗೆ ಅಂದ್ರೆ ಭಾನುವಾರ ರಜೆ ಇರುತ್ತೆ, ಅದನ್ನ ಬಿಟ್ಟು 4 ದಿನ, 3 ದಿನ ಕ್ಲಾಸ್, 1 ದಿನ ಪ್ರಶ್ನೋತ್ತರ, 4 ದಿನದ ತರಗತಿಗೆ 3,000 ರೂಪಾಯಿ ಶುಲ್ಕವನ್ನ ನಾವು ನಿಗದಿಪಡಿಸಿದೀವಿ. ತರಗತಿಗೆ ಸೇರ ಬಯಸುವವರು ಶನಿವಾರದ ಒಳಗಾಗಿ, ಸರ್ ನಾಳೆ ಬೆಳಿಗ್ಗೆ ಹಾಕ್ಬೇಕಾ ಇವತ್ತು ನೈಟ್ ಹಾಕ್ಬೇಕಂದ್ರೆ ಇಲ್ಲ, ಶನಿವಾರದ ಒಳಗಾಗಿ, ತರಗತಿ ಪ್ರಾರಂಭ ಒಳಗಾಗೋದ್ರಲ್ಲಿ ತಾವುಗಳು ಹಾಕಬಹುದು. ತಮ್ಮನ್ನ ಬೇರೆ ಒಂದು ಗ್ರೂಪಿಗೆ ಸೇರಿಸಲಾಗುತ್ತೆ, ಅಲ್ಲಿಂದ ಮುಂದುವರಿತದೆ ನಮ್ಮ ಜರ್ನಿ. ಇದರ ಜೊತೆಗೆ ವಿಶೇಷ ಸೂಚನೆ ಎಲ್ಲರಿಗೂ, ಗುರುಭಕ್ತಿ ಜ್ಯೋತಿಷ ಕೇಂದ್ರ ಹೊಸ ವಿಚಾರದೊಂದಿಗೆ ಬರ್ತಾ ಇದೆ. ಏನು ಅನ್ನೋದು ಎಲ್ರಿಗೂ ಸರ್ಪ್ರೈಸ್ ಇರುತ್ತೆ. ಸೊ ತರಗತಿಯಲ್ಲಿ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆ ನಿಂತಂತ ಎಲ್ಲರಿಗಾಗಿ, ಓಕೆ, ಯಾರು ನಮ್ಮ ಜೊತೆ ಕ್ಲಾಸ್ ಅಲ್ಲಿ ನಮ್ಮ ಜೊತೆ ನಿಂತಿದ್ದಾರೋ ಅವತ್ತಿಂದ ಇವತ್ತಿನವರೆಗೂ ನನ್ನ ಕೈ ಹಿಡಿದಿದ್ದ ಪ್ರತಿಯೊಬ್ಬರಿಗಾಗಿ ಒಂದು ವಿಶೇಷ. ಬಟ್ ಈ ವಿಶೇಷ ಹೇಗಿರುತ್ತೆ ಅಂದ್ರೆ ರಹಸ್ಯವಾಗಿರುತ್ತೆ, ಬರೀ ನಮಗೆ ನಿಮಗೆ ಮಾತ್ರನೇ ಮೆಸೇಜ್ ಬರುತ್ತೆ. ಗುರುಭಕ್ತಿ ಜ್ಯೋತಿಷ ಕೇಂದ್ರದಿಂದ ಆ ಸಮಯ ಬಂದಾಗ, ಆ ಟೈಮ್ಗಳು ಬಂದಾಗ ನಿಮ್ಗೆ ಒಂದು ವಾಟ್ಸ್ಆಪ್ ಸಂದೇಶ ಬರುತ್ತೆ. ಸಿದ್ಧರ ಕುಟೀರದಲ್ಲಿ ಬರುತ್ತಾ ಸರ್? ಬರಲ್ಲ. ಫೇಸ್ಬುಕ್ ಅಲ್ಲಿ ಹಾಕ್ತೀರಾ ಸರ್? ಹಾಕಲ್ಲ. ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ ಸರ್? ಹಾಕಲ್ಲ. ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ಅದ್ರಲ್ಲಿ ಹಾಕ್ತೀರಾ? ಹಾಕಲ್ಲ. ನಿಮಗೆ ವೈಯಕ್ತಿಕವಾಗಿ ನಾನು ಅಥವಾ ನನ್ನ ಸಂಸ್ಥೆಯ ಕಡೆಯಿಂದ, ನಮ್ಮ ಸಂಸ್ಥಾಪಕರು ಏನಿದಾರೋ ಅವ್ರ ಕಡೆಯಿಂದ ಒಂದು ವೈಯಕ್ತಿಕ ಮೆಸೇಜ್ ಬರುತ್ತೆ, ಜಸ್ಟ್ ಜಾಯ್ನ್ ಆಗಿ. ಓಕೆ, ಅದು ಬರೀ ನಿಮ್ಗೋಸ್ಕರ ಮಾತ್ರನೇ ಇರುತ್ತೆ. ನಮ್ ಜೊತೆ ಯಾರ್ಯಾರಿದಾರೋ ಅವ್ರ ಜೊತೆ ಅವ್ರಿಗೆ ಮಾತ್ರನೇ ಮೆಸೇಜ್ ಬರುತ್ತೆ. ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಅದ್ರಲ್ಲಿ ನೀವು ಜಾಯ್ನ್ ಆಗಿ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನಿಮ್ಗೆ ಅವತ್ತು ಹೇಳ್ತೀವಿ. ಟಾಕಿಂಗ್ ಇರ್ಬೋದು, ಬಟ್ ಸರ್ಪ್ರೈಸ್ ಇರುತ್ತೆ. ನಿಮ್ಮ ಜೀವನಕ್ಕೆ ಉಪಯೋಗವಾಗುವಂತ ವಿಷಯಗಳನ್ನೇ ನಾವು ಕೊಡ್ತೀವಿ. ಯಾಕಂದ್ರೆ ಬಹಳಷ್ಟು ನೀವು ನಮಗ್ ಕೊಟ್ಟಿದ್ದೀರಾ, ನಾವು ನಿಮಗೆ ಏನ್ ಕೊಟ್ಟಿದೀವಿ ಅಂತ ನಾವು ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿದಾಗ ಹೊಳೆದಂತ ಒಂದು ವಿಷಯ, ಇದನ್ನ ಮಾಡ್ತಾ ಇದೀವಿ. ಪ್ಲಾನಿಂಗ್ ಇದೆ, ಮುಂದಿನ ದಿನಗಳಲ್ಲಿ ಇದು ನಿಮಗೆ ನಮಗೆ ಮಾತ್ರನೇ ಇರುತ್ತದೆ. ಆವಾಗ ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಓ ಇದು ನಮ್ಮ ಜೀವನದಲ್ಲಿ ಎಲ್ಲವೂ ಎಕ್ಸ್ಟ್ರಾ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ನಿಮ್ಗೆಲ್ಲವೂ ಏನ್ ನೀವು ಕೊಡ್ತಾ ಇದ್ದೀರೋ ಅದಕ್ಕಿಂತ ಎಕ್ಸ್ಟ್ರಾ ಮುಂದಿನ ದಿನಗಳಲ್ಲಿ ಬರ್ಲಿ. ರೈಟಾ? ಸೊ ತರಗತಿಗೆ ಸಂಬಂಧಪಟ್ಟಂತ ವಿಷಯ ಇಷ್ಟೇ ಇತ್ತು. ಒಟ್ಟು 50 ತರವಾದಂತ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 3 ದಿನದ ತರಗತಿ, 1 ದಿನ ಪ್ರಶ್ನೋತ್ತರ, 4 ಡೇಸ್. ನೆಕ್ಸ್ಟ್ ಶನಿವಾರ 28ನೇ ತಾರೀಕು, ಯಾರಿಗಾರು ತಾರೀಕು ಗೊತ್ತಾಗಿಲ್ಲ ಅಂದ್ರೆ 28ನೇ ತಾರೀಕು ಶನಿವಾರದಿಂದ ತರಗತಿಗಳು ಪ್ರಾರಂಭ ಆಗುತ್ತೆ. ನಿನ್ನೆ ಎಲ್ಲ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು, ಶನಿವಾರದ ಕ್ಲಾಸು ಸರ್ ಇನ್ನು ಲಿಂಕ್ ಬಂದಿಲ್ಲ ಅಂತ. ಅದೇನಾಗ್ಬಿಟ್ಟಿದೆ, ನಾವು ಅಭ್ಯಾಸ ಮಾಡಿ ಇಟ್ಬಿಟ್ಟಿದೀವಿ ಶನಿವಾರನೇ ನಮ್ ಕ್ಲಾಸ್ ಇರುತ್ತೆ ಅಂತ. ಸೊ ಅದರಿಂದ ಆಗಿರ್ತದೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಶನಿವಾರನೇ ಕ್ಲಾಸ್ ಇರುತ್ತೆ, ಭಾನುವಾರ ಇರೋಲ್ಲ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, 8ರಿಂದ 10ರವರೆಗೂ ಕ್ಲಾಸ್ ಮಾಡೋಣ. ಅದಾದ್ಮೇಲೆ ಅವ್ರವ್ರ ಜೀವನ ಇರ್ತದೆ, ಅವ್ರವ್ರ ಮನೆ ಇರ್ತದೆ, ಎಲ್ಲರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಓಕೆ, ಸೊ ತರಗತಿನಲ್ಲಿ ನಿಮ್ಗೆ ಇವಾಗ ನಾನು ಮಾತಾಡಿರೋದ್ರಲ್ಲಿ ನಿಮ್ಗೆ ಏನಾದ್ರು ಸಂದೇಹಗಳಿದ್ರೆ ಕೇಳ್ಬೋದು. ಹೊಸ ವಿಷಯಗಳನ್ನ ದಯವಿಟ್ಟು ಕೇಳಬೇಡಿ. ಯಾವುದೇ ರೀತಿಯಾದಂತ ಶಾಬರ ಮಂತ್ರ ಕ್ಲಾಸ್ ಈ ಸಲದಲ್ಲಿ ಹೊಸ ವಿಷಯ ಆಡ್ ಮಾಡಕ್ಕೆ ಆಗಲ್ಲ. ಯಾರಿಗಾದ್ರು ಏನಾದ್ರು ಮಾತಾಡೋದಿದ್ಯಾ? ನಂದು ಮಾತು ಮುಗೀತು. ಅದಕ್ಕೆ ವಿಷಯ ಇದ್ದವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಯಾರ್ದು ಇಲ್ಲ, ನಾನು ಬದುಕೊಂಡೆ. ಇದೆ ಗುರುಗಳೇ. ಇದ್ಯಾ? ಇದಾರೆ ಗುರುಗಳೇ. ಏಯ್ ಕ್ಲಾಸ್ ಮಾಡಿಲ್ಲಪ್ಪ. ಸಂಧ್ಯಾ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮ್ಯಾಮ್. ಗುರುಗಳೇ, ಇದು ಉಪಾಸನೆ ಮಂತ್ರ ತಗೊಂಡಿರೋರು ಇದು ಶಾಬರ ಮಂತ್ರ ಮಾಡ್ಬೋದಾ ಗುರುಗಳೇ? ಯಾವ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಮ್ಯಾಮ್. ನಾರ್ಮಲ್ ಆಗಿ ನೀವು ಯಾವುದೇ ವೈದಿಕ ಮಂತ್ರಗಳನ್ನ, ಸಾಂಸ್ಕೃತಿಕ ಸಂಬಂಧಪಟ್ಟಂತ ಮಂತ್ರಗಳನ್ನ ಯಾವುದೇ ಗುರುಗಳ ಹತ್ರ ತಗೊಂಡಿದ್ರು ಕೂಡ ತಾವುಗಳು ಶಾಬರ ಮಂತ್ರದಲ್ಲಿ ಮುಂದುವರಿಬಹುದು. ಓಕೆ ಗುರುಗಳೇ, ಧನ್ಯವಾದಗಳು. ಓಕೆ.
ಡನ್. ವಾರಾಹಿ ಮಂತ್ರವನ್ನ ಹೊರತುಪಡಿಸಿ, ಮಂತ್ರದ ಹೆಸರು ಹೇಳಿ. ವಾರಾಹಿ ಮಂತ್ರವನ್ನ ಹೊರತುಪಡಿಸಿ. ವಾರಾಹಿ ಮಂತ್ರ ತಗೊಂಡಿದ್ರೆ ಹೇಳಿ, ನಾವು ಅದಕ್ಕೆ ಸಂಬಂಧಪಟ್ಟಂತದ್ದು ಯಾವ ಶಾಬಾರನ ಮುಟ್ಟಬಾರದು ಅಥವಾ ಯಾವ ಒಂದು ದೈವವನ್ನ ಟಚ್ ಮಾಡಬಾರದು ಅಂತ ನಾನು ಹೇಳ್ತೀನಿ. ಅದನ್ನ ಮುಟ್ಟಬೇಡಿ ಅಷ್ಟೇ. ರಮೇಶ್ ಬಾಬು ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ಸರ್. ಗುರುಜಿ, ಇದು ನೀವು ಹೇಳಿದ ಈ ಕ್ಲಾಸ್ ಅಲ್ಲಿ ಇದು ಕ್ಲಾಸ್ ನಾವು ಮೊದಲು ಅಟೆಂಡ್ ಮಾಡಿದ್ವಿ ಗುರುಜಿ. ಇದೆಲ್ಲ ಪಾಯಿಂಟ್ ಎಲ್ಲ ಇದೆ ಅದರಲ್ಲಿ. ಹಾ ಸರ್. ಇವಾಗ ಹೇಗೆ ಗುರುಜಿ ನಾವು? ಏನಿಲ್ಲ ಸರ್, ಅದು ರಿಪೀಟ್ ಕ್ಲಾಸ್ ಇರುತ್ತೆ. ಸೊ ತಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ತಾವು ಅದ್ರಲ್ಲೇ ನೋಡ್ಕೋಬಹುದು ಸರ್. ನಾವು ಮತ್ತೆ ಅಟೆಂಡ್ ಮಾಡಬಹುದಾ ಹೇಗೆ? ಇಲ್ಲ ಸರ್, ಬೇಕಾಗಿಲ್ಲ. ಯಾರ್ಯಾರು ಹಳೆ ಕ್ಲಾಸ್ ನ ತಗೊಂಡಿದ್ರು ಅವ್ರು ಮತ್ತೆ ಅಟೆಂಡ್ ಮಾಡುವಂತ ಯಾವುದೇ ರೀತಿಯ ಅವಶ್ಯಕತೆಗಳು ಇಲ್ಲ. ಇದ್ರಲ್ಲಿ ಯಾವ್ದು ಹೊಸ ವಿಚಾರಗಳು ಇರೋದಿಲ್ಲ. ಮತ್ತೆ ನಾವು ಇನ್ನೊಂದ್ಸರಿ ಜಾಯಿನ್ ಆಗ್ಬೇಕಂದ್ರೆ ಹೇಗೆ ಗುರುಜಿ? ಬೇಡ ಅಂತ ಸರ್, ಸುಮ್ನೆ ಯಾಕೆ ಜಾಯ್ನ್ ಆಗ್ತೀರಾ? ಸುಮ್ನೆ ಯಾಕೆ ವೇಸ್ಟ್ ಮಾಡ್ಕೋತೀರಾ? ಹಳೇದೇ ಇದೆಯಲ್ಲ, ಅದೇ ಸೇಮ್ ಇರುತ್ತೆ, ಅದೇ PDF ಅದೇ ಎಲ್ಲವೂ ಇರುತ್ತೆ. ಸರಿ ಗುರುಜಿ. ಏನಾದ್ರೂ ಎಕ್ಸ್ಟ್ರಾ ತಾಂಬೂಲ ಕೊಟ್ಬಿಟ್ರೆ, ಎಕ್ಸ್ಟ್ರಾ ಲಡ್ಡು ಕೊಟ್ಬಿಟ್ರೆ, ನಮಗ್ ಸಿಗ್ಲಿಲ್ಲ ಅವತ್ತು ಅಂತ ಹೇಳ್ಬಿಟ್ಟು ಆ ತರದ್ದೆಲ್ಲ ಏನು ಇರಲ್ಲ ಅಣ್ಣ. ಓಕೆ ಓಕೆ ಗುರುಜಿ. ವಿಡಿಯೋ ಆನ್ ಇಟ್ಕೊಳ್ಳಿ. ಪ್ರಶ್ನೆ ಹ್ಯಾಂಡ್ ರೈಸ್ ಮಾಡಿದವರು ಅಶ್ವತ್ಥಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ಗುರುಗಳೇ, ನಮಸ್ತೆ. ಶಾಬರ ಅನ್ನೋದಕ್ಕೆ ಮೀನಿಂಗ್ ಏನು ಗುರುಗಳೇ? ನಾವು ಕ್ಲಾಸಲ್ಲಿ ಬರ್ತೀವಿ. ಸರಿ ಗುರುಗಳೇ. ಮತ್ತೆ ಇನ್ನೊಂದೇನಂದ್ರೆ, ಯಾವ ತರಹದ ಮಂತ್ರ ಈ ಎಷ್ಟು 50 ತರಹ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದ್ರಲ್ಲಿ ಯಾವ ತರಹದ ಮಂತ್ರ ನಮಗೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಬಹುದಾ? 3 ದಿನದಲ್ಲಿ ತಿಳ್ಕೊಬಹುದು. ಅಂದ್ರೆ ಎಲ್ಲವನ್ನು ಟ್ರೈ ಮಾಡಿ ಆಮೇಲೆ ತಿಳ್ಕೊಳ್ಳೋದಾ ಹೇಗೆ ಇವಾಗ ಗುರುಗಳೇ? ಎಲ್ಲವನ್ನ ಯಾಕೆ ಟ್ರೈ ಮಾಡ್ತೀರಾ ಮೇಡಮ್? ಇವಾಗ ಪಶು ರೋಗ ಇದೆಯಾ ನಿಮ್ಮ ನಮಗ್ ಮನೆಯಲ್ಲಿ? ಬೇಕಾಗಿರುವಂತದ್ದು. ಓಕೆ, ನಮ್ಮ ನಾನು ಅದೇ ಹೇಳ್ತಾ ಸಮಸ್ಯೆಗೆ ಇರೋದು. ಪಶು ರೋಗ ಬೇಕಾಗಿರುವಂತದ್ದು. ಇದೆಯಾ? ಇಲ್ಲ. ನಿಮಗೆ ಶಾಬಾರ ಮಂತ್ರದಲ್ಲಿ ಲಕ್ಷ್ಮೀ ಸಾಧನೆ ಬೇಕಾ? ನಿಮ್ಗೆ ಕಾಳಿ ಸಾಧನೆ ಬೇಕಾ? ದುರ್ಗಾ ಸಾಧನೆ ಬೇಕಾ? ಆಂಜನೇಯ ಸಾಧನೆ ಬೇಕಾ? ಗಣಪತಿ ಸಾಧನೆ ಬೇಕಾ? ಗುರು ಸಾಧನೆ ಬೇಡ, ದುಡ್ಡಿದ್ರೆ ಸಾಕು. ಮಹಾಲಕ್ಷ್ಮಿ ಸಾಧನೆ ಸಾಕು, ಮಹಾಲಕ್ಷ್ಮಿ ಮಾಡ್ಕೊಳ್ಳಿ ಸರ್. ಅದೆಲ್ಲ ಬೇಡ ಸರ್, ಗುರುಗಳ ಸ್ತುತಿ ಇದ್ರೆ ಸಾಕು. ಯಾರು ಬೇಕಾದ್ರೂ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಕೋಬಹುದು. ನೀವು ಯಾವುದೇ ರೀತಿಯಾದಂತಹ ಮಂತ್ರಗಳನ್ನ ಇದುವರೆಗೂ ಯಾರ ಹತ್ರ ತಗೊಂಡಿದ್ರು ಕೂಡ ಗುರು ಸಾಧನೆಯನ್ನ ನೀವು ಯಾರ ಹತ್ರ ಬೇಕಾದ್ರೂ ತಗೊಂಡು ಯಾರು ಬೇಕಾದ್ರೂ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಲ್ಲ. ನೀವು ಏನು ಫಸ್ಟ್ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳಿ. ನಾನು ಏನು, ನನಗೇನ್ ಬೇಕು, ಇದು ಯಾಕೆ ಬೇಕು? ಇವಾಗ ನಾವು ಇವಾಗ ಡೆಮೋ ಕ್ಲಾಸ್ ಯಾಕೆ ಮಾಡಿದೆ ನಾನು? ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇದ್ರಲ್ಲಿ ವಿಷಯ ಏನಿದೆ, ಇದು ನನಗ್ ಬೇಕಾ? ಇದು ನೀವು ಯೋಚನೆ ಮಾಡಿ ಅಂತ. ಯಾಕಂದ್ರೆ ಒಳಗಡೆ ಬಂದು ನೀವು ಯೋಚನೆ ಮಾಡೋದಲ್ಲ. ಒಳಗಡೆ ಮೊದ್ಲೇ ನಮ್ಗೆ ತಿಳಿಸಿದ್ರೆ ಇದಕ್ಕೆಲ್ಲ ಬರ್ತಾ ಇದ್ವು, ಇವೆಲ್ಲ ನಮ್ಮಿಂದ ಆಗೋದ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ನಾನೇನಂತೀನಿ ಅಂದ್ರೆ, ಮೊದ್ಲೇ ಡೆಮೋ ಯಾಕೆ ಕೊಡ್ತಾ ಇದೀವಿ? ಇವಾಗ ಇವತ್ತಿನ ಡೆಮೋ ಕ್ಲಾಸ್ದು ವಿಡಿಯೋ ನಿಮ್ಗೆ ಯೂಟ್ಯೂಬ್ ಬರಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಮೇಲ್ ಐಡಿ ಕಳ್ಸಲ್ಲ. ಯಾರು ಮೇಲ್ ಐಡಿ ಹಾಕ್ಬೇಡಿ. ನಾಳೆ ಇದು ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲೇ ಬರುತ್ತೆ, ಅವಾಗ ನೀವು ನೋಡ್ಕೋಬಹುದು. ಇದು ಓಪನ್ ಆಗಿರುತ್ತೆ, ಪಬ್ಲಿಕ್ ಆಗಿರುತ್ತೆ. ಸೊ ಇದನ್ನ ನೀವು ನೋಡ್ಕೋಬಹುದು. ಇದು ಯಾಕೆ ಮೊದ್ಲೇ ಹಾಕ್ತಾ ಇದೀವಿ, ಯಾಕೆ ಕ್ಲಾಸ್ ಮಾಡ್ತಾ ಇದೀವಿ, ಯಾಕೆ ನಿಮ್ಮನ್ನೆಲ್ಲ ಕರ್ಸಿದೀವಿ ಅಂದ್ರೆ, ನಿಮಗೆ ಇದರಲ್ಲಿ ವಿಷಯಗಳಿದೆ, ಇದು ನನಗೆ ಬೇಕು, ಇದರ ಅವಶ್ಯಕತೆ ನನಗಿತ್ತು ಅಥವಾ ಇದೆ ಅಂತವ್ರು ಸೇರ್ಕೊಳ್ಳಿ. ಎಲ್ರೂ ನುಗ್ಬಿಡ್ತೀರಾ, ಎಲ್ಲವನ್ನ ಮಾಡ್ತೀರಾ, ಹಾಗೆ ಮಾಡಕ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿನೇ ತರೋದು. ಕೆಲವ್ರು ಕೇಳ್ತಾರೆ, ಸರ್ ಇದ್ರೊಳಗಡೆ ಏನಿದೆ? ಶಾಬಾರ ಮಂತ್ರ ಅಂದ್ರೆ ಏನು? ಇವಾಗ ಶಾಬಾರ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಶಾಬಾರ ಮಂತ್ರ ಅಂದ್ರೆ ಏನು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ, ರೈಟಾ? ಸೊ ಇವೆಲ್ಲ ವಿಷಯಗಳನ್ನ ಸ್ವಲ್ಪ ಅವರಿಗೆ ತಿಳಿಸಿದಾಗ, ಓ ಇದು ವಿಷಯನಾ, ಓ ಈಸಿ ಇರುತ್ತಾ, ಓ ಇದು ಆಡು ಭಾಷೆನಲ್ಲಿ ಇರುವಂತ ಮಂತ್ರಗಳ, ಓಕೆ ಸಂಸ್ಕೃತ ಅಲ್ವಾ? ಸೊ ಇಲ್ಲಿ ಕೆಲವೊಂದು ಹಿಂಟ್ಗಳನ್ನ, ಕೆಲವೊಂದು ವಿಷಯಗಳನ್ನ ನಾವು ಬಿಟ್ಕೊಟ್ಟಿದೀವಿ. ನಿಮಗೆ ಯಾವುದು ಬೇಕೋ ಅದು ಇದ್ರಲ್ಲಿ ಇದ್ದರೆ ನೀವುಗಳು ಸೇರ್ಕೋ. ಸರಿ, ಥ್ಯಾಂಕ್ ಯು. ನರಸಿಂಹಮೂರ್ತಿ ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ಸರ್. ಗುರುಜಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಕ್ಕೆ ಇದ್ರಲ್ಲಿ ಏನಾದ್ರು ಸಿಗುತ್ತಾ ಗುರುಜಿ ನಿಮ್ಗೆ? ಹೊಸ ಮಂತ್ರಗಳನ್ನ ಆಡ್ ಮಾಡಲ್ಲ ಅಂತ ಹೇಳಿದೀನಿ ಸರ್. ಕನ್ನಡದಲ್ಲಿ ಇರುತ್ತವೆ ನಮ್ಮ ಕ್ಲಾಸ್ಗಳು. ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಕ್ಕೆ ಧನ ಪ್ರಾಪ್ತಿ ವರ್ಕೌಟ್ ಆಗುತ್ತಾ ಅಂತ? ಮಾಡ್ಕೋಬಹುದು ಸರ್. ಫಸ್ಟ್ ನಿಮ್ಮ ಜಾತಕದಲ್ಲಿ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಬರುತ್ತೆ ಅನ್ನೋ ಯೋಗ ಇದೆಯಾ? ಇದೆ ಅಂತ ಒಬ್ರು ನಿಮ್ಮ ಹತ್ರ ಕಲ್ತಿರೋರ ಹತ್ರ ಕೇಳಿದೆ ಗುರುಜಿ, ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದಾರಂದ್ರೆ ಇರುತ್ತೆ ಸರ್. ಸೊ ನಿಮಗೆ ಫಸ್ಟ್ ದುಡಿಮೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ದುಡಿಮೆ ಎಲ್ಲಿಂದ ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಫೀಲ್ಡ್ ಅಲ್ಲಿ ನಾನು ಇದೀನಿ ಸರ್, ಬಟ್ ಅದು ದುಡಿಮೆ ಬರ್ತಾ ಇಲ್ಲ. ದೆನ್ ವಿ ಕ್ಯಾನ್ ಡೂ ಸಮಥಿಂಗ್. ಓಕೆನಾ ಸರ್? ನಾನು ಇರೋದೇ ಫೀಲ್ಡ್ ಬೇರೆ, ನನ್ನ ಜಾತಕದಲ್ಲಿ ಇರುವಂತ ದುಡಿಮೆ ಫೀಲ್ಡೇ ಬೇರೆ ಇದೆ, ನಾನು ಇರುವಂತ ಫೀಲ್ಡೇ ಬೇರೆ. ಇಲ್ಲಿ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಡಿ ಅಂದ್ರೆ ಅದು ಕೆಲಸ ಮಾಡಲ್ಲ. ಯಾವ ಗುರುಗಳು ಕೊಟ್ರು ಕೆಲಸ ಮಾಡಲ್ಲ. ದಯವಿಟ್ಟು ನಾವ್ ಏನ್ ತಂದಿದೀವಿ, ನಂದು ಎಷ್ಟಿದೆ, ಇದನ್ನ ಫಸ್ಟ್ ಪ್ಲಾನ್ ಹಾಕಿ, ಅದು ನಿಮ್ಗೆ ವರ್ಕೌಟ್ ಆಗುತ್ತೆ. ನಿಮ್ದ್ರಲ್ಲಿ ಅದಿತ್ತು ಅಂತ ಹೇಳಿದ್ರೆ ನೀವು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತ ಶಾಬಾರ ಮಂತ್ರಗಳನ್ನ ಟ್ರೈ ಮಾಡಿ ಸರ್. ದುಡಿಮೆ ಯಾವುದೇ ಕಡೆಯಿಂದ ಬೇಕಾದ್ರೂ ಬರುತ್ತೆ. ಥ್ಯಾಂಕ್ ಯು ಗುರುಜಿ, ನಮಸ್ತೆ. ರವೀಂದ್ರನಾಥ್ ಮಾತಾಡಿ ಸರ್. ಕೈ ಕುಯ್ತ್ನಾ? ನಮಸ್ತೆ ಗುರುಗಳೇ. ಸರ್ ನಮಸ್ತೆ. ನಾನು ಜಾಯಿನ್ ಆಗ್ತಾ ಇದ್ದೀನಿ ಗುರುಗಳೇ. ನಂದು ಗಾಯತ್ರಿ ಮತ್ತೆ ನವಾರ್ಣ ನನ್ಗೆ ಉಪದೇಶ ಆಗಿದೆ.
ಓಕೆ, ಶಾಬಾರದಲ್ಲಿ ಏನ್ ಸಾಧನೆ ಮಾಡ್ಬೇಕಂತಿದ್ದೀರಾ ಸರ್ ನೀವು? ನೀವು ಹೇಳ್ಕೊಟ್ಟಿದ್ದು ಗುರುಗಳೇ. ಅಲ್ಲಲ್ಲ, ನೀವು ಶಾಬಾರ ಮಂತ್ರಗಳನ್ನ ಸಾಧನೆ ಮಾಡ್ಬೇಕಂತಿದ್ದೀರಾ? ಕೆಲವು ವಿದ್ಯೆ ಇದೆ, ಅದು ನೀವು ಇವಾಗ ತಿಳಿಸಿದ್ದೆಲ್ಲ ಅದ್ರಲ್ಲಿ ನನಗೆ ಉಪಯೋಗಕ್ಕಿದೆ ಅನ್ನೋದು ಮಂದಟ್ಟಾಯ್ತು. ಉಪಯೋಗ ಇದ್ರೆ ನೀವುಗಳು ಸೇರ್ಕೊಳ್ಳಿ ಸರ್. ಗಾಯತ್ರಿ ನಿಮ್ಗೆ ವಿತ್ ಶಾಪ ಮಂತ್ರ ಸಮೇತವಾಗಿ ಉಪದೇಶ ಆಗಿದ್ಯಾ? ನನ್ನ ಉಪನಯನದಲ್ಲಿ ಉಪದೇಶ ಆಯ್ತು. ನೆಕ್ಸ್ಟ್ ಒಬ್ರು ಗುರುಗಳ ಉಪನಯನದ ಉಪದೇಶ ಅಲ್ಲ ಸರ್, ಉಪನಯನ ಉಪದೇಶ ಅಲ್ಲ. ನಿಮ್ಗೆ ನವಾವರಣ ಮಂತ್ರ ವಿತ್ ಶಾಪ ನಿವಾರಣ ಮಂತ್ರ ಕೊಟ್ಟಿದಾರ? ಇಲ್ಲ, ನವಾರ್ಣ ಒಂದೇ. ಅದು ನಿಮ್ದು ಪುಸ್ತಕದ ಮಂತ್ರಗಳು ಸರ್. ದುರ್ಗಾ ಸಪ್ತಶತಿ ಜೊತೆ ಕೊಟ್ಟಿದ್ದಾರೆ. ಅದು ಬೇರೆ ಸರ್. ಆ ಮಂತ್ರ ನೀವು ದುರ್ಗಾ ಸಪ್ತಶತಿನಲ್ಲಿ ನವಾವರಣ ಮಂತ್ರವನ್ನ ಯಾವ ರೀತಿ ಜಪ ಮಾಡ್ತೀರೋ ಅದರ ಕ್ರಮ ಬೇರೆ. ನಿಮಗೆ ಉಪದೇಶ ರೀತಿನಲ್ಲಿ ಬರುವಂತ ನವಾವರಣ ಮಂತ್ರ ಬೇರೆ. ಗಾಯತ್ರಿ ನಿಮ್ಮ ಉಪನಯನ ಕಾಲದಲ್ಲಿ ಬರುವಂತ ಮಂತ್ರ ಬೇರೆ, ಉಪದೇಶ ರೀತಿನಲ್ಲಿ ಬರುವಂತ ಗಾಯತ್ರಿ ಮಂತ್ರ ಬೇರೆ. ಸರ್ ಓಂ ಭೂರ್ಭುವಃ ಎರಡು ಕಡೆ ಹೌದು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅದ್ರಲ್ಲಿ ಇನ್ನೊಂದು ಸೇರಿಸ್ತಾರೆ, ಗುರು ಮುಖೇನವಾಗಿ ಬರುವಂತ ಮಂತ್ರಗಳು ಬೇರೆ ಇರ್ತದೆ. ನಿಮ್ದು ಉಪದೇಶ ಅಲ್ಲ ಅನ್ಸುತ್ತೆ ಸರ್. ತಾವು ಮುಂದುವರಿಬಹುದು ಸರ್, ಮಾಡ್ಬೋದು. ಆಮೇಲೆ ಗುರುಗಳ ಇನ್ನೊಂದೇ ಒಂದ್ ಮಾತು, ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲಿ ನನ್ಗೆ ಜಾಯ್ನಿಂಗ್ ಟೈಮ್ ವರ್ಗೂ ತುಂಬಾ ಕನ್ಫ್ಯೂಷನ್ ಆಗೋಯ್ತು. ಆ ಗ್ರೂಪಿಗೆ ಆಡ್ ಮಾಡಿರ್ಲಿಲ್ಲ. ಸರ್ ನೀವು ಗ್ರೂಪ್ಗೆಲ್ಲ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಬರೀ ಫೋನ್ ಹೆಸರು ಇಟ್ಕೊಂಡು ಬಂದಿದ್ರಿ, ಮಾಡೆಲ್ ನೇಮು. ಇಲ್ಲ ಇಲ್ಲ, ಮಾಡೆಲ್ ನೇಮ್ ಇಟ್ಕೊಂಡು ಬಂದಾಗ ಅದು ಲಾಗಿನ್ ಆಗೋದಿಲ್ಲ ಸರ್. ಇಲ್ಲ, ಅವತ್ತಿನ ಹೆಸರು ದಿನ ಇಟ್ಕೊಂಡು ಬರ್ತೀನಿ, ಇಮಿಡಿಯೇಟ್ ಲಾಗಿನ್ ಆಯ್ತು ಸರ್. ನಾನೇ ಅಡ್ರೆಸ್ ಮಾಡಿದ್ದೆ. ಇಲ್ಲ, ಅವತ್ತಿನ ದಿನ ಅದ ಹೇಳ್ತಾ ಇಲ್ಲ ನಾನು. ಅವತ್ತಿನ ದಿನದ್ದು ನೀವು ಹೇಳಿದ್ರಿ, ಆ ಫೋನ್ ನೇಮ್ ಚೇಂಜ್ ಮಾಡ್ಬಿಟ್ಟು ಹೆಸರು ಕೊಡಿ ಅಂತ ಹೇಳಿದ್ರಿ. ಇಟ್ಸ್ ವೆರಿ ಗುಡ್, ಅದ್ ಹೇಳ್ತಾ ಇಲ್ಲ ನಾನು. ಬಟ್ ಕ್ಲಾಸ್ ಶುರು ಆಗೋವರೆಗೂ ಆ ಡೇ 1 ತನಕ ಹಿಂದ್ಲು ತನಕನೂ ನಂಗೆ ಅದು ಗುರುಗಳು ಕೊಟ್ರು. ನಂಗೆ ಈ ಗ್ರೂಪ್ ಅಲ್ಲಿ ಬನ್ನಿ, ಹೀಗ್ ಮಾಡ್ಕೊಡಿ ಅಂತೆಲ್ಲ ನಂಗೆ ಗುರುಗಳೇ ಅಡ್ವೈಸ್ ಮಾಡಿ. ಈಗ ಅಡ್ರೆಸ್ ಆಗುತ್ತೆ ಬಿಡಿ ಸರ್, ಏನ್ ಸಮಸ್ಯೆ ಆಗಲ್ಲ. ಈ ಗ್ರೂಪ್ ಜಾಯ್ನ್ ಆದಾಗ ಅಡ್ರೆಸ್ ಆಗುತ್ತೆ, ತೊಂದರೆ ಇಲ್ಲ. ಏಕೆಂದ್ರೆ ಥ್ಯಾಂಕ್ ಯು ಸರ್. ರೂಪಾಶ ಮಾತಾಡಿ ಮೇಡಮ್. ಅಲ್ಲ, ಇವಾಗ ನಿಜವಾಗ್ಲೂ ಪ್ರಶ್ನೆ ಇಷ್ಟೊಂದು ಏನಕ್ಕೆ ಬರ್ತೈತೆ? ನಮ್ ಕ್ಲಾಸ್ ನಡೆಯೋದು ಪ್ರಶ್ನೆ ಮೇಲೆನೆ ಅಂತ ನನ್ಗೆ ಯಾಕೋ ಡೌಟ್ ಬರ್ತೈತೆ. PDF ಗಿಂತ ಪ್ರಶ್ನೆ ಜಾಸ್ತಿ ಇರುತ್ತೆ ಅಂತ ಅಂತಾರೆ ಎಲ್ರು. ಅಂದ್ರೆ ಜನಗಳಿಗೆ ಎಷ್ಟೊಂದು ಡೌಟ್ಸ್ ಗಳಿರ್ತವೆ, ಯಾವುದೇ ಗುರುಗಳು ಡೌಟ್ಸ್ ಕ್ಲಿಯರ್ ಮಾಡಲ್ಲ ಅನ್ನೋದಂತೂ ಒಂದು ಕನ್ಫರ್ಮ್ ಆಯ್ತು. ಹೇಳಮ್ಮ. ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ, ಹೇಳಿ. ಇದು ಶಾಬರ ಮಂತ್ರ ಸಾಧನೆ ಮಾಡ್ಬೇಕಾದ್ರೆ ನಾವು ಬೇರೆ ವೈದಿಕ ಮಂತ್ರ ಓದ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕಾ? ಇಲ್ಲ ಮೇಡಮ್, ನೀವು ಕಂಟಿನ್ಯೂ ಮಾಡಿ. ಅಲ್ಲ, ಈ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಅದನ್ನ ಮಾಡ್ತಿರ್ತೀವಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳುವಂತ ಒಂದು ವಿಷಯ ಹೇಳ್ತೀನಿ ಕೇಳಿ. ವೆನ್ ಯು ಆರ್ ಡೂಯಿಂಗ್ ಕ್ರಮಬದ್ಧವಾಗಿ, ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ವಿ ಡೋಂಟ್ ನೀಡ್ ಎನಿಥಿಂಗ್. ನನಗೆ ಶಾಬರ ಮಂತ್ರದ ಅವಶ್ಯಕತೆ ಇಲ್ಲ, ನಾನು ಧೈರ್ಯವಾಗಿ ಹೇಳ್ಬಲ್ಲೆ. ನಿಮ್ ಹತ್ರ ಇಲ್ಲ ಅಂದಾಗ, ವೆನ್ ಯು ಆರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮೈನಸ್ ಇದೆ, ಆ ಮೈನಸ್ ಇದ್ದಾಗನೇ ನೀವುಗಳು ಹುಡುಕೊಂಡು ಬರ್ತಾ ಇದ್ದೀರಾ ಅನ್ನೋದು ನಿಮ್ಮ ತಲೆಗೆ ಯಾಕೆ ಹೋಗ್ತಾ ಇದೆ? ವೆನ್ ಇಲ್ಲಿ ನನಗೆಲ್ಲೋ ಪ್ಲಸ್ ಇದೆ, ಏನ್ ಬೇಕೋ ಎಲ್ಲೋ ನನಗೆ ಇಲ್ಲೇ ಸಿಗ್ತಾ ಇದೆ ಅಂದಾಗ ನಾನು ಇನ್ನೊಂದನ್ನು ಹುಡ್ಕೊಂಡು ಹೋಗಲ್ಲ. ಇಲ್ಲಿ ನಿಮ್ದು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಅದು ಉಪದೇಶ ಇರಲ್ಲ ನಿಮ್ಗೆ. ವಿಷ್ಣು ಸಹಸ್ರನಾಮಕ್ಕೆ ಶಿವನ ಶಾಪ ಇದೆ, ಶಾಪ ನಿವೃತ್ತಿ ಮಂತ್ರ ನಿಮ್ಗೆ ಗೊತ್ತಿರಲ್ಲ. ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಗುರು ಮುಖೇನವಾಗಿ ಶ್ರೀಚಕ್ರ ಉಪಾಸಕರು, ಗಾಯತ್ರಿ ಉಪಾಸಕರ ಹತ್ರ ಹೋಗಿ ಕೂತ್ಕೊಂಡು ನಾನು ಮಾತಾಡಿದ್ದನ್ನ ಕೇಳಿ. ಅವ್ರು ಬೇರೆಯವ್ರ ಹತ್ರ ಕೇಳಬೇಡಿ, ಅವ್ರು ಇಲ್ದಿರೋದೆಲ್ಲ ತಲೆ ಮಾತಾಡ್ತವೆ, ನನ್ಗೂ ಗೊತ್ತಿದೆ ಅಲ್ವಾ? ನೀವು ಕರೆಕ್ಟ್ ಆಗಿ ಉಪಾಸಕರನ್ನ ಹೋಗಿ ಕೂತ್ಕೊಂಡು ಕೇಳಿ. ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡ್ತಾವನೆ, ಅವ್ನು ಹಿಂಗ್ ಹೇಳ್ತಾವನೆ, ಇದು ನಿಜಾನ ಸುಳ್ಳ? ಹೌದು ಅಂತಾರೆ. ಕ್ರಮಬದ್ಧವಾಗಿ ನೀವು ತಗೊಂಡಾಗ ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ, ಶ್ರೀಚಕ್ರ ದೇವತೆ, ಅದ್ರ ಬಗ್ಗೆ ಮಾತಾಡೋತ ಯೋಗ್ಯತೆ ನಮ್ಗಿಲ್ಲ. ಗಾಯತ್ರಿ ಬಗ್ಗೆ ಮಾತಾಡೋಕೆ ಯೋಗ್ಯತೆನೇ ಇಲ್ಲ, ಮಾತಾಡಕ್ ಆಗಲ್ಲ ನಮ್ ಕೈಯಿಂದ. ಅಂತ ವ್ಯಕ್ತಿಗಳು ನಾವೆಲ್ಲ, ಅರ್ಥ ಆಯ್ತಲ್ವಾ? ಅದು ನಮ್ಗೆ ಕ್ರಮಬದ್ಧವಾಗಿ ಬಂತಂದ್ರೆ ಬೇರೆ ಏನು ಅವಶ್ಯಕತೆನೇ ಇರಲ್ಲ. ಇವೆಲ್ಲ ಬಂದ್ಬಿಟ್ಟು ಚಿಕ್ಕ ಪುಟ್ಟವು ಇವು. ಇವಾಗ ನಾವ್ ಏನ್ ಕಲಿಸ್ತೀವಿ ಅವೆಲ್ಲ ಬಂದ್ಬಿಟ್ಟು ಚಿಕ್ಕ ಪುಟ್ಟಗಳು, ಗೋಲಿ ಆಡೋ ಮಕ್ಕಳದ ಕೆಲಸಗಳು ಇವೆಲ್ಲ ಅದ್ರ ಮುಂದ್ಗಡೆ. ಸೊ ಅದು ಕ್ರಮಬದ್ಧವಾಗಿ ನಮಗ್ ಕೊಟ್ಟಿಲ್ಲ. ಯಾರಂದ್ರೆ ಅವ್ರು ಜಪ ಮಾಡ್ಕೊಂಡು ಹೋಗಿ, ಯಾರಂದ್ರೆ ಅವ್ರು ಮಾಡ್ಕೊಂಡು ಹೋಗಿ ಅಂತ ಕೆಲವ್ರು ಕೊಟ್ಟಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಕಲ್ಸ್ಬಿಟ್ಟು ಏನೋ ಒಂದು ಕುಂಕುಮಾರ್ಚನೆ ಮಾಡ್ಬಿಟ್ಟು ನಿಮ್ಗೆ ಉಪದೇಶ ಆಯ್ತು ಹೋಗಿ ಅಂತಾರೆ. ಇದೆಲ್ಲ ಉಪದೇಶದ ಕ್ರಮಗಳು ಅಲ್ಲ. ನಮ್ಮ ನವರಾತ್ರಿ ಸಾಧನೆ ಕ್ಲಾಸ್ ಅಲ್ಲಿ ನಮ್ ಕೈಯಿಂದ ಆದಷ್ಟು ಮಟ್ಟಿಗೆ ಉಪದೇಶ ಅಂದ್ರೆ ಏನು ಅಂತ ಕಲ್ಸಿದೀವಿ. ಆದಷ್ಟು ಮಟ್ಟಿಗೆ ಎಲ್ಲವೂ ಕಲ್ಸಿದೀವಿ ಅಂದ್ರೆ ಇಲ್ಲ. ಭಗವಂತ ನನಗೆ ಆ ಶಕ್ತಿ ಕೊಟ್ರೆ ಖಂಡಿತವಾಗ್ಲೂ ಎಲ್ಲವನ್ನ ಕಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಶ್ರೀಚಕ್ರ ಸಂಬಂಧಪಟ್ಟಿದ್ದು ಇಳಿತೀನಿ, ಶ್ರೀ ವಿದ್ಯೆಗೆ ಸಂಬಂಧಪಟ್ಟದ್ರಲ್ಲೂ ನಾನೇ ಇಳಿತೀನಿ, ಗಾಯತ್ರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾನೇ ಹಂಚ್ತೀನಿ. ಗಾಯತ್ರಿ ಅಂದ್ರೆ ಏನು ಅನ್ನೋದನ್ನ ಗಾಯತ್ರಿ ಮಾಡಿದವರೇ ತಲೆ ಕೆಡ್ಸ್ಕೊಂಡ್ಬಿಡುದು. ಅದು ಎಲ್ಲಿಂದ ತಂದೆ, ಯಾವ ಗ್ರಂಥದಿಂದ ಎನ್ನುವಂತ ಗ್ರಂಥದ ಉಲ್ಲೇಖವನ್ನ ಸಹಿತ ಹೆಸರಿನ ಸಮೇತ ಕೊಡ್ತೀವಿ. ಯಾರು ಏನೇ ಕೊಟ್ರು ಸಹಿತ ಗ್ರಂಥದ ಹೆಸರು ಹೇಳಲ್ಲ. ಯಾಕೆ ಹೇಳಿ? ನಿಮ್ಗೆ ಗೊತ್ತಾಗ್ಬಿಟ್ರೆ ವಿಷಯ ಅಲ್ವಾ? ಸೊ ನಿಮಗೆ ಅದು ಬೇಕು ಅಂತ ಹೇಳಿದ್ರೆ ನೀವು ಶಾಬಾರವನ್ನ ಮುಂದುವರಿಸಬಹುದಮ್ಮ. ನಿಮ್ಗೆ ಅದು ಉಪದೇಶ ಇರಲ್ಲ. ನೀವು ನಾರ್ಮಲ್ ಆಗಿ ಲಲಿತಾ ಸಹಸ್ರನಾಮ ಮಾಡ್ತಾ ಇರ್ಬೋದು, ವಿಷ್ಣು ಸಹಸ್ರನಾಮ ಮಾಡ್ತಾ ಇರ್ಬೋದು, ಅದರಲ್ಲಿ ನಮ್ದೇನು ಮಾತಿಲ್ಲ. ಅದನ್ನ ಬಿಟ್ಟು ಅಥವಾ ಅದ್ರ ಜೊತೆಗೂ ಕೂಡ ಇದನ್ನ ನೀವು ಮಾಡ್ಬೋದು. ಗುರುಗಳ ಇನ್ನೊಂದು ಡೌಟ್. ಹೇಳಿ ಅಮ್ಮ. ಇನ್ನೊಂದು ಡೌಟ್ ಗುರುಗಳೇ, ಈ ಶಾಬರ ಮಂತ್ರ ಇವಾಗ ನಾನು ಸಾಧನೆ ಮಾಡ್ಬೇಕು ಅಂದ್ರೆ ನನ್ಗೆ ಒಟ್ಟಿಗೆ ಒಂದು 3 ಸಮಸ್ಯೆಗಳಿಗೆ ಅದಕ್ಕೆ ಸಾಧನೆ ಮಾಡ್ಬೇಕಂದ್ರೆ ಒಟ್ಟಿಗೆ ಮಾಡಬಹುದಾ? ಒಂದು ಆರೋಗ್ಯದ ಸಮಸ್ಯೆ ಏನು?
ಆರೋಗ್ಯದ್ದಿದೆ. ಮೇಡಮ್ ಆರೋಗ್ಯ ಸಮಸ್ಯೆ ಬಂದ್ಬಿಟ್ಟು ತಾತ್ಕಾಲಿಕ ಮಂತ್ರ ಅಂತ ನಾನು ಹೇಳಿದ್ದೀನಿ. ಸಾಧನೆ ಯಾಕೆ ಅಲ್ಲ ಬರುತ್ತೆ ಮ್ಯಾಮ್? ಸ್ವಲ್ಪ ನೀವೇ ಯೋಚನೆ ಮಾಡಿ ಅಲ್ಲ, ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ. ಮತ್ತೆ ಸಾಧನೆ ಫೈನಾನ್ಷಿಯಲ್ ಅನ್ನೋದು ಕಂಟಿನ್ಯೂ ಆಗಿ ನಮ್ ಜೊತೆಗಿರುವಂತದ್ದು, ನಮ್ ಜೊತೆಗಿದ್ದು 4 ಜನರಿಗೆ ನಾವು ಉಪಯೋಗ ಮಾಡುವಂತದ್ದು, ಅಥವಾ ನಮ್ಗೆ ಪರ್ಮನೆಂಟ್ ಆಗಿ ಬೇಕಾಗಿರುವಂತದ್ದು. ಫೈನಾನ್ಷಿಯಲ್ ಗ್ರೋತ್ ನಿಮ್ಗೆ ಪರ್ಮನೆಂಟ್ ಬೇಕಾ? ಫೈನಾನ್ಷಿಯಲ್ ಗ್ರೋತ್ ಬೇಕು. ರೋಗ ಮದ್ವೆ ನಿವಾರಣೆ ನಿಮ್ಗೆ ಪರ್ಮನೆಂಟ್ ಬೇಡ. ಏನ್ ಮೇಡಮ್? ಇದು ಮದ್ವೆದಕ್ಕೆ ತಾತ್ಕಾಲಿಕ. ಅದನ್ನು ಮದುವೆ ತಾತ್ಕಾಲಿಕ ಮ್ಯಾಮ್, ಮದ್ವೆ ಮತ್ತೆ ಸಾಧನೆಗಳಲ್ಲ ಮ್ಯಾಮ್. ಫೈನಾನ್ಷಿಯಲ್ ಮಾತ್ರ ಸಾಧನೆ ಬರುತ್ತಲ್ವ ಗುರುಗಳೇ? ಮದುವೆಗೆ ಸಾಧನೆ ಬರಲ್ಲ ಮ್ಯಾಮ್. ಎಷ್ಟು ಮದುವೆ ಆಗ್ತೀರಾ ಮೇಡಮ್? ಅಲ್ಲ ಗುರುಗಳೇ, ಫೈನಾನ್ಷಿಯಲ್ಗೆ ಫೈನಾನ್ಷಿಯಲ್ ಮಾತ್ರ ಸಾಧನೆ ಬೇಕು ಮೇಡಮ್. ಸಾಧನೆ ಅಂತ ಹೇಳಿದ್ರೆ ಒಂದು ಮಂತ್ರವನ್ನ ಕಂಟಿನ್ಯೂ ಚಾಂಟಿಂಗ್. ವೈದಿಕಕ್ಕೂ ಇದಕ್ಕೂ ಏನ್ ಸರ್ ಡಿಫ್ರೆಂಟ್ ಅಂದ್ರೆ, ವೈದಿಕದಲ್ಲಿ ಕಂಟಿನ್ಯೂ ಮಂತ್ರವನ್ನ ಚಾಂಟಿಂಗ್ ಮಾಡಬೇಕು. ಒನ್ ಟೈಮ್ ನಿಮ್ಗೆ ಸಿದ್ಧಿ ಆಯ್ತು ಅಂದ್ರೆ ಪರ್ಮನೆಂಟ್ ಫಲ. ನೆನ್ಪಿಟ್ಕೊಳ್ಳಿ, ಪರ್ಮನೆಂಟ್. 7 ಜನ್ಮಕ್ಕೆ ಬೇಕಾದ್ರೆ ವೈದಿಕದಲ್ಲಿ ನೀವು ತಗೊಂಡಿರುವಂತ ಸಂಸ್ಕೃತ ಮಂತ್ರದಲ್ಲಿ ಇರುವಂತ ದೈವ ನಿಮ್ಗೆ 7 ಜನ್ಮದ ಜೊತೆನೆ ಬೇಕಾದ್ರೆ ಬರುತ್ತೆ ಸರ್. ಶಾಬರದಲ್ಲಿ ಏನು ಅಂತ ಹೇಳಿದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಇದು ಬೇಗನೆ ಸಿದ್ಧಿ ಆಗುತ್ತೆ, ರೀಚಾರ್ಜ್ ಮಾಡ್ತಾ ಇರ್ಬೇಕು. ಇದೆರಡು ನೆನ್ಪಿಟ್ಕೊಳ್ಳಿ. ಬೇಗನೆ ಸಿದ್ಧಿ ಆಗುತ್ತಾ ಸರ್? ಸಿದ್ಧಿ ಆಗುತ್ತೆ. ಬೇಗನೆ ನನ್ಗೆ ಕೆಲಸ ಆಗುತ್ತಾ ಸರ್? ಆಗತ್ತೆ. ಅದು ಕನ್ಫರ್ಮ್. ಆದರೆ ಕಂಟಿನ್ಯೂ ರಿಪೀಟೆಡ್ ಆವಾಗ ಚಾರ್ಜಿಂಗ್ ಮಾಡ್ತೀವಲ್ಲ ನಾವು ಮೊಬೈಲು, ಆ ತರ ನೀವುಗಳು ಚಾರ್ಜಿಂಗ್ ಮಾಡ್ತಾನೆ ಇರುತ್ತೆ. ತುಳಸಿ ವೆಂಕಟಪ್ಪ ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಸರ್ ಲಾಸ್ಟ್ ಟೈಮು ಮಾಂತ್ರಿಕ ಕ್ಲಾಸ್ ಆದಾಗ ನಾನು ನಿಮ್ಮ ಹತ್ರ ಕೇಳಿದ್ದೆ, ಇದು ಮಾಂತ್ರಿಕ ಇದ್ ಮಾಡ್ಬೇಕಂದ್ರೆ ಸಮುದ್ರ ಸ್ನಾನ ಆಗ್ಬೇಕು ಅಂತ ಹೇಳಿದ್ರಿ, ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ. ಈ ಕ್ಲಾಸಿಗೆ ತರ ಸಂಬಂಧಪಟ್ಟಿದ್ದು ಏನಾದ್ರು ಇದೆಯಾ ಮ್ಯಾಮ್? ಅದೇ ಸರ್, ಅದಕ್ಕೆ ಇವಾಗ ಈ ಶಾಬರಿ ಮಂತ್ರ ಎಲ್ಲ ನಾವು ಸಿದ್ಧಿ ಕ್ಲಾಸ್ ಬರಲಿ, ಮಾಡ್ಕೋಬೇಕಂದ್ರೆ ಅದಕ್ಕೂ ಕ್ಲಾಸಲ್ಲಿ ಬರುತ್ತೆ, ಕ್ಲಾಸಲ್ಲಿ ಬರುತ್ತೆ. ವೆಯ್ಟ್, ಅದನ್ನ ನಾವ್ ಇಲ್ಲಿ ಹೇಳೋದು, ಅದನ್ನ ಯಾರೋ ತಗೊಳ್ಳೋದು, ಅವ್ರು ರಾವು ಹೇಳಿದ್ರು. ನಿಂಗಪ್ಪ ಮಾತಾಡಿ ಸರ್. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ ಸರ್. ಈಗ ಈ ಶಾಬರ ಮಂತ್ರ ತಗೋತೀವಲ್ಲ, ಇದನ್ನ ಸಾಧನೆ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಜಾಗನೇ ಬೇಕಾ, ಅಥವಾ ಹಿಂಗ ರೂಮ್ ಅಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ರೆ ಸರ್ ನಡೆಯುತ್ತಾ? ಅದಕ್ಕಂತಾನೆ 4 ದಿನದ ತರಗತಿ ಇದೆ ಸರ್. ಅಲ್ಲಿ ಕೇಳೋಣ. Next. ಓಕೆ ಓಕೆ ಗುರು, ಥ್ಯಾಂಕ್ ಯು. ಸಂಜಯ್ ರಾವ್ ಮಾತಾಡಿ ಸರ್. ಶಾಬರ ಮಂತ್ರದಲ್ಲಿ ನಮಸ್ತೆ. ಆಸನ ಯಾವ ರೀತಿ ನೀವು ಯಾವ ಆಸನ ಹಾಕ್ಬೇಕು, ಯಾವ ಕಡೆ ಮುಖ ಮಾಡಿರ್ಬೇಕು, ಯಾವ ಮಾಲೆ ಇಡ್ಬೇಕು, ಅಥವಾ ಯಾವ ರೀತಿ, ಇವಾಗ ಅವ್ರು ಕೇಳಿದ್ರು ಸರ್ ಮನೆಯಲ್ಲಿ ಮಾಡ್ಲಾ ಹೊರಗಡೆ ಮಾಡ್ಬೇಕಾ, ಈ ತರದ್ ಯಾವ ಮಂತ್ರಗಳಿದೆ. ಎಲ್ಲಾ ಮಂತ್ರಗಳಿಗೂ ಮನೆಯಲ್ಲೇ ಮಾಡ್ಬೋದಾ ಅಂದ್ರೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲಾ ಮಂತ್ರ ಹೊರಗಡೆ ಮಾಡ್ಬೋದಂದ್ರೆ ಇಲ್ಲ. ಎರಡೂ ಇಲ್ವಾ ಅಂದ್ರೆ ಎರಡೂ ಇಲ್ಲ. ಅದು ಯಾವ್ದು ಅದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ. ಆ ಭೇದಗಳನ್ನ ನೀವು ಕಲ್ತ್ಬಿಟ್ರೆ ನೀವು ಈಸಿ, ನನಗೆ ತಗೋಬೇಕಾ ಬೇಡ ಅನ್ನೋದು ನಿಮ್ಗೆ ತಲೆಗೆ ಹೋಗ್ಬಿಡುತ್ತೆ. ಬೇಸಿಕ್ ಅಲ್ಲೇ ನಾನು ಇದನ್ನ ಕಲಿಸ್ತಾ ಇದ್ದೀನಿ. ಸೊ ಬೇಸಿಕ್ ಇಂದಾನೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಟೆನ್ಷನ್ ತಗೊಂಡು. ಹೇಳಿ ಸರ್. ಗುರುಗಳೇ ನಮಸ್ತೆ. ಈ ಮಂತ್ರಕ್ಕೆ ಕಟ್ಟು ಮಂತ್ರ ಏನಾದ್ರು ಬರುತ್ತಾ? ಹಾ ಬರುತ್ತೆ ಸರ್. ಅದು ಹೇಳ್ಕೊಡ್ತೀರಾ ಕ್ಲಾಸಲ್ಲಿ? ಸರ್ ಆವಾಗ್ಲೇ ಹೇಳಿದೀನಿ 5 ತರದ ಕ್ರಮಗಳು. ನೀವು ವಿಡಿಯೋ ನೋಡಿ ಸರ್. ಬೇರೆ ನೆಕ್ಸ್ಟ್. ಓಕೆ. ದಿಲೀಪ್ ಭಟ್ ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ಗುರುಗಳ ಏನಿಲ್ಲ, ಈಗ ನಾನು ಕ್ಲಾಸಿಗೆ ಅಂದ್ರೆ ಈಗ ಒಂದು 3 ವರ್ಷದಿಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಕ್ಲಾಸ್ಗಳೇ ನಿಮ್ದು ಲೈವ್ ಆಗಿ ನಾನು ಅಟೆಂಡ್ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಗುರುಗಳೇ. ಒಂದ್ ದಿವಸ ಅಟೆಂಡ್ ಮಾಡಿದ್ರೆ 2ನೇ ದಿವಸ ಅಟೆಂಡ್ ಮಾಡಕ್ಕಾಗಲ್ಲ. 3ನೇ ದಿವಸ ನಾನು ಎಷ್ಟೋ ಇಲ್ಲ ನಿಮ್ ಕ್ಲಾಸಿಗೆ ಡೈರೆಕ್ಟ್ ಆಗಿ ಕೇಳ್ಬೋದು. ಈಗ ನಾನು ಪ್ರತಿಯೊಂದು ಕ್ಲಾಸ್ ಏನಾಗಿದೆ ಅಂದ್ರೆ ಬರೇ ಒಂದು ವಿಡಿಯೋ ನೋಡಿ ಅಥವಾ PDF ನೋಡಿ. ಒಂದ್ ದಿವಸ ಕ್ಲಾಸಿಗೆ ಕುತ್ಕೊಂಡೆ ಅಂದ್ರೆ ಮತ್ ಸೆಕೆಂಡ್ ದಿವಸಕ್ಕೆ ಏನಾದ್ರೂ ಒಂದ್ ಪ್ರಾಬ್ಲಮ್ ಬರುತ್ತೆ. ನಿಮ್ದು ಡೈರೆಕ್ಟ್ ಆಗ್ಲಿ. ಅದಕ್ಕೆ ಗುರುಗಳು, ಅದಕ್ಕೆ ಈಗ ನೀವು ಗುರುಗಳ ಜೊತೆಗೆ ಇರ್ತಾರೆ ಅನ್ನೋದು ಒಂದು ಭರವಸೆ ಕೊಟ್ರಿ ಗುರುಗಳೇ. ಅದಕ್ಕೆ ನಾನೇನಾದ್ರೂ ಅದಕ್ಕೆ ಮಾಡ್ಕೋಬೇಕಂತ ಕೇಳೋಣ ಅಂತ. ಏನು ಇಲ್ಲ ಸರ್, ಏನು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾರ್ಯಾರು ಸಾಧನೆ ಇತ್ಯಾದಿಗಳನ್ನ ಮಾಡ್ತಾರೋ ಅವರಿಗೆ ಜೊತೆನಲ್ಲಿ ಇದ್ದೀನಿ ಅಂತ ಹೇಳಿರೋದು. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಅದೊಂದು ಡೌಟ್ ಬರುತ್ತೆ, ಆಮೇಲೆ ಸಿಗಲ್ಲ ಅಂತೀರಾ ನೀವು, ನಾವು ಸಾಧನೆ ಮಾಡಕ್ ಕೂತಾಗ ಏನ್ ಮಾಡೋದು ಅಂತ. ಸೊ ಸಾಧನೆ ಮಾಡೋರ್ಗೆ ಹೋಗೋರ್ಗೆ ನಾನಿದ್ದೀನಿ. ನಾನು ಯಾವ ರೀತಿ ಏನ್ ಮಾಡ್ತೀನಿ ಅನ್ನೋದು ನಿಮ್ಮ ಅನುಭವವನ್ನ ನೀವೇ ನೋಡ್ಕೊಳ್ಳಿ. ವಾಟ್ಸಪ್ ಅಲ್ಲಿ ನಿಮ್ಮ ಅನುಭವ ಬಂದ ಮೇಲೆ ನೀವು ಮೆಸೇಜ್ ಹಾಕಿ, ನಿಮ್ಮ ಹೆಸರ ಮೇಲೆ ಒಂದು ವೈಟ್ ಕಲರ್ ಮಾರ್ಕರ್ ಅಲ್ಲಿ ಮೈನಸ್ ಮಾಡಿ ನಿಮ್ಮ ಮೆಸೇಜ್ ನ ನಾನು ಸ್ಟೇಟಸ್ ಹಾಕ್ಬೋತೀನಿ. ಅಷ್ಟೇ ಇರುತ್ತೆ. ನಾನು ಬಂದ ಇಲ್ವಾ ಅನ್ನೋದನ್ನ ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಸೊ ಬನ್ನಿ, ಅದು ಏನಾದ್ರು ಒಂದು ಕಾರಣ ಇರ್ಬೋದು ಸರ್. ಎಷ್ಟು ಪ್ರಯತ್ನ ಉಂಟು. ಅದೀಗ ಮೊನ್ನೆ ಕ್ಲಾಸ್ ಆಯ್ತಲ್ಲ ಗುರುಗಳೇ, ಅದ್ರಲ್ಲೂ ಅಷ್ಟೇ 2 ದಿವಸ ಅಟೆಂಡ್ ಮಾಡಿದೆ, ಮತ್ತೆ 3 ದಿವಸಕ್ಕೆ ಡ್ರಾಪ್, ಮತ್ತೆ 4ನೇ ದಿವಸಕ್ಕೆ ಅಟೆಂಡ್ ಮಾಡಿದೆ, 5ನೇ ದಿವಸಕ್ಕೆ ಡ್ರಾಪ್. ಆ ಯಾವ್ದು ಕ್ಲಾಸ್ ಡ್ರಾಪ್ ಇರುತ್ತೋ ಅದು ನಾನು ವಿಡಿಯೋ PDF ನೋಡೇ ಕಲಿಬೇಕು. ಏನೋ ಇರ್ಬೋದು ವಿಶೇಷ, ನೋಡೋಣ. ಈ ಶಾಬರದಲ್ಲೂ ಹಂಗೆ ಆಗುತ್ತೆ ಇಲ್ವಾ ಚೆಕ್ ಮಾಡೋಣ. ಓಕೆ. ಯಾಕಂದ್ರೆ ನಾನು ಟೋಟಲ್ ಈಗ 10 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಗುರುಗಳೇ. 10 ಕ್ಲಾಸು ಹಿಂಗೆ ಆಗಿದೆ. ತಾಂಬೂಲ ಶಾಸ್ತ್ರದ್ದಾಗಿರ್ಬೋದು, ಆಮೇಲೆ ಮಾಂತ್ರಿಕ ಕ್ಲಾಸ್ ಆಗಿರ್ಬೋದು, ಪ್ರತಿಯೊಂದು ಗುರುಗಳೇ ಒಂದ್ ದಿವಸ ಅಟೆಂಡ್ ಮಾಡಿದ್ರೆ ಮತ್ತೆ 2ನೇ ದಿವಸಕ್ಕೆ ಡ್ರಾಪೇ. ಆದ್ರೆ ಎಲ್ಲದರಲ್ಲೂ ವಿಶೇಷ, 10 ಕ್ಲಾಸಲ್ಲೂ ವಿಶೇಷ ಏನಂದ್ರೆ ಪ್ರತಿಯೊಂದು ಕ್ಲಾಸಲ್ಲೂ ನಾನ್ ನೇರವಾಗಿ ಬಂದಿತ್ತು. ಓಕೆ, ನೋಡೋಣ ಸರ್, ಈ ಕ್ಲಾಸಲ್ಲಿ ನೋಡೋಣ. ಓಕೆ, ಯಾರಿಗಾರು ಪ್ರಶ್ನೆ ಇದೆಯಾ? ಕೊನೆ ಪ್ರಶ್ನೆ ಹೇಮಂತ್ ಕುಮಾರ್ ಮಾತಾಡಿ ಸರ್.
ಗುರುಗಳೇ ನಮಸ್ತೆ. ನಮಸ್ತೆ. ಗುರುಗಳೇ, ಇದರಲ್ಲಿ ಶಾಬರ ಮಂತ್ರದಲ್ಲಿ ಮಡಿ ಮೈಲಿಗೆ ಏನಾದ್ರು ಇದೆಯಾ ಗುರುಗಳೇ? ಅದೇ ಸರ್, ಅದ್ರ ಬಗ್ಗೆನೇ ಕ್ಲಾಸ್ ಮಾಡ್ತಾ ಇದೀವಿ. 4 ದಿನ ಕ್ಲಾಸ್ ಇರುತ್ತೆ. ಅಲ್ಲ, ಅದು ಇದೆಯಾ, ಕಂಪಲ್ಸರಿ ಇದೆಯಾ ಅಂತ? ಸರ್, ಮಡಿ ಮೈಲಿಗೆ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ಯಾವ್ದ್ರಲ್ಲಿ ಇಲ್ಲ ಹೇಳಿ ನಿಮ್ಗೆ ನೋಡೋಣ. ಉಚ್ಚಿಷ್ಟ ಗಣಪತಿನಲ್ಲಿ ಇಲ್ಲ ಗುರುಗಳೇ. ಉಚ್ಚಿಷ್ಟ ಗಣಪತಿಯಲ್ಲಿ ಮಡಿ ಮೈಲಿಗೆ ಇಲ್ವಾ? ಇಲ್ಲ ಗುರು. ಯಾರು ಹೇಳಿದ್ದು? ಕೊಟ್ಟಿರೋ ಗುರುಗಳು ಗುರು. ಯಾರಪ್ಪ? ನಮ್ಗೆ ದೀಕ್ಷೆ ಕೊಟ್ಟಿರೋ ಗುರುಗಳೇ. ಎಲ್ಲಾ ಮಂತ್ರಗಳಿಗೂ ಮಡಿ ಮೈಲಿಗೆ ಇದೆ ಸರ್. ನೀವು ಮಡಿ ಮೈಲಿಗೆ ಇರುವಂತ ಜಾಗದಲ್ಲಿ ಉಚ್ಚಿಷ್ಟ ಗಣಪತಿ ಜಪ ಮಾಡಿ ತೋರಿಸಿದ್ರೆ ನಾನು ಜ್ಯೋತಿಷ ಬಿಡ್ತೀನಿ. ಚಾಲೆಂಜ್ಗೂ ರೆಡಿನಾ? ಮಡಿ ಮೈಲಿಗೆ ಇಲ್ಲ ಗುರುಗಳೇ. ಅಂದ್ರೆ ಮಾಡಬಾರ್ದು ಅಂತಿಲ್ಲ, ಮಾಡ್ಬೇಕು ಅಂತಾನೂ ಇಲ್ಲ. ಮಡಿ ಮೈಲಿಗೆ ಎಲ್ಲಾ ಇಲ್ದೇನೆ ಮಂತ್ರಗಳಿಗೂ ಇರ್ತವೆ. ಇಲ್ಲ, ಎಲ್ಲಾ ಮಂತ್ರಗಳಿಗೂ ಕೊಟ್ಟಿರ್ತಾರೆ. ಉಚ್ಚಿಷ್ಟಕ್ಕೂ ಕೊಟ್ಟಿರ್ತಾರೆ. ಎಲ್ಲಾ ಮಂತ್ರಗಳಿಗೂ ಇದೆ, ಉಚ್ಚಿಷ್ಟಾಗೂ ಇದೆ. ಓಕೆ ನಿಮ್ಮ ಗುರುಗಳನ್ನ ಕೇಳಿ ತಿಳ್ಕೊಳ್ಳಿ ಸರ್. ಸರಿ ಗುರುಗಳೇ, ಆಯ್ತು. ಈಗ ಉಚ್ಚಿಷ್ಟ ಗಣಪತಿ ಬಂದು ಶಾಬರ ಮಂತ್ರದಲ್ಲಿ ಉಚ್ಚಿಷ್ಟ ಗಣಪತಿ ಇದೆಯಾ ಗುರುಗಳೇ? ಉಚ್ಚಿಷ್ಟ ಗಣಪತಿ ನಿಮ್ಗೆ ಸಿದ್ಧಿ ಆಗಿದೆಯಾ? ಆಗಿದೆ ಗುರುಗಳೇ. ಸಿದ್ಧಿ ಆಗಿದ್ರ ಮೇಲೆ ಮತ್ತೆ ಶಾಬರದಲ್ಲಿ ಹಾಕ್ಬೇಕು ಸರ್. ಶಾಬರ ಮೆಥಡ್ ಒಂದಿದೆ ಗುರುಗಳೇ. ಶಾಬರ ಮಂತ್ರದಲ್ಲೇ ಒಂದು ಉಚ್ಚಿಷ್ಟ ಗಣಪತಿ ಇದೆ. ಅಲ್ಲ, ಅದರದ್ದು ಆಗಿಲ್ಲ. ಆಲ್ರೆಡಿ ನಿಮ್ಗೆ ಉಚ್ಚಿಷ್ಟ ಗಣಪತಿ ಸಿದ್ಧಿ ಆಗಿದೆ ಅಂದ್ರೆ ಶಾಬರದಲ್ಲಿರುವಂತ ಮಂತ್ರದಲ್ಲಿ ಉಚ್ಚಿಷ್ಟ ಗಣಪತಿ ಯಾಕೆ ಸರ್? ಎಲ್ಲಾ ಉಚ್ಚಿಷ್ಟ ಗಣಪತಿ ಒಂದೇ ಅಲ್ವಾ? ಹೌದು ಗುರುಗಳೇ. ಇಲ್ಲ, ಮಂತ್ರದ ಒಂದು ವಿಧಾನ ಬೇರೆ ಇದೆ. ಶಾಬರ ಮಂತ್ರದ ಉಚ್ಚಿಷ್ಟ ಗಣಪತಿ ಮಂತ್ರ ವಿಧಾನ ವಿಧಾನ ಅಲ್ಲ ಬೇರೆ. ಸರ್. ನಿಮ್ಗೆ ದೈವ ಬೇಕಾ ಮಂತ್ರ ಬೇಕಾ? ಎರಡೂ ಬೇಕು ಗುರುಗಳೇ. ಹಂಗಲ್ಲ ಸರ್, ನಿಮ್ಮ ಹತ್ರ ಆಲ್ರೆಡಿ ಆ ಮಂತ್ರ ಶಕ್ತಿ ಇದೆ ಅಂದ್ರ ಮೇಲೆ ಅದು ಇನ್ನೊಂದ್ಸಲ ಹೇಗ್ ಬರೋಕ್ ಸಾಧ್ಯ? ಇದು ಬಂದು ಇಲ್ಲ ಗುರುಗಳೇ. ಈಗ ಏನಂದ್ರೆ ನಮ್ ಗುರುಗಳು ಕೊಟ್ಟಿರೋದು ಏನಂತ ಹೇಳಿದ್ರೆ ನಮ್ ಪರ್ಸನಲ್ ಯೂಸ್ಗೆ ಅಷ್ಟೇ ಕೊಟ್ಟಿದ್ದಾರೆ ಉಚ್ಚಿಷ್ಟ ಗಣಪತಿ. ಓನ್ಲಿ ಪರ್ಪಸ್ ನಮ್ಮ ಒಂದು ಏನೇ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ಕೊಳ್ಬಹುದು. ಬೇರೆಯವ್ರಿಗೆ ಇದನ್ನ ಪ್ರಯೋಗ ಮಾಡುವಂಗಿಲ್ಲ, ಬೇರೆಯವ್ರಿಗೂ ಇದನ್ನ ಕೊಡುವಂಗಿಲ್ಲ ಅಂತೇಳಿ ಆ ಒಂದು ವಿಧಾನ ಇರುವಂತದ್ದು ಶಾಬರ ಮಂತ್ರದಲ್ಲಿ. ಶಾಬರ ಪಟಲ ಅಂತ ಇದೆ, ಶಾಬರ ಪಟಲದ ಉಚ್ಚಿಷ್ಟ ಗಣಪತಿ ಅಂತ. ಅದನ್ನ ನಾವು ಮಾಡ್ಕೋಬಹುದು ಸರ್. ಅದಿದೆಯಾ ಗುರುಗಳೇ ಇದರಲ್ಲಿ ನೀವು ಕೊಡೋದ್ರಲ್ಲಿ? ಇಲ್ಲ ಸರ್, ನಾವು ಕೊಡಲ್ಲ. ಸರಿ, ಓಕೆ ಗುರುಗಳೇ. ಆಮೇಲೆ ವೆಜ್ ನಾನ್ ವೆಜ್ ಆತರ ಏನಾದ್ರು ಕಂಪಲ್ಸರಿ ಇದೆಯಾ ಗುರುಗಳೇ ಇದರಲ್ಲಿ? ಎಲ್ಲ ನಿಮ್ಗೆ ಕ್ರಮವನ್ನ ತರಗತಿನಲ್ಲಿ ಕಳಿಸ್ತೀವಿ. ಎಲ್ಲವನ್ನ ನೀವು ಇಲ್ಲೇ ಪ್ರಶ್ನೆ ಕೇಳ್ಕೊಂಡ್ರೆ ತರಗತಿನಲ್ಲಿ ಏನ್ ಕಳಿಸ್ಲಿ? ಅಲ್ಲ, ಬರ್ಬೇಕಾ ಬರ್ಬಾರ್ದ ಗೊತ್ತಿಲ್ಲಲ್ಲ ಗುರುಗಳೇ. ಬಂದ್ಮೇಲೆ ಯೋಚನೆ ಮಾಡ್ಬೇಡಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. 3 ಪ್ರಶ್ನೆ, ಒಂದು ವೆಜ್ ನಾನ್ ವೆಜ್, ಒಂದು ಮಡಿ ಮೈಲಿಗೆ. ಇದು ಎಷ್ಟೇ ಇದ್ದಿದ್ದು ಗುರುಗಳೇ. ಸೊ ಮಡಿ ಮೈಲಿಗೆ ನಮ್ಮ ಎಲ್ಲಾ ಮಂತ್ರಗಳಲ್ಲೂ ಮಡಿ ಮೈಲಿಗೆ ಇರುತ್ತೆ. ನಾನ್ ವೆಜಿಟೇರಿಯನ್ ಮಾಂಸಾಹಾರ ಬಂದ್ಬಿಟ್ಟು ವರ್ಜ ಇದೆ. ಎಲ್ಲಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದು ವರ್ಜ ಇದೆ. ಓಕೆ, ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನೀವೇನಾರು ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ನಮ್ದ್ರಲ್ಲಿ ಇದೆ. ರೈಟ್. ಬೇರೆ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ರವಿ ಗೌಡ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಮಂತ್ರ ಸಿದ್ಧಿ ಆಗಿರ್ಬೇಕಾ ನಾವು ಈ ಶಾಬರ ಮಂತ್ರ ಕಲಿಬೇಕು ಅಂದ್ರೆ? ಯಾವ ಮಂತ್ರ ಸರ್? ಗುರು ದೀಕ್ಷೆ ಆಗಿರ್ಬೇಕಂತ ಸರ್. ಅದನ್ನ ನಾನ್ ತಾನೇ ಕಲಿಸ್ತಾ ಇದ್ದೀನಿ ಇವಾಗ. ಯಾವ ಗುರು ಹತ್ರ ದೀಕ್ಷೆ ತಗೊಂಡ್ ಬರ್ತೀರಾ ಗುರುಗಳೇ? ನಾನ್ ಕಲಿಸ್ತಾ ಇರೋದು ಸರ್ ಶಾಬರ ಮಂತ್ರವನ್ನ. ನೀವು ಯಾವ ಗುರುಗಳ ಹತ್ರ ದೀಕ್ಷೆ ತಗೊಂಡ್ ಬರ್ತೀರಾ ಅಂದೆ. ಎಲ್ಲೋದ್ರಪ್ಪ ಅವರು? ಗುರುಗಳ ಅವ್ರಿಗೆ ಅರ್ಥ ಆಗ್ಲಿಲ್ಲ ಗುರುಗಳ ನೀವು ಹೇಳಿದ್ದು. ಸೊ ಗುರು ದೀಕ್ಷೆ ಆಗಿರ್ಬೇಕಾ ಇವೆಲ್ಲಾ ಮಂತ್ರಗಳು? ಶಾಬರ ಮಂತ್ರದ ಅವಶ್ಯಕತೆ ಇಲ್ಲ. ಸೊ ಅದ್ರ ಅವಶ್ಯಕತೆ ನಿಮ್ಗಿಲ್ಲ. ನಾವು ಕೊಡ್ತಾ ಇರೋದ್ರಿಂದ ಗುರು ದೀಕ್ಷೆ ಯಾರ ಹತ್ರ ತಗೊಂಡ್ ಬರ್ತೀರಾ ಹೋಗ್ಬಿಟ್ಟು? ಇವಾಗ ಶಾಬರ ಮಂತ್ರ ದೀಕ್ಷೆ ಯಾರ ಹತ್ರ ತಗೊಂಡ್ ಬರ್ತೀರಾ? ಕ್ಲಾಸ್ ಕೊಡ್ತಾ ಇರೋದು ನಾನು. ನೀವ್ ಯಾವ ತರ ಹೋಗ್ಬಿಟ್ಟು ನನ್ ಗುರು ದೀಕ್ಷೆ ಕೊಡ ಅಲ್ಲಿ ಶಾಬರ ಮಂತ್ರ ಕುತ್ಕೋಬೇಕಾದ್ರೆ ಅವ್ರು ಕೊಡ್ತಾರ? ಈ ಯಾವ ತರ ಪ್ರಶ್ನೆ ಸರ್? ಕಂಪಲ್ಸರಿ ಆಗಿರ್ಬೇಕಂತ. ಏನ್ ಗುರು ದೀಕ್ಷೆ ಅಂದ್ರೆ ಏನು ಸರ್? ಯಾವ ಮಂತ್ರ ದೀಕ್ಷೆ ತಗೋತೀರಾ? ಮಂತ್ರ ದೀಕ್ಷೆ ಕೊಟ್ಟಿರ್ತಾರಲ್ಲ, ಮಂತ್ರ ದೀಕ್ಷೆ ಕೊಡ್ತಾರಲ್ಲ ಆತರ. ಅದೇ ಸರ್, ಗುರು ದೀಕ್ಷೆನಲ್ಲಿ ಗುರುಗಳು ನಿಮ್ಗೆ ಮಂತ್ರ ಕೊಟ್ರ ಮೇಲೆ ವೈ ಯು ಆರ್ ಕಮಿಂಗ್ ಹಿಯರ್? ನನ್ನ ಒಂದೇ ಪ್ರಶ್ನೆ, ನಿಮ್ಮ ಹತ್ರ ಸಿದ್ಧಿ ಇದೆ, ನಿಮ್ಮ ಹತ್ರ ಸಾಧನೆ ಇದೆ, ನಿಮ್ ಹಿಂದ್ಗಡೆ ಸಾಧನಾ ದೈವ ಇದೆ ಅಂದ್ರ ಮೇಲೆ ನೀವು ನನ್ನ ಕ್ಲಾಸಿಗೆ ಹೆಂಗ್ ಬರಕ್ ಸಾಧ್ಯ? ನೀವು ಗುರು ದೀಕ್ಷೆ ತಗೊಂಡು ಗುರುವಿನಿಂದ ಉಪಾಸನ ಮಂತ್ರ ತಗೊಂಡು ಉಪಾಸನೆ ಮಾಡಿ ಅದು ನಿಮ್ ಮೈ ಹಿಡಿದು ಬಿಟ್ಟೈತೆ, ನಿಮ್ ಜೊತೆ ಒಂದು ಸಾಧನಾ ದೈವ ಇದೆ ಅಂದ್ರೆ ನೀವು ನನ್ನ ಕ್ಲಾಸಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀವೇ ಯೋಚನೆ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ಹೌದಲ್ವಾ ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು ಅಂತ. ಸೊ ಗುರು ದೀಕ್ಷೆ ಇತ್ಯಾದಿಗಳನ್ನ ಯಾವಾಗ ತಗೋತೀವಿ ಅಂದ್ರೆ ಯಾವ್ದಾದ್ರು ಒಂದು ಮಂತ್ರವನ್ನ ಉಪದೇಶ ರೂಪದಲ್ಲಿ ನಾವು ತಗೊಳ್ಳುವಾಗ. ದೀಕ್ಷದಲ್ಲಿ ಬಹಳಷ್ಟು ಕ್ರಮಗಳಿದೆ. ಸೊ ಅದು ಉಪದೇಶ ತಗೊಳ್ಳುವಾಗ ಉಪದೇಶ ಮಂತ್ರ, ಉಪದೇಶ ದೇವತೆ ನಿಮಗೆ ಒಲಿದಿದ್ರೆ ಅದು ಬೇರೆ ಕಡೆ ಯಾಕೆ ಕಲಿಸ್ತಾ ಇದೆ? ಕಳ್ಸಲ್ಲ. ಯಾವುದೇ ಮಂತ್ರ ದೇವತೆನೂ ಬೇರೆ ಕಡೆ ಕಳ್ಸಲ್ಲ. ಅರ್ಥ ಆಯ್ತಾನಾ? ಗೊತ್ತಾಯ್ತಾ? ಮಾತಾಡಿ ಮೇಡಮ್. ಹಲೋ. ಹಾ ಸರ್. ಸಾರಿ,
ಮಾತಾಡಿ ಸರ್. ಹಲೋ ರಾಂಗ್ ನಂಬರ್. ಹಲೋ, ಎಸ್ ಹೇಳಿ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಪ್ರಸನ್ನ ಅಂತ. ನನ್ನ ಹೆಸರು ಪ್ರವೀಣ್. 2 ಪ್ರಶ್ನೆ ಇದೆ. ಹಾ. ಇದು ನಾನು ಹಾಸ್ಪಿಟಲ್ ಅಲ್ಲಿ ಆಕ್ಚುಲಿ ಕೆಲಸ ಮಾಡೋದು, ಆಪರೇಷನ್ ಥಿಯೇಟರ್ ಅಲ್ಲಿ. ಹ್ಮ್. ನಾವು ಈ ಕೆಲಸ ಮಾಡ್ಕೊಂಡು ಶಾಬರ ಮಂತ್ರ ಮಾಡ್ಕೋಬಹುದಾ? ಹೆಂಗೆ ಸರ್ ಕೆಲಸ ಮಾಡ್ಕೊಂಡು ಶಾಬರಿ ಮಂತ್ರ ಹೆಂಗ್ ಮಾಡ್ತೀರಾ? ಅಲ್ಲ, ಅಲ್ಲಿ ಆಗಲ್ಲ. ಅಲ್ಲೇನೋ ಕೂತ್ಕೋತೀರಾ? ಅಲ್ಲ, ನಾವು ಆಪರೇಷನ್ ಮಾಡೋದು, ಬ್ಲಡ್ ಮತ್ತೆ ಮುಟ್ಟು ಮೇಲೆ ಇದೆಲ್ಲ ಆಗತ್ತಲ್ಲ, ಅದೇನಾದ್ರು ಇದಾಗತ್ತ? ಸರ್ ಅದು ನಿಮ್ಮ ವೃತ್ತಿನ ಅಥವಾ ಏನು ನಾರ್ಮಲ್ ಆಗಿ ಮನೆಗೆ ಬಂದು ಯಾರೋ ಬ್ಲಡ್ ಹಾಕ್ಬಿಟ್ಟು ಹೋಗ್ತಾರ? ಇಲ್ಲ ವೃತ್ತಿ ನಮ್ದು. ವೃತ್ತಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಓಕೆ. 2ನೇದು, ನಾನು ಆಕ್ಚುಲಿ ನೀವು ಇದು ಹೇಳಿದ್ರಿ, ಗುರು ಅಂದ್ರೆ ನಾಥರದ್ದು ಗುರು ದೀಕ್ಷೆ ಮಂತ್ರ ಕೊಡ್ತೀರಾ ಅಂತ. ನಮ್ಗೆ ಆದಿಗುರು ಈಶ್ವರದ್ದು ಮಂತ್ರ ಸಿಗತ್ತಾ ಗುರು ಇದರಿಂದ ದೀಕ್ಷೆಯಿಂದ? ಇಲ್ಲ ಸರ್, ಇಲ್ಲಿ ಎಲ್ಲೂ ಬಂದ್ಬಿಟ್ಟು ನಾನು ದೀಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳಲಿಲ್ಲ. ಯಾರಾದ್ರೂ ಇದ್ರೆ ವಿಡಿಯೋವನ್ನು ಒಂದ್ಸಲ ನೋಡ್ತೀನಿ. ಅಂದ್ರೆ ನನ್ನ ಕಡೆಯಿಂದ ನೀವು ದೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ನೋಡಿ, ಎಲ್ರು ದೀಕ್ಷೆ ಕೊಡ್ತಾ ಇದಾರೆ, ದೀಕ್ಷೆ ಬೇಕು ದೀಕ್ಷೆ ಬೇಕು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಗುರುಭಕ್ತಿ ಜ್ಯೋತಿಷ ಕೇಂದ್ರ ನನ್ನ ಕೈಯಿಂದ ದೀಕ್ಷೆ ತಗೋಬೇಕಂದ್ರೆ ಆ ಕೆಪಾಸಿಟಿ ನಿಮ್ಮ ಹತ್ರ ಇರ್ಬೇಕು. ಕೆಪಾಸಿಟಿ ಇದ್ದವ್ರು ಬನ್ನಿ, ನಾನ್ ದೀಕ್ಷೆ ಕೊಡ್ತೀನಿ. ನಾನ್ ದೀಕ್ಷೆ ಕೊಡಲ್ಲ ಅಂತ ಯಾರು ಹೇಳಿದ್ರು? ನಾನ್ ದೀಕ್ಷೆ ಕೊಡ್ತೀನಿ, ನಾನ್ ದೈವ ಕೊಡ್ತೀನಿ, ಎಲ್ಲಾ ಕೊಡ್ತೀನಿ. ಬಟ್ ಕೆಪಾಸಿಟಿ ಇರ್ಬೇಕು. ಶಾಬಾರ ಮಂತ್ರದ ದೀಕ್ಷೆಯನ್ನ ನಾವು ಕೊಡ್ತಾ ಇಲ್ಲ. ಅಲ್ಲ, ದೀಕ್ಷೆ ಇದು ಗುರು ಶಾಬರ್ ಮಂತ್ರ ಅದನ್ನೇ. ಏನಕ್ಕೆಂದ್ರೆ 1 ವರ್ಷ ಮೊದ್ಲು ನಾನು ಕೇಳಿದ್ದೆ ನಿಮ್ಮ ಹತ್ರ, ಬಟ್ ನನಗೆ ಅದು ಸಿಕ್ಕಿಲ್ಲ. ಅದಕ್ಕೆ ಈ ಕ್ಲಾಸ್ ಅಲ್ಲಿ ಏನಾದ್ರು ಇದು ಸಿಗುತ್ತಾ? ಪ್ರಾರಂಭ ಮಾಡುವಾಗ ನೀವುಗಳು ಯಾವಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಇದನ್ನೆಲ್ಲ ನಾವು ಹೇಳ್ತೀವಿ ಸರ್. ಅದನ್ನ ನೀವು ಅವ್ರ ಹತ್ರ ತಗೊಳ್ಳಿ. ಯಾರು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಪರ್ಮಿಷನ್ ಒಬ್ಬರದು ಬೇಕಾಗುತ್ತೆ. ಅವ್ರ ಪರ್ಮಿಷನ್ ನೀವು ತಗೊಂಡ್ರ ಮೇಲೆ ಮುಂದುವರಿಬೇಕಾಗುತ್ತೆ, ಅದನ್ನ ಕೊಡ್ತೀವಿ. ಬಟ್ ಇದ್ರಲ್ಲಿ ಯಾವುದೇ ರೀತಿಯ ದೀಕ್ಷಾ ಕ್ರಮ ಇರಲ್ಲ. ಯಾರೇ ಬೇಕಾದ್ರೂ ಬರಬಹುದು, ಯಾರು ಬೇಕಾದ್ರೂ ಕಲಿಬಹುದು. ಇದು ದೀಕ್ಷೆ ಇರುತ್ತಾ, ಹಿಂಗ್ ಕೂತ್ಕೋಬೇಕಾ ಹಂಗ್ ಕೂತ್ಕೋಬೇಕಾ, ಈ ತರದೆಲ್ಲ ಏನು ನಿಯಮ ಇತ್ಯಾದಿಗಳು ಇರಲ್ಲ. 3 ಅಥವಾ 5 ದಿನದೊಳಗಡೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಇದು ಸಿದ್ಧಿ ಆಗುತ್ತೋ ಇಲ್ವೋ ಅಂತ. ಸೊ ಬೇಕಾದ್ರೆ ತಾವುಗಳು ಮುಂದುವರ್ಸ್ಕೊಂಡು ಹೋಗ್ಬಹುದು. ಬಟ್ ತಪ್ಪಾಗಿರುವಂತ ಮಂತ್ರಗಳನ್ನ ಜೊತೆಯಲ್ಲಿ ಸೇರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಮುಂಚೆ ಕೆಲವರು ಇಲ್ಲಿ ಬಂದಿದ್ರು, ಇವಾಗ ನಾನು ಸಾಧನೆ ಮಾಡಿದೀನಿ, ನನ್ನ ಹತ್ರ ಇದೈತೆ ಅದೈತೆ ಅಂತ ಹೇಳ್ಬಿಟ್ಟು ಈ ರೀತಿ ಬಾಯಿ ಬಿಟ್ಟು ಮಾತಾಡಿ. ವಿಷಯ ಗೊತ್ತಾಗುತ್ತೆ ನಮ್ಗೆ ವಿಷಯ ಗೊತ್ತಿರಲ್ಲ. ಇವಾಗ ಅವ್ರ ಬಗ್ಗೆ ನಮ್ಗೆ ಗೊತ್ತಿತ್ತಾ? ಇಲ್ಲ. ಸೊ ವಿಷಯ ಗೊತ್ತಾಗುತ್ತೆ, ಆವಾಗ ನಮಗ್ ಗೊತ್ತಾಗುತ್ತೆ ಅದಕ್ಕೆ ಯಾವ ಸಾಧನೆನ ಮಾಡಬಾರ್ದು. ಇದನ್ನ ಕೊಟ್ಟಂತ ಗುರುಗಳು ಯಾರಿದಾರೋ ಅವ್ರು ನಿಮ್ಗೆ ಹೇಳ್ತಾರೆ. ಇವಾಗ ನಾನು ಹೆಂಗ್ ಹೇಳ್ತೀನೋ ಅದೇ ತರ ನಿಮ್ಗೆ ಯಾವ ವಿದ್ಯೆ ಕೊಟ್ಟಿದಾರೋ ಆ ವ್ಯಕ್ತಿ ಹತ್ರ ಹೋಗಿ ಅವ್ರನ್ನ ಕೇಳಿ, ಈ ಸಾಧನೆ ಇದ್ರೆ ಇದ್ರ ಜೊತೆಗೆ ಯಾವ ಸಾಧನೆ ಮಾಡಂಗಿಲ್ಲ, ಯಾವ ಸಾಧನೆ ಮಾಡಬಹುದು, ಇದನ್ನ ಕೇಳಿ. ಸರ್ ಇದೆರಡು ಅವ್ರು ಹೇಳ್ತಾ ಇಲ್ಲ, ಆ ವ್ಯಕ್ತಿ ಸುಳ್ಳ, ಕೆಲಸ ಮಾಡಲ್ಲ, ಅವ್ನು ಯೂಸ್ ಇಲ್ಲ, ಡನ್, ಮುಗೀತು ಕತೆ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಇದ್ರ ಜೊತೆಗೆ ಯಾವ ಸಾಧನೆ ಮಾಡಬಹುದು, ಯಾವ್ದನ್ನ ಮಾಡಬಾರ್ದು, ಅದನ್ನ ನೀವು ಕೇಳ್ಕೋಬೇಕಾಗತ್ತೆ. ಕೇಳ್ಕೊಂಡಾಗ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ನಾವೇನ್ ಮಾಡ್ತೀವಿ, ಯಾರ ಹತ್ರ ಏನು ಕೇಳಲ್ಲ. ಪ್ರವೀಣ್ ಸರ್ ಒಂದ್ ಕ್ಲಾಸ್ ಮಾಡ್ತಾರೆ, ಅವ್ರ ಹತ್ರ ಒಂದ್ ಮಂತ್ರ ತಗೋತೀವಿ. ಇನ್ನೊಬ್ರು ಗುರುಗಳು ಒಂದ್ ಕ್ಲಾಸ್ ಮಾಡ್ತಾರೆ, ಅವ್ರ ಹತ್ರ ಒಂದ್ ಮಂತ್ರ ತಗೋತೀವಿ. ಮತ್ತೊಬ್ಬ ಗುರುಗಳು ಒಂದ್ ಕ್ಲಾಸ್ ಮಾಡ್ತಾರೆ, ಅವ್ರ ಹತ್ರ ಒಂದ್ ಮಂತ್ರ ತಗೋತೀವಿ. ತಪ್ಪಾ ಸರ್ ಅಂದ್ರೆ ಅಲ್ಲವೇ ಅಲ್ಲ. ಮತ್ತೆ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಇದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಕೊಟ್ಟಂತ ಗುರುಗಳು ಸರಿಯಾದ ಕ್ರಮದಲ್ಲಿ ಕೊಟ್ಟಿಲ್ವಾ ಅಂದ್ರೆ ಅದ್ರ ಬಗ್ಗೆನೂ ನಾವು ಮಾತಾಡಲ್ಲ. ನಾನು ಯಾವತ್ತೂ ಯಾವ ಗುರುಗಳ ಬಗ್ಗೆನೂ ಮಾತಾಡಲ್ಲ, ರೈಟಾ? ಇಲ್ಲಿ ಏನ್ ಮಾಡ್ತೀವಿ ನಾವು, ಈ 3 ಮಂತ್ರಗಳನ್ನ ಏಕಕಾಲದಲ್ಲಿ ಒಂದಾದ್ರ ಮೇಲೆ ಒಂದಾದ್ರ ನಂತರ ಒಂದು ಜಪ ಮಾಡೋದಕ್ಕೆ, ಒಂದು ಕ್ರಮವಾಗಿ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈ 3 ಮಂತ್ರದಿಂದ ಒಂದು ವೈಬ್ರೇಷನ್ ಅಂತ ಕ್ರಿಯೇಟ್ ಆಗುತ್ತೆ. ಈ ವೈಬ್ರೇಷನ್ ಒಂದಕ್ಕೊಂದು ಟಚ್ ಮಾಡಿದಾಗ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಪ್ರಭಾವ ಇನ್ನೂ ಜಾಸ್ತಿ ಆಗುತ್ತೆ. ನೆಗೆಟಿವ್ ಇತ್ತು, ಈ ಮಂತ್ರಕ್ಕೆ ಈ ಮಂತ್ರ ಆಗ್ಬರಲ್ಲ ಅನ್ನೋಂಥದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ಆವಾಗ ನಿಮ್ಗೆ ಆಗುವಂತಹ ಘರ್ಷಣೆ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ನಿಮ್ಮ ಸಂಬಂಧಗಳಲ್ಲಿ ಕೆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ವ್ಯವಹಾರ, ಉದ್ಯೋಗ, ಸಂಪಾದನೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಮಂತ್ರ ಇತ್ಯಾದಿಗಳನ್ನ ಪಠನೆ ಮಾಡ್ತಾ ಇರ್ತಾರೆ, ಇದು ನಿಮ್ ಜೀವನದಲ್ಲಿ ನಡೆದಿರ್ತದೆ ನೋಡಿ, ಸೆಟ್ಲ್ ಆಗಿರಲ್ಲ. ನೀವು ಲಕ್ಷ ಮಾಡಿ, ಕೋಟಿ ಬೇಕಾದ್ರೂ ಮಾಡಿ, ನೀವು ಸೆಟ್ಲ್ ಆಗ್ಬಿಟ್ಟು ನನಗೆ ಫೋನ್ ಮಾಡಿ, ಸೆಟ್ಲ್ ಆಗಿರಲ್ಲ. ಇದಕ್ಕೆ ಕಾರಣ ನಿಮ್ ಮಂತ್ರನೇ. ನಂಬ್ತೀರಾ? ನಮ್ಮ ಮಂತ್ರನ, ನಮ್ದು ಸಿದ್ಧಿ ಆಗೈತೆ, ನಿಮ್ದು ಪಿಂಡನ ಆಗಿರಲ್ಲ, ಅದು ಸಿದ್ಧಿ ಅಲ್ಲ. ಅದು ಅರ್ಥ ಆಯ್ತಲ್ವಾ? ಅದನ್ನ ಸಿದ್ಧಿ ಅಂತ ಕರೆಯಲ್ಲ. ಸಿದ್ಧಿ ಆಗುವಾಗ ಏನಾಗುತ್ತೆ ಅನ್ನುವಂಥದ್ದನ್ನ ಒಂದು ಗುರು ಕೊಡ್ತಾರೆ. ಯಾವುದೇ ಒಂದು ಮಂತ್ರ, ಇವಾಗ ಯಾವುದೋ ಒಂದು ಮಂತ್ರವನ್ನ ನೀವು ಕಾಳಿ ಮಂತ್ರ ಸಿದ್ಧಿ ಮಾಡ್ತೀರಾ, ಯಾರು ಕಾಣಿಸ್ಕೊತಾರೆ ಅಂದ್ರೆ ಕಾಳಿ ಬರಲ್ಲ. ದನ್ ಈ ನಾಲ್ಗೆ ಗಿಲಿಗೆಲ್ಲ ಹೊರಗಡೆ ಬಿಟ್ಬಿಟ್ಟು ಯಾವ್ದೋ ಒಂದು ರುಂಡಮಾಲಿನಿ ಬಂದ್ಬಿಟ್ಟು ಕನ್ಸಲ್ ಬರ್ತಲ್ಲ ಸರ್ ಅಂದ್ರೆ ಹಂಗೆಲ್ಲ ಬರಲ್ಲ. ಇವೆಲ್ಲ ತಲೆನಲ್ಲಿ ಇಟ್ಕೋಬೇಡಿ. ಇದು ನಾವು ಮಾಡಿರುವಂತ ಪಿಕ್ಚರ್ ಅದು, ಓಕೆನಾ? ಸೊ ತಾಯಿ ಇರುವಂತದ್ದು ಯಾವ ರೀತಿ ಇದ್ದಾಳೆ ಅಂತ ಹೇಳಿದ್ರೆ ನೋಡಿದವ್ರಿಗೆ ಮಾತ್ರ ಗೊತ್ತು ಅದ್ರ ಇದು ವಿಷಯ, ರೈಟಾ? ನಾವೇನ್ ಮಾಡ್ತೀವಿ, ಇದೇ ತರ ಇರಬೇಕು, ಹಿಂಗೆ ಬರ್ತಾರೆ ಅನ್ನೋಂಥದ್ದನ್ನೆಲ್ಲ ಹಾಕೊಂಡು ಕೂತಿರ್ತೀವಿ. ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಅತಿ ಹೆಚ್ಚು ಮಂತ್ರ ಜಪಗಳನ್ನ ನೀವು ಮಾಡ್ತಾ ಕೂತಾಗ ಆ ಮನೆಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ನಾಟ್ ಶಾಬಾರ ಯಾವ್ದೋ ಇನ್ನೊಬ್ಬ ಗುರುಗಳು ಕೊಟ್ರು, ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ಇದ್ರಲ್ಲಿರುವಂತ ವಿಷಯವನ್ನ ಮಾತ್ರ ನೀವು ತಗೊಳ್ಳಿ. ಹಿಂದ್ಗಡೆ ಎಲ್ಲ ಏನೇನು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಮಂತ್ರ ಜಾಸ್ತಿ ಮಾಡ್ತಾ ಇದೀನಿ, ಮನೆಯಲ್ಲಿ ಪ್ರಾಬ್ಲಮ್. ಸಹಸ್ರನಾಮ, ತ್ರಿಶತಿ, ಅದು ಇತ್ಯಾದಿಗಳನ್ನ ಜಾಸ್ತಿ ಮಾಡ್ತಾ ಇದೀನಿ, ಮನೆಯಲ್ಲಿ ಪೂಜೆ ಇತ್ಯಾದಿಗಳನ್ನ ಜಾಸ್ತಿ ಮಾಡ್ತಾ ಇದೀನಿ. ನೀವು ನೋಡಿ ಆ ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರ್ತದೆ. ಆಗಿದೆಯಾ ಇಲ್ವಾ ಅಂತ ನನಗೆ ಹಾಕಿ ನೋಡೋಣ. ಆಗಿದೆಯಾ ಇಲ್ವಾ ಅಂದ್ರೆ ಆಗಿದೆ.
ಯಾರು ಅತಿ ಹೆಚ್ಚು ಮಂತ್ರಗಿಂತ್ರ ಇತ್ಯಾದಿಗಳನ್ನ ಜಪ ಮಾಡ್ತಾರೆ, ಯಾರು ಸ್ತೋತ್ರ ಇತ್ಯಾದಿಗಳನ್ನ ಜಪ ಮಾಡ್ತಾರೆ, ಯಾರ ಮನೆಯಲ್ಲಿ ಅತಿ ಹೆಚ್ಚು ಸಹಸ್ರನಾಮ ಇತ್ಯಾದಿಗಳು ಜಪ ಆಗುತ್ತೆ, ಯಾರ ಮನೆ ಕಂಟಿನ್ಯೂ ಮನೆಯಲ್ಲಿ ಪೂಜೆ, ಮಂಗಳವಾರ ಬಿಡ್ಲಿ, ಗುರುವಾರ ಇರ್ಲಿ, ಶುಕ್ರವಾರ ಇರ್ಲಿ, ಕಂಟಿನ್ಯೂ ಪೂಜೆ ನಡೀತದೆ, ಯಾರ ಮನೆ ಕಂಟಿನ್ಯೂ ದೀಪಗಳು ಬೆಳಗ್ತಾ ಇದೆ, ಅವ್ರ ಮನೆಯಲ್ಲೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿನೇ ಆಗ್ತಾ ಇರ್ತವೆ. ಪ್ರಾಬ್ಲಮ್ ಇದೆಯಾ ಸರ್? ಎಲ್ಲರ ಮನೆಯಲ್ಲೂ, ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇದೆ, ಇದು ಸತ್ಯ. ಆದ್ರೆ ಪ್ರಾಬ್ಲಮ್ ಕಂಟಿನ್ಯೂ ಇದೆಯಾ ಅಂದ್ರೆ ಇರಲ್ಲ. ಇದಾಯ್ತು ಸರ್, ಇದು ಕ್ಲಿಯರ್ ಆಯ್ತು. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಏನಾದ್ರು ಒಂದು ಪ್ರಯೋಗ ಮಾಡಿದ್ರೆ ಅದು ಕ್ಲಿಯರ್. ಹಿಂಗ್ ಹೋಗ್ತಾ ಇರ್ತದೆ ಜೀವನ. ಬಟ್ ಇವ್ರದ್ದು ಏನಾಗುತ್ತೆ ಅಂದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಏನ್ ಪರಿಹಾರ ಕ್ರಿಯೆ ಏನೇ ಮಾಡಿದ್ರು ಸಹಿತ ಕೆಲಸ ಮಾಡಲ್ಲ. ಇದಕ್ಕೆ ಅರ್ಥ ಏನ್ ಗೊತ್ತಾ? ನೀವ್ ಏನ್ ಪೂಜೆ ಮಾಡ್ತಾ ಇದ್ರೆ ಅದೇ ಪ್ರಾಬ್ಲಮ್, ಅದೇ ಕೊಡ್ತಾ ಇರೋದು ಆ ಪ್ರಾಬ್ಲಮ್. ನನ್ನ ಒಂದು ಹಂತಕ್ಕೆ ಬಂದಾಗ, ಇವಾಗ ಜಪ ಸಂಖ್ಯೆ 1000 ಬಂದಾಗ ಅದಕ್ಕೊಂದು ಪರಿಹಾರ ಮಾಡ್ಬೇಕಾಗುತ್ತೆ. 10,000 ದಾಟದಾಗ ಜಪ ಸಂಖ್ಯೆ ನಾವು ಮಾಡ್ತಾ ಇರ್ತೀವಿ. 10,000 ದಾಟಿದಾಗ ಅದಕ್ಕೊಂದು ವಿಷಯ ಮಾಡ್ಬೇಕಾಗುತ್ತೆ. 1,00,000 ದಾಟದ್ರ ಮೇಲೆ ಅದಕ್ಕೊಂದು ವಿಷಯ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಇದರಲ್ಲಿ ಉದ್ಯಾಪನ ಕ್ರಮ ಇತ್ಯಾದಿಗಳು ಇರ್ತವೆ. ವೈದಿಕ ಮಂತ್ರಗಳನ್ನ ನೀವು ತಗೊಂಡಾಗ ಉದ್ಯಾಪನ ಕ್ರಮಗಳು, ಪುರಶ್ಚರಣಾದಿಗಳು ಇರ್ತವೆ. ರೈಟಾ? ಮರ್ಜನ, ತರ್ಪಣ, ಹೋಮಾದಿಗಳು, ಬ್ರಾಹ್ಮಣ ಭೋಜನ ಎಲ್ಲವೂ ಇರ್ತವೆ. ಇದೊಂದು ರೂಲ್ ಇರುತ್ತೆ. ನಾವು ಆ ರೂಲ್ ಮಾಡಲ್ಲ, ಬರೀ ಮಂತ್ರ ಜಪ ಮಾಡ್ತಾ ಕೂತಾಗ ಈ ಸಮಸ್ಯೆಗಳು ಬರುತ್ತವೆ. ಶಾಬಾರ ಮಂತ್ರದಲ್ಲಿ ಇದರ ಅವಶ್ಯಕತೆ ನಿಮ್ಗೆ ಇರಲ್ಲ. ಸರ್, ಶಾಬಾರ ಮಂತ್ರದಲ್ಲಿ ಉದ್ಯಾಪನೆ ಮಾಡ್ಕೊಂಡು ಕೂತ್ಕೋಬೇಕಂದ್ರೆ ಬೇಕಾಗಿಲ್ಲ. ಶಾಬಾರ ಮಂತ್ರ ನಿಮ್ಗೆ ಈಸಿ ಆಗಿದೆ, ಈಸಿಯಾಗಿ ಪ್ರತಿಯೊಬ್ರು ಯೂಸ್ ಮಾಡೋ ತರ ಇದೆ. ಪ್ರಾಬ್ಲಮ್ ಏನಾದ್ರು ಆಗತ್ತಂದ್ರೆ ಒಂದು 3 ದಿನದಲ್ಲಿ ವಿಷಯ ಸಿಗ್ಬಿಡುತ್ತೆ. ಈ ಮಂತ್ರ ನೀನು ಜಪ ಮಾಡಬೇಡ ಅನ್ನುವಂತ ಒಂದು ಹಿಂಟು ಅದು ನಿಮಗೆ ಕೊಡುತ್ತೆ. ಇನ್ನು ಕೆಲವರು ಇರುವಂತ ಡೌಟ್, ಇದ್ರಲ್ಲಿ ದೀಕ್ಷೆ ಕೊಡ್ತೀರಾ ಅಂದ್ರೆ ದೀಕ್ಷೆ ಕೊಡಲ್ಲ. ಮತ್ತೆ ಜಪ, ದಿಕ್ಕು, ಆಸನ, ಯಾವ ಬಟ್ಟೆ ಹಾಕೊಂಡಿರ್ಬೇಕು ಎಲ್ಲವನ್ನ ನಾನು ತರಗತಿನಲ್ಲಿ ನಾನು ನಿಮ್ ಜೊತೆ ಮಾತಾಡ್ತೀನಿ, ನಿಮ್ ಜೊತೆ ನಾನು ಹಂಚ್ಕೋತೀನಿ, ಅವೆಲ್ಲವನ್ನ ತಿಳ್ಕೊತೀನಿ. ಯಾರೋ ಒಬ್ರು ಕೇಳಿದ್ರಲ್ಲ, ಕ್ಲಾಸಿಗೆ ಬರ್ಬೇಕಾ ಬೇಡವಾ, ಇದೊಂದ್ 2 ವಿಷಯ ಗೊತ್ತಾದ್ರೆ ಬರುತ್ತೆ ಅಂತ. ನಾನ್ ವೆಜಿಟೇರಿಯನ್, ಹೌದು, ನಾನ್ ವೆಜಿಟೇರಿಯನ್ ತಾವು ತಗೊಳ್ಳೋ ಹಾಗಿಲ್ಲ. ಬ್ರಹ್ಮಚರ್ಯ ಬಹಳ ಮುಖ್ಯವಾದಂತ ವಿಷಯ, ಎಲ್ಲಾದ್ರಲ್ಲೂ ಇರೋ ತರ ಶಾಬಾರ ಮಂತ್ರದಲ್ಲೂ ಕೂಡ ಇದೆ ಬ್ರಹ್ಮಚರ್ಯ. ಎಷ್ಟು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯದಲ್ಲಿ ಇರ್ತೀರೋ ಸಾಧನೆ ಕೆಲಸ ಆಗುತ್ತೆ. ಓಕೆನಾ? ಬ್ರಹ್ಮಚರ್ಯ ಬಹಳ ಮುಖ್ಯ ಇರ್ತದೆ. 2ನೇ ವಿಚಾರ, ಹೌದು, ಮಧು, ಮದ್ಯ, ಮಾಂಸ. ಓಕೆನಾ? ಇನ್ ಕೇಸ್ ನೀವೇನಾದ್ರು ಕುಡಿತೀರಾ ಅಥವಾ ಸಿಗರೇಟ್ ಇತ್ಯಾದಿಗಳನ್ನ ಸೇರ್ತೀರಾ, ಪಾನ್ಪರ, ಗುಟ್ಕಾ ಇತ್ಯಾದಿಗಳನ್ನ ಹಾಕ್ತೀರಾ, ಸರ್ ಇದ್ರಲ್ಲಿ ಏನಾಗುತ್ತೆ, ಉಗಿತೀವಿ ನಾವು ಹೊರಗಡೆ, ಎಂಜಿನ್ ನ ಹೊರಗಡೆ ಉಗಿತಾ ಇರ್ತೀವಿ. ಅದ್ ಬಲ್ಗಡೆ ಉಗಿಬೇಕಾ, ಮುಂದ್ಗಡೆ ಉಗಿಬೇಕಾ, ಎಡಗಡೆ ಉಗಿಬೇಕಾ ಅಂತಾನು ಗೊತ್ತಿಲ್ಲದೆ ಉಗಿತಾ ಇರ್ತೀವಿ. ಓಕೆನಾ? ಸೊ ಇದ್ ಯಾವ ಕಡೆ ಉಗಿದ್ರೆ ನಮ್ಗೇನು ತೊಂದರೆ ಆಗಲ್ಲ, ಎಂಜಿಲು ಅಥವಾ ನಾವು ಬಾಯಿ ಮುಕ್ಕಳಿಸುವಾಗ ನೀರನ್ನ ಯಾವ ಕಡೆ ಉಗಿಬೇಕು ಅನ್ನೋದು ಕೂಡ ಶಾಸ್ತ್ರ ಇದೆ. ಇದು ಕೂಡ ಇದೆಯಾ ಹಿಂದೂ ಧರ್ಮದಲ್ಲಿ ಅಂದ್ರೆ ಇದೆ. ನಾವೇನ್ ಮಾಡ್ತೀವಿ, ಯಾರ ಮೇಲೆ ಉಗಿಬಾರ್ದು ಅವ್ರ ಮೇಲೆ ಉಗ್ದಿರ್ತೀವಿ. ಕಣ್ಣಿಗೆ ಕಾಣದೆ ಬಹಳಷ್ಟು ಜನ ಓಡಾಡ್ತಾ ಇರ್ತಾರೆ. ರೈಟಾ? ಸೊ ಈ ರೀತಿ ಇರುವಂತವ್ರು ಮತ್ತು ಮಾಂಸಾದಿಗಳ ಭಕ್ಷಣೆಯನ್ನ ಮಾಡುವಂತವ್ರಿಗೆ ಇವರಿಗೆ ಮಂತ್ರ ಒಲಿಯಲ್ಲ. ಮಂತ್ರ ಜಪ ಇತ್ಯಾದಿಗಳನ್ನ ಮಾಡೋದಕ್ಕೆ ಬರಬೇಡಿ. ಶಾಬಾರ ಮಂತ್ರ ಅಂತಲ್ಲ, ಯಾವುದೇ ಮಂತ್ರ ಸಿದ್ಧಿಗಳನ್ನು ಮಾಡೋದಕ್ಕೆ ಆಗಲ್ಲ. ಈ ಟೈಮಲ್ಲಿ ಆದಷ್ಟು ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಳ್ಳುವಂಥದ್ದು, ಅಥವಾ ಹೋಟ್ಲ ಅಥವಾ ನಿಮ್ಮ ಮನೆ ಆಹಾರವನ್ನ ಸೇವಿಸುವಂಥದ್ದು. ಅನ್ಯರ ಮನೆಯಲ್ಲಿ ನೀವು ಮಲ್ಕೊಳ್ಳೋ ಹಾಗಿಲ್ಲ, ಅನ್ಯರ ಮನೆ ಊಟ ಇತ್ಯಾದಿಗಳನ್ನ ನೀವು ಸೇವಿಸೋ ಹಾಗಿಲ್ಲ. ಇದನ್ನು ಕೂಡ ಅವಾಯ್ಡ್ ಮಾಡಿ. ಆದಷ್ಟು ಅವಾಯ್ಡ್ ಮಾಡಿದ್ರೆ ನನ್ನ ಪ್ರಕಾರ ಬಹಳ ಒಳ್ಳೇದು. ರೈಟಾ? ಸೊ ಇದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಓಕೆ ಸರ್ ಇವಾಗ ನಾನು ಮಾಡ್ಬೋದು ಅನ್ಸುತ್ತೆ, ನಾವು ಬರ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಕಲಿಬಹುದು. ಇಲ್ಲ ಸರ್, ಕ್ಯೂರಿಯಾಸಿಟಿ, ಶಾಬಾರ ಮಂತ್ರವನ್ನ ಏನೇನಿದೆ ಅದನ್ನ ನಾನು ಇಟ್ಕೊಂಡಿರ್ತೀನಿ, ನನ್ನ ಹತ್ರ ಒಂದೊಂದು ಇರುತ್ತೆ, ಶಾಬಾರ ಮಂತ್ರದಲ್ಲೂ ಇಷ್ಟು ವಿಷಯಗಳಿದೆ ಅಂತ ನಾನು ಸ್ವಲ್ಪ ಕಲಿತೀನಿ, ನಾನು ಸಾಧನೆ ಮಾಡಲ್ಲ. ಆದ್ರೆ ವಿಷಯ ಇದೆ, ಶಾಬಾರ ಮಂತ್ರದಲ್ಲಿ ಹೀಗೆ ಇರುತ್ತೆ, ಇಂಥದ್ದೇ ಇರುತ್ತೆ, ಕ್ರಮ ಹಿಂಗೆ ಇರುತ್ತೆ. ಆ ವಿಷಯವನ್ನ ನಾಲೆಜ್ ಕಲೆಕ್ಟ್ ಮಾಡೋದಕ್ಕೆ ಬರ್ತೀನಿ ಅಂದ್ರೂ ಕೂಡ ನಿಮಗೆ ಸ್ವಾಗತ ಇದೆ, ತಾವುಗಳು ಬರಬಹುದು. ಓಕೆನಾ? ಪ್ರಶ್ನೆ ಮುಗೀತಪ್ಪ? ರೈಟ್. ಸೊ ಮತ್ತೆ ನಾನು ನೆಕ್ಸ್ಟ್ ಶನಿವಾರ ಯಾರ್ಯಾರು ಬರ್ತಿರೋ ಅವ್ರಿಗೆಲ್ಲರಿಗೂ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಯಾರ್ಯಾರು ಬರ್ತಿರೋ ಅವ್ರಿಗೆ ಮಾತ್ರ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಸೊ ಇವತ್ತು ನಮ್ಮ ತರಗತಿಗೆ ಬಂದ ನಿಮಗೆಲ್ರಿಗೂ ತುಂಬಾ ಧನ್ಯವಾದಗಳು. ಆರಾಮಾಗಿ ಊಟ ಮಾಡಿ, ಆರಾಮಾಗಿ ಮಲ್ಕೊಳ್ಳಿ. ತರಗತಿಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಾಳೆ ಬೆಳಿಗ್ಗೆ ಇವತ್ತಿನ ತರಗತಿಯ ವಿಡಿಯೋ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಬೀಳುತ್ತೆ. ದಯವಿಟ್ಟು ಯಾರು ಮೇಲ್ ಐಡಿಯನ್ನ ಕೊಡಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಗುರುಗಳೇ. ರಾತ್ರಿ ಗುರುಗಳೇ. ಧನ್ಯವಾದಗಳು. ಗುಡ್ ನೈಟ್ ಗುರುಗಳೇ.